14 ವರ್ಷಗಳ ಒಂದು ವನವಾಸ ಅಂತಾನೆ ಹೇಳ್ಬೋದು. ನಿಮ್ದು ಏನೆಲ್ಲ ಕಲಿತ್ರಿ ಅಂತ? ಎಲ್ಲ ಕಲ್ತಿದ್ದೀನಿ. ಏಳು ಬೀಳುಗಳು, ಕಷ್ಟ ಸುಖ. ಆಮೇಲೆ ನಿಮ್ದೊಂದು ಲೈಫ್ ಒಂಥರ ಚೆನ್ನಾಗಿದೆ. ಜೂನಿಯರ್ ಆರ್ಟಿಸ್ಟ್ ಆಗಿ ಅಪ್ಪು ಅವರ ಸಿನಿಮಾಯಿಂದ ಶುರು ಮಾಡ್ತೀರಾ, ಹಾಗೆ ಲೀಡ್ ಆಗಿ ದರ್ಶನ್ ಅವರ ಸಿನಿಮಾಯಿಂದ ಶುರು ಮಾಡ್ತೀರಾ. ಹೆಂಗ್ ಅನ್ನಿಸ್ತಿದೆ ಈ ಜರ್ನಿ? ಸಿನಿಮಾ ಮಾಡೋದು ಸೆಕೆಂಡ್ರಿ, ಆಮೇಲೆ ನಾವು ಹೀರೋ ಆಗೋದು ಸೆಕೆಂಡ್ರಿ. ಸೂಪರ್ ಸ್ಟಾರ್ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡ್ತಿರೋದೇ ಒಂದು ಸೆಲೆಬ್ರೇಷನ್. ನೀನು ಈಗ ಒಂದು ಹೀರೋ ಕ್ಯಾರೆಕ್ಟರ್ ಸೀರಿಯಲ್ ಅಥವಾ ಸಿನಿಮಾದಲ್ಲೂ ನಿಮ್ಗೆ ಕೊಟ್ರು ಅಂತ ಅನ್ಕೊಡಿ. ಅದೊಂದು ವರ್ಷನ 2 ವರ್ಷನ ಸೀರಿಯಲ್ ಓಡ್ತು ಅಂತ ಅನ್ಕೊಡಿ. ನೀನು ಇಡೀ ಪ್ರಪಂಚಕ್ಕೆ ಪರಿಚಯ ಆಗಿರ್ತೇನೆ. ಅದಾದ್ಮೇಲೆ ಮತ್ತೆ ನಿನ್ನ ಆಡಿಷನ್ ಕರೀತಿದ್ದಾರೆ ಅಂದ್ರೆ ನೀನೇನು ಪರ್ಫಾರ್ಮ್ ಮಾಡಿಲ್ಲ ಅಂತ ಅರ್ಥ, ನೀನ್ ರೀಚ್ ಆಗಿಲ್ಲ ಅಂತ. ಯಾವ್ದೇ ಕ್ಯಾರವಾನ್ ನಾವು ಮಾತಾಡ್ಸಕ್ ಹೋದಾಗ ಪಕ್ಕದಲ್ಲಿ ಕೂರಿಸಿ ಊಟದ ಟೈಮ್ ವರ್ಗು ವೆಯ್ಟ್ ಮಾಡಿಸಿ ನಮ್ಮನ್ನ ಊಟ ಮಾಡಿಸಿ 4 ತರ 5 ತರ ನಾನ್ ವೆಜ್ ನಂಗೆ ಊಟ ಮಾಡಿಸಿ ಕಳಿಸ್ತಿರೋಂಥ ವ್ಯಕ್ತಿ ಆ ತರ ಮಾಡಕ್ ಚಾನ್ಸ್ ಇಲ್ಲ. ಎಲ್ಲರಿಗೂ ನಿಮ್ಗೇನಂದ್ರೆ ಫ್ರಾಂಕ್ ಆಗಿ ಎಲ್ಲ ನ್ಯೂಸ್ಗಳು ನೋಡಿ ನಮಗೂ ಗೊತ್ತಾಗಿರೋದು ವಿಷಯ. ಡೆಫಿನೆಟ್ಲಿ ಆ ವ್ಯಕ್ತಿಗೆ ಹಿಂಗೆ ಆಗ್ಬಾರ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಜೂನಿಯರ್ ಆರ್ಟಿಸ್ಟ್ ಆಗಿ ತಮ್ಮ ಕೆರಿಯರ್ನ ಶುರು ಮಾಡಿ ಈಗ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ನಾಯಕ ನಟನಾಗಿ ಹಲವಾರು ಸೀರಿಯಲ್ಸ್ ಹಾಗೆ ಸಿನಿಮಾಗಳಲ್ಲಿ ನಡೆಸ್ತಿರುವಂತಹ ಅರ್ಜುನ್ ಯೋಗಿ ಅವರು. ಮೊದಲನೇದಾಗಿ ನಮಸ್ತೆ ಕಾರ್ಯಕ್ರಮ. ಹಲೋ, ನಮಸ್ತೆ. ಹೇಗಿದ್ದೀರಾ? ಗುಡ್, ಸೂಪರ್. ತುಂಬಾ ಚೆನ್ನಾಗಿದೆ ನಿಮ್ಮ ಹೇರ್ ಸ್ಟೈಲ್ ಎಲ್ಲಾನು ಕೂಡ. ಥ್ಯಾಂಕ್ ಯು. ಹೇಗ್ ನಡೀತಿದೆ ಲೈಫಲ್ಲಿ, ಏನೆಲ್ಲ ನಡೀತಾ ಇದೆ ಅಂತ? ನಡೀತಾ ಇದೆ. ಈಗ ಒಂದು ತುಂಬಾ ಖುಷಿಯಿಂದ ತುಂಬಾ ಕಷ್ಟಪಟ್ಟು ಒಂದು ವರ್ಣ ಅಂತ ಒಂದು ಸಿನಿಮಾ ಆಲ್ಮೋಸ್ಟ್ ಮುಗಿಸಿದೀವಿ. ಇನ್ನೊಂದು 4 days ಶೂಟ್ ಬ್ಯಾಲೆನ್ಸ್ ಇದೆ. ಒಂದು ಫೈಟ್ ಮತ್ತೆ ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಜೊತೆಗೆ ಆಬ್ವಿಯಸ್ಲಿ ಒಂದು ಸೇಫರ್ ಸೈಡ್ ಒಂದು ಶಾಂತಿ ನಿವಾಸ ಅಂತ ಉದಯ್ ಟಿವಿ ಒಂದು ಸೀರಿಯಲ್ ನಡೀತಾ ಇದೆ. 2 ಪ್ರಾಜೆಕ್ಟ್ ಕೈಯಲ್ಲಿ ಇಟ್ಕೊಂಡು ಗುಡ್ ಆಸ್ ಆಫ್ ನಾವು ಚೆನ್ನಾಗಿ ನಡೀತಾ ಇದೆ. ಈಗ 14 ವರ್ಷಗಳ ಒಂದು ವನವಾಸ ಅಂತಾನೆ ಹೇಳ್ಬೋದು ನಿಮ್ದು. ಸಿನಿಮಾ ಕೆರಿಯರ್ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು ಎಂಟ್ರಿ ಕೊಟ್ಟಿದ್ದು. 14 ವರ್ಷಗಳಲ್ಲಿ ಏನೆಲ್ಲ ಕಲಿತ್ರಿ ಅಂತ? ಎಲ್ಲ ಕಲ್ತಿದ್ದೀನಿ. ಐ ಮೀನ್ ಏಳು ಬೀಳುಗಳು, ಕಷ್ಟ ಸುಖ, ಕಷ್ಟಗಳು ನೋವುಗಳು, ಅದ್ರ ಜೊತೆಗೆ ಫೇಮ್ ಆಗಿರ್ಬೋದು ಎಲ್ಲ. ಅಂದ್ರೆ ಒಬ್ಬ ಮನುಷ್ಯ ಒಂದು ಶೇರ್ ಬಿಸ್ನೆಸ್ ತರ ಹಿಂಗ್ ಕೆಳಗಡೆ ಬಿದ್ದು ಮೇಲ್ಗಡೆ ಹೋಗಿ ಕೆಳಗಡೆ ಬಿದ್ದು ಮತ್ತೆ ಮೇಲೆ ಹೋಗ್ತಾರಲ್ಲ, ಆತರ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ಗಳು 14 ವರ್ಷದಲ್ಲಿ ನಾವು ನೋಡಿದಂತ ಜನಗಳು, ನಮ್ಮನ್ನ ಬೆಳೆಸಿದಂತ ಜನಗಳು, ಸಕ್ಸಸ್ ಸಿಕ್ಕಿದ್ಮೇಲೆ ನಮ್ಮನ್ನ ಬಿಟ್ಟೋದಂತ ಜನಗಳು. ಸೊ ಎಲ್ಲಾರನು ನೋಡಿ ಐ ಥಿಂಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ 14 years ಅಲ್ಲಿ. ಜನಗಳ ಪ್ರೀತಿನೂ ಜೊತೆಗೆ ಒಂದು ಅರ್ಜುನ್ ಯೋಗಿ ಅಂದ್ರೆ ಒಂದು ರೋಡಲ್ಲಿ ಓಡಾಡೋ ಒಂದು 10 ಜನದಲ್ಲಿ ಒಂದು 5-6 ಜನನಾದ್ರೂ ಸೀರಿಯಲ್ ಮಾಡಿದಿರಲ್ವಾ, ಸಿನಿಮಾ ಮಾಡಿದಿರಲ್ವಾ, CCL ಆಡಿದಿರಲ್ವಾ, ಒಂದೊಂದು ಚಿಕ್ಕ ಪುಟ್ಟ ರೆಕಗ್ನಿಷನ್ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದೀನಿ ಇಂಡಸ್ಟ್ರಿ ಲೈಫ್ನ. ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವಂಥ ತುಡಿತ ನಿಮ್ಗೆ ಏನಕ್ಕೆ ಬಂತು ಅಂತ? ಇಲ್ಲ, ಆಕ್ಚುಲಿ ಕೋಇನ್ಸಿಡೆನ್ಸ್ ನಾನು ಬಂದಿದ್ದು ಇಂಡಸ್ಟ್ರಿಗೆ. ನಾನು ಆಕ್ಟರ್ ಆಗ್ಬೇಕು ಅಂತ ಏನಿರ್ಲಿಲ್ಲ. ನನ್ನ ಕಾಲೇಜ್ ಡೇಸ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗಿದ್ದೆ. ಸುಮ್ಮನೆ ಒಂದು ಡ್ಯಾನ್ಸ್ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಆಡಿಷನ್ಸ್ ಇತ್ತು. ಅಲ್ಲಿ ಕಾಂಪೀಟ್ ಮಾಡೋಣ ಅಂತ ಬಂದಾಗ ಅಲ್ಲೆಲ್ಲ ಜಡ್ಜಸ್ಗಳು ಒಳ್ಳೆ ಎಕ್ಸ್ಪ್ರೆಸಿವ್ ಫೇಸ್ ಇದೆ ನಿಮ್ದು, ನೀವು ಆಕ್ಟರ್ ಆಗ್ಬೋದು ಅಂತ ಕಮೆಂಟ್ಸ್ ಹೇಳಿದ್ರು. ಹೌದಲ್ವಾ, ಎಲ್ಲರೂ ಹಿಂಗೆ ಹೇಳ್ತಿದ್ರೆ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಅವಾಗ ಡಿಸೈಡ್ ಮಾಡಿ 2011 ಅಲ್ಲಿ ಮನೇಲಿ ಪರ್ಮಿಷನ್ಸ್ ತಗೊಂಡು ಇಲ್ಲಿ ಬಂದು ಥಿಯೇಟರ್ ಮಾಡಿ ಆಕ್ಟಿಂಗ್ ಕ್ಲಾಸಿಗೆ ಜಾಯಿನ್ ಆಗಿ, ಯಾಕೆಂದ್ರೆ ಒಂದಷ್ಟು ಅಪರ್ಚುನಿಟಿಗಳು ಸಿಗುತ್ತೆ, ಒಂದಷ್ಟು ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಆಕ್ಟಿಂಗ್ ಕಾನ್ಫಿಡೆನ್ಸ್ ಇತ್ತು ಮಾಡ್ತೀನಿ ಅಂತ. ಬಟ್ ಒಂದು ವೇ ಬೇಕಲ್ಲ ಹೋಗೋದಕ್ಕೆ. ಸೊ ಅಲ್ಲಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ 2011 ಕಾಲಿಟ್ಟೆ. ಬಟ್ ಪರ್ಟಿಕ್ಯುಲರ್ಲಿ ನಾನೇನು ಆಕ್ಟರ್ ಆಗ್ಬೇಕು ಅಂತ ಇರ್ಲಿಲ್ಲ. ಬಟ್ ಅದು ಹೋಗ್ತಾ ಏನಾಯ್ತು ಅಂದ್ರೆ, ನಾನು ಇಂಡಸ್ಟ್ರಿಗೆ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನಾನು ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟು ಇದನ್ನ ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಾಗ ಏನಾಯ್ತು, ತುಂಬಾ ಸೀರಿಯಸ್ ಆಗಿ ತಗೊಂಡು ಐ ಥಿಂಕ್ ವೆರಿ ಹ್ಯಾಪಿ. ಇವತ್ತು 14 ವರ್ಷದಲ್ಲಿ ಒಂದಷ್ಟು ಸಿನಿಮಾಗಳು, ಸೀರಿಯಲ್ಗಳು, ರಿಯಾಲಿಟಿ ಶೋಗಳು ಎಲ್ಲ ಮಾಡಿ ಖುಷಿ ಇದೀನಿ. ಅಂದ್ರೆ ತುಂಬಾ ಇಷ್ಟಪಟ್ಟು ಬಂದೆ, ಅಷ್ಟೇ ಚೆನ್ನಾಗಿ ಕಟ್ಕೊಂಡು ಹೋಗ್ತದೆ. ಹಿಂದೆ ತಿರುಗಿ ನೋಡಿಲ್ಲ ಇನ್ನೂ ಇದುವರೆಗೂ. ಎಲ್ಲರಲ್ಲೂ ಒಬ್ರಾಗೋದಕ್ಕಿಂತ ನಾವೊಬ್ಬ ಸ್ಪೆಷಲ್ ಪರ್ಸನ್ ಆಗ್ಬೇಕು ಅನ್ನೋಂತ ಪ್ರತಿಯೊಬ್ಬ ಕಲಾವಿದರಿಗೂ ಇದ್ದೇ ಇರುತ್ತೆ. ಸೊ ರೋಡಲ್ಲಿ ನೀವೇ ಹೇಳಿದ್ರಿ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು 10 ಜನರಲ್ಲಿ ಒಂದು 5-6 ಜನ ಆದ್ರೂ ರೆಕಗ್ನೈಸ್ ಮಾಡ್ತಾರೆ ಅಂತಾರ. ಸೊ ಆತರ ರೆಕಗ್ನೈಸ್ ಮಾಡಿದಾಗ ಏನ್ ಅನ್ಸುತ್ತೆ ಆ ಅಭಿಮಾನಿಗಳ ಪ್ರೀತಿ ನೋಡಿದಾಗ ಅಂತ? ಇಲ್ಲ ಸರ್, ಅದೇ ಮೇನ್ ಬೇಕಿರೋದು ನಿಮ್ಗೆ. ಎಂಡ್ ಆಫ್ ದಿ ಡೇ ನಿಮ್ಗೆ ರೆಕಗ್ನಿಷನ್ಗೆ ಎಲ್ಲರೂ ಫಸ್ಟ್ ಕೆಲಸ ಮಾಡೋದು, ಅದಾದ್ಮೇಲೆ ನಿಮ್ಗೆ ರೆಮಂಡ್ರೇಷನ್ ಇನ್ನೊಂದು ಮತ್ತೊಂದು ಅಂತ ಬರೋದು. ಈ ಫೀಲ್ ಏನಂದ್ರೆ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗಲೇ ನಂಗೆ ಸಿಕ್ಬಿಟ್ಟಿತ್ತು. ಐ ಮೀನ್ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ SIT ಐ ಥಿಂಕ್ ಒಂಥರ ಸ್ಟಾರ್ ಬಾಯ್ ತರನೇ ನಾನು. ಅವಾಗ ಕಲ್ಚರಲ್ಸ್ ನಂದೇ ಒಂದು ಟೀಮ್ ಇತ್ತು. ಸೊ ಎಲ್ಲಾ ಕಡೆ ಮೈಮ್ ಆಗಿರ್ಬೋದು ಅಥವಾ ಡ್ಯಾನ್ಸ್, ಸೋಲೋ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್ ಎಲ್ಲ ನಾನು ಮಾಡ್ತಾ ಇದ್ದಿಂದಾನೆ ಅಲ್ಲೇ ಒಂಥರ ಸ್ಟಾರ್ ತರ ನನ್ನ ಕಾಲೇಜಲ್ಲಿ. ಬಟ್ ಆ ಫೀಲ್ ಬೇರೆ ನಿಮ್ಗೆ. ಬಟ್ ಇಲ್ಲಿ ಬಂದು ಅಲ್ಲೇನಂದ್ರೆ ಒಂದು ಪ್ರಾಂತ್ಯಕ್ಕೆ ಸೀಮಿತ ಆಗಿರುತ್ತೆ, ಅಥವಾ ಒಂದು ಕಾಲೇಜ್ಗೆ, ಒಂದು ಡಿಸ್ಟಿಕ್ ಮತ್ತೆ ಸೀಮಿತ ಆಗಿರುತ್ತೆ. ಬಟ್ ಇಲ್ಲಿ ಬಂದು ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಅಲ್ಲಿ ನಮ್ಮ ಆಕ್ಟಿಂಗ್ ನ ನೋಡಿ ಅಥವಾ ನಮ್ಮ ಪ್ರೊಫೆಷನ್ ನೋಡಿ 4 ಜನ ಬಂದು, ಸರ್ ನಿಮ್ಮ ನೋಡಿದೀನಿ, ನೀವು ಚೆನ್ನಾಗಿ ಮಾಡ್ತೀರಾ, ಅದ್ ಮಾಡಿದಿರಲ್ವಾ, ಇದ್ ಮಾಡಿದಿರಲ್ವಾ ಅಂತ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಅದೊಂದು ಸ್ಪೆಷಲ್ ಫೀಲಿಂಗ್ ಅದು. ಒಂದ್ ಟೈಮಲ್ಲಿ ಒಂದು ಸಕ್ಸಸ್ ಸಿಕ್ಕಿದಾದ್ಮೇಲೆ ಎಲ್ಲ ಒಂದ್ ಕಡೆ ನಾವು ದುಡ್ಡಿನ ಕಡೆ ವಾಲ್ತೀವಿ.
ರೆಕಗ್ನಿಷನ್ಗಿಂತ ಇಂಪಾರ್ಟೆಂಟ್ ದುಡ್ಡು ಬಂದ್ರೆ ಸಾಕಪ್ಪ ಅನ್ನೋ ಥರ ಹೋಗ್ತೀವಿ. ಹ್ಮ್. ಬಟ್ ಎಂಡ್ ಆಫ್ ದಿ ಡೇ ನಮಗೆ ಮೈನ್ ಒಬ್ಬ ಕಲಾವಿದನಿಗೆ ರೆಕಗ್ನಿಷನ್ ಇಂಪಾರ್ಟೆಂಟ್. ಅದು ನನಗೆ ಫಸ್ಟ್ ನನಗೆ ಒಬ್ರು ನನ್ನ ಕಸ್ತೂರಿಲಿ ಒಂದು ಸೀರಿಯಲ್ ಆಫ್ಟರ್ ಜೂನಿಯರ್ ಆರ್ಟಿಸ್ಟ್ ಇದೆಲ್ಲ ಆದ್ಮೇಲೆ ಒಂದು ಲೀಡ್ ಕ್ಯಾರೆಕ್ಟರ್ ಕಸ್ತೂರಿಲಿ ಸಿಕ್ತು. ಹ್ಮ್. ಅದು ಟೆಲಿಕಾಸ್ಟ್ ಆಗಿ 2 ದಿನಕ್ಕೆ ಒಬ್ರು ಟೀ ಅಂಗಡಿ ಹತ್ರ ಒಬ್ರು ಅಂಕಲ್ ಬಂದು ಮಾತಾಡ್ಸಿದ್ರು. ಹ್ಮ್. ನೀನ್ ಆರ್ಟಿಸ್ಟ್ ಏನಪ್ಪ, ನಿನ್ನೆ ನಿಮ್ ಸೀರಿಯಲ್ ನೋಡಿದೆ ನಾನು, ಹೊಸ ಹ್ಮ್. ಸೀರಿಯಲ್ ಅಲ್ಲಿ ಮಾಡ್ತಿದ್ಯಲ್ವ ಅಂತ. ಫಸ್ಟ್ ರೆಕಗ್ನಿಷನ್ ಅದು. ಓಕೆ. ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಶಿರ್ಕೆ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಬ್ಯಾಚುಲರ್ ಆಗಿದ್ದಾಗ ಹ್ಮ್. ಅಲ್ಲೊಂದು ರೂಮ್ ಮಾಡ್ಕೊಂಡಿದ್ದೆ. ಅದನ್ನ ನನ್ಗೆ ಇವತ್ತು ಒಂಥರ ಕಣ್ಣು ಕಟ್ಟದಂಗಿದೆ. ಅದೊಂಥರ ಎಮೋಷನಲ್ ಮೊಮೆಂಟ್ ಅದು. ಅಂದ್ರೆ ಒಬ್ಬ ಕಲಾವಿದ ಅಂತ ಗುರುತಿಸ್ಕೊಂಡು ಒಬ್ಬ ನಾರ್ಮಲ್ ಆಡಿಯನ್ಸ್ ಬಂದು ಮಾತಾಡ್ಸಿದ್ಯಲ್ಲ, ಸ್ಪೆಷಲ್ ಫೀಲಿಂಗ್. ಅದು ಯಾವತ್ತಿದ್ರೂ ಸ್ಪೆಷಲ್ ಫೀಲಿಂಗ್. ಎಷ್ಟು ರೆಮ್ಯುನರೇಷನ್ ತಗೊಂಡಿದ್ದು ಮೊದಲಿಗೆ? ನಾನು ಜೂನಿಯರ್ ಆರ್ಟಿಸ್ಟ್ ಕಾರ್ಡ್ ಮಾಡಿಸ್ಬಿಟ್ಟಿದ್ದೆ ಸರ್. ನಾನು ಅವಾಗೇನಂದ್ರೆ ಜೂನಿಯರ್ ಆರ್ಟಿಸ್ಟ್ಗೆ 500 ರೂಪಾಯಿ ಕೊಡೋರು. ಹಾ. ನನಗೆ ಅಂದ್ರೆ ಅದಕ್ಕಿಂತ ಬಿಫೋರ್ ನಾನು ಥಿಯೇಟರ್ ಮಾಡ್ತಿದ್ದೆ. ಕಲ್ಯಾಣಿ ಪ್ರದೀಪ್ ಅಂತ ಆರ್ಟಿಸ್ಟ್ ಇದ್ರು, ಅವ್ರ ತಂಡದಲ್ಲಿದ್ದೆ. ಮುಕುತಿ ಮುಕುತಿ ಅಂತ ಒಂದು ನಾಟಕ ಮಾಡಿದ್ವಿ ಕಲಾಕ್ಷೇತ್ರದಲ್ಲಿ. ಹ್ಮ್. ಅಲ್ಲಿ ಅವ್ರು ನನಗೆ 200 ರೂಪಾಯಿ ಕೊಟ್ಟಿದ್ರು. ಹ್ಮ್. ಅಂದ್ರೆ ಈ ಪ್ರೊಫೆಷನ್ಗೆ ಬಂದು ಫಸ್ಟ್ ಅಲ್ಲಿ 200 ರೂಪಾಯಿ ತಗೊಂಡಿದ್ದು. ಹ್ಮ್. ಅದಾದ್ಮೇಲೆ ಒಂದು ಜೂನಿಯರ್ ಆರ್ಟಿಸ್ಟ್ ಕಾರ್ಡ್ ಮಾಡಿದ್ಮೇಲೆ ಅವ್ರು 500 ರೂಪಾಯಿ ಕೊಡೋರು ನನಗೆ. 11 ಅಲ್ಲಿ ಐ ಥಿಂಕ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ದು. ಓಕೆ. ಅಂದ್ರೆ 500 ರೂಪಾಯಿಂದ ಈಗ ಎಲ್ಲಿ ತನಕ ಬಂದಿದ್ದೀರಾ? ಸುಮ್ನೆ ಸರ್. ಚೆನ್ನಾಗಿದೆ ಸರ್. ಅಂದ್ರೆ ಒಂದು IT ಕಂಪ್ನಿಲಿ ಎಷ್ಟು ತಗೊಂತಾರೆ, ಹ್ಮ್. ಐ ಥಿಂಕ್ ಅದಕ್ಕಿಂತ ಬೆಟರ್ ನಮ್ಮ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸಿಗುತ್ತೆ. Okay. ಸಿನಿಮಾ ಆಬ್ವಿಯಸ್ಲಿ ಡಿಪೆಂಡ್ಸ್ ನಿಮಗೆ Project ಮೇಲೆ. ಪ್ರೊಡಕ್ಷನ್ ಮೇಲೆ, ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆಸ್ ಆಫ್ ನಾವು ಇವತ್ತೊಬ್ಬ IT ಕಂಪ್ನಿ ನನ್ನ ಫ್ರೆಂಡ್ಸ್ಗಳೆಲ್ಲ ಏನು ದುಡಿತಿದಾರಲ್ಲ, ಹ್ಮ್. ಅವ್ರಿಗಿಂತ ಸ್ವಲ್ಪ ಅಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಡೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಹಂಗೆ ಲೆಕ್ಕ ಹಾಕೋಬೇಕು ಅಂದ್ರೆ ಅವ್ರು 3 ತಿಂಗಳು 4 ತಿಂಗಳು ತಗೊಂಡೋದು, 1 ತಿಂಗಳಲ್ಲಿ ತಗೊಂಡಿದ್ದು ಉಂಟು ನಾನು. ಹ್ಮ್. ಒಂದೊಂದು ಟೈಮಲ್ಲಿ ಡೇಟ್ಸೇ ಬಂದಿರಲ್ಲ. ಆ ಟೈಮಲ್ಲಿ ಅವ್ರು ತಗೊಳೋ 10% ಬಂದಿರಲ್ಲ. ಹಿಂಗೆ. ಬಟ್ ಒಬ್ಬ IT ಕಂಪ್ನಿಲಿ ಏನು ದುಡಿತಾನೆ ಅದು ತಗೊಂತೀವಿ. ಓಕೆ. ಒಬ್ಬ ಅಂದ್ರೆ ಲೈಕ್ ಏನಂತ ನೀವ್ ಅನ್ಕೊಂಡಿರೋ ಹಾಗೆ ಒಂದು ಲೈಫ್ ನ ಲೀಡ್ ಮಾಡ್ತಿದ್ದೀರಾ. ಡೆಫಿನೆಟ್ಲಿ ಹೌದು, 100%. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಆರ್ಟಿಸ್ಟ್ ಬದುಕು ಅನ್ನುವಂಥದ್ದು? ಇದು ಲಿಮಿಟ್ಲೆಸ್, ಎಂಡ್ಲೆಸ್ ನಿಮಗೆ. ಹ್ಮ್. ಆಕ್ಟರ್ಸ್ಗೆ ಏನಂದ್ರೆ ಅಂದ್ರೆ ಪ್ರೊಫೆಷನಲಿ ಇದನ್ನೇ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ, ಹ್ಮ್. ಯಾವುದೋ ಹೋದ ವರ್ಷ ಯಾವುದೋ ಒಂದು ಪ್ರಾಜೆಕ್ಟ್ ತುಂಬಾ ದೊಡ್ಡ ಹಿಟ್ಟಾಗಿರುತ್ತೆ ಅಂತ ಅನ್ಕೊಳ್ಳಿ ನಿಮ್ದು. ಅದಾದ್ಮೇಲೆ ಅದಕ್ಕಿನ್ನ ಇನ್ನೂ ಹಿಟ್ಟಾಗಬೇಕು ಅಂತ ಯೋಚನೆ ಮಾಡ್ತೀರಾ ಹೊರತು ನೀವು ಹ್ಮ್. ಹಿಟ್ ಇನ್ ದ ಸೆನ್ಸ್ ಜನಗಳಿಗೆ ರೀಚ್ ಆಗೋದಾಗಿರ್ಬೋದು. ಪ್ರಾಕ್ಟಿಕಲಿ ಮಾತಾಡಬೇಕು ಅಂದ್ರೆ ನಿಮ್ ಕಲೆಕ್ಷನ್ಸ್ ವೈಸು ಇನ್ನೊಂದು ಮತ್ತೊಂದು ಸೀರಿಯಲ್ ಅಂತ ಬಂದಾಗ ನಿಮ್ TRP ವೈಸ್ ಅದೆಲ್ಲ ತಗೊಂತಾರೆ. ಹೌದು. ಬಟ್ ಪ್ರೊಫೆಷನಲ್ ಆಕ್ಟರ್ಸ್ ಯಾವತ್ತೂ ರೆಮಂಡ್ರೇಷನ್ಸ್ ಆಗಿರ್ಬೋದು ಅಥವಾ TRP ಆಗಿರ್ಬೋದು ಅವೆಲ್ಲ ಯೋಚನೆ ಮಾಡಲ್ಲ. ಹ್ಮ್. ನಾನು ಎಷ್ಟು ಜನಕ್ಕೆ ರೀಚ್ ಆದೆ, ನನ್ನ ಪಾತ್ರ ಅವ್ರಿಗೆ ಇಷ್ಟ ಆಯ್ತಾ, ಹ್ಮ್. ಅಥವಾ ಎಷ್ಟು ಜನ ನಾನು ಮಾತಾಡ್ಸ್ತಾರೆ ಅನ್ನೋದ್ರ ಮೇಲೆ ಅಳಿತಾರೆ. ನಾನು ಹ್ಮ್. ಆ ಕಲಾವಿದ ನಾನು. ಹ್ಮ್. ಈಗ ರೀಸೆಂಟ್ ಆಗಿ ಬರೋ ಆರ್ಟಿಸ್ಟ್ಗಳು ಈಗ ರೀಲ್ಸ್ ನೋಡ್ಕೊಂಡು ಅಥವಾ ಅವ್ರ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ನೋಡ್ಕೊಂಡು ಲೀಡ್ ಕ್ಯಾರೆಕ್ಟರ್ಗಳು ಮಾಡ್ತಾರಲ್ಲ, ಅವರೆಲ್ಲ TRP ಮೇಲೆ ಕೌಂಟ್ ಮಾಡ್ತಾರೆ. ಪಾಪ ಅವ್ರಿಗೇನೋ ಗೊತ್ತೇ ಇರಲ್ಲ. ಹಾ. ಐ ಮೀನ್ ನನ್ನ ಸೀರಿಯಲ್, ನಾನು ಫಸ್ಟ್ ಸೀರಿಯಲ್ ಆಕ್ಟ್ ಮಾಡ್ತಿರೋದು ಇಷ್ಟು TRP ಬಂತು, ಇನ್ನೊಬ್ಬ ಯಾರೋ ಸೀನಿಯರ್ ಮುಂಚೆ TRP ಬಂದಿರುತ್ತಲ್ಲ ಅವ್ನಿಗಿಂತ ನಾನು ಜಾಸ್ತಿ ಇದೀನಿ ಅಂತ ನಾವು ಅವಾಗೆಲ್ಲ ಬಂದವ್ರು ನಾವು. ಹ್ಮ್. ನಾವು ರಬ್ಬರ್ ಬ್ಯಾಂಡ್ ನ ಫೋಟೋ ಹಾಕೊಂಡು ಹೋಗಿ ಪ್ರತಿ ಶೂಟಿಂಗ್ ಸ್ಪಾಟ್ಗೂ ಕೊಟ್ಟು ಬಂದಿರೋ ಅಂಥವ್ರು. ಸೊ ನಮಗೆ TRP ಅಥವಾ ರೆಮಂಡ್ರೇಷನ್ ಇದಕ್ಕಿಂತ ಇಂಪಾರ್ಟೆಂಟ್ ನಾವು ಮಾಡೋ ಕೆಲಸ ಎಷ್ಟು ಜನಕ್ಕೆ ರೀಚ್ ಆಯ್ತು, ಎಷ್ಟು ಜನ ಮಾತಾಡ್ತಾರೆ ಅಂತ. ಐ ಥಿಂಕ್ ಆ ವೇನಲ್ಲಿ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ನಿಮ್ದೊಂದು ಲೈಫ್ ಒಂಥರ ಚೆನ್ನಾಗಿದೆ. ಹ್ಮ್. ಜೂನಿಯರ್ ಆರ್ಟಿಸ್ಟ್ ಆಗಿ ಅಪ್ಪು ಅವರ ಸಿನಿಮಾಯಿಂದ ಶುರು ಮಾಡ್ತೀರಾ, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಹ್ಮ್. ಹಾಗೇನೆ ಲೀಡ್ ಆಗಿ ದರ್ಶನ್ ಅವರ ಸಿನಿಮಾಯಿಂದ ಶುರು ಮಾಡ್ತೀರಾ. ಹೆಂಗ್ ಹ್ಮ್. ಅನ್ನಿಸ್ತಿದೆ ಈ ಜರ್ನಿ? ಇಬ್ಬರ ಸ್ಟಾರ್ ನಟರ ಒಂದು ಸಿನಿಮಾಗಳಲ್ಲಿ ನೀವು ಆಸ್ ಎ ಲೀಡ್ ಆಗಿ ಮತ್ತೆ ಜೂನಿಯರ್ ಆರ್ಟಿಸ್ಟ್ ಆಗಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಶುರು ಮಾಡುವಂತದ್ದು. ನಮ್ಗೆ ಇದೇನು ತುಂಬಾ ಎಕ್ಸೈಟಿಂಗ್ ಫ್ಯಾಕ್ಟರ್ ಅಂತ ಅನ್ಸಲ್ಲ ಸರ್. ನಾನು ಅದನ್ನೇ ಹೇಳಿದೆ, ಈಗ ಬರ್ತಿರೋ ಯಂಗ್ಸ್ಟರ್ಸ್ಗೂ ಅಥವಾ ನಾವು ಮುಂಚೆ ಬಂದಿರೋರ್ಗು ನಮ್ಗೆ ಏನ್ ಡಿಫರೆನ್ಸ್ ಅಂದ್ರೆ, ಹ್ಮ್. ನಾವು ತುಂಬಾ ತಳಮಟ್ಟದಿಂದ ಸ್ಟೆಪ್ ಬೈ ಸ್ಟೆಪ್ ನಾವು ಸಕ್ಸಸ್ ನೋಡ್ಕೊಂಡ್ ಬಂದಿದ್ದು. ಹ್ಮ್. ನಾವು ಏಕ್ದಮ್ ಬಂದ ತಕ್ಷಣ ನಾನು ಹೇಳಿದ್ನಲ್ಲ, ಇವತ್ತು ಒಂದು ಸೀರಿಯಲ್ ಅಲ್ಲಿ ಸಿಗೋ ಸಕ್ಸಸ್ನ ತುಂಬಾ ದೊಡ್ಡದಾಗಿ ಮನ್ಸಿಗೆ ತಗೊಂತಾರೆ ಅಥವಾ ತಲೆಗೆ ತಗೊಂತಾರೆ, ಹ್ಮ್. ನನ್ನಿಂದ ಸಕ್ಸಸ್ ಅಂತ. ಅದು ನಾನು ಆಗ್ಲೇ ಹೇಳಿದ್ನಲ್ಲ, ಅದು ಚಾನಲ್ ಅವರೆಲ್ಲ ಸೇರ್ಕೊಂಡು ಮಾಡಿ ನಿಮ್ಮನ್ನ ಹೈಪ್ ಮಾಡೋದು ಅಂತ. ಹ್ಮ್. ನಾವು ಬಂದಾಗ ಜೂನಿಯರ್ ಆರ್ಟಿಸ್ಟ್ ಒಂದು ಸಕ್ಸಸ್. ಹ್ಮ್. ಜೂನಿಯರ್ ಆರ್ಟಿಸ್ಟ್ ಬಂದಾಗ ಪುನೀತ್ ಸರ್ ಒಂದು ಸೀಕ್ವೆನ್ಸ್ ಇದೆ, ಹ್ಮ್. ಒಂದು ಸಾಂಗ್ ಬರುತ್ತೆ, ತುಂಬಾ ನೋಡ್ಬೇಡಿ ಹ್ಮ್. ಲವ್ ಆಯ್ತು. ಆ ಸಾಂಗ್ ಮುಗಿದ್ಮೇಲೆ ಹ್ಮ್. ಪ್ರಿಯಮಣಿ ಅವ್ರದ್ದು ಬ್ಲಡ್ ತಗೊಳೋದಕ್ಕೆ ಅಂತ ಒಂದು ಸೀನ್ ಬರುತ್ತೆ. ಹ್ಮ್. ಅಪ್ಪು ಸರ್, ಹ್ಮ್. ಪುನೀತ್ ಸರ್ ಹಿಂಗ್ ಬ್ಲಡ್ ತಗೊಂತಾ ಇರ್ತಾರೆ, ಹಿಂಗ್ ಪಕ್ಕದಲ್ಲಿ ನಾನು ನಿಂತಿರ್ತೀನಿ. ಹ್ಮ್. ಅದು ನನ್ನ ಸಿನಿಮಾ ಕೆರಿಯರ್ ಜರ್ನಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಓಕೆ. ಅಂದ್ರೆ ನಾವಲ್ಲಿ ಹೆಂಗೆ ಅಂದ್ರೆ ಸೂಪರ್ ಸ್ಟಾರ್ ನ ನೋಡಿದ್ದೇ ಒಂದು ದೊಡ್ಡ ಸಕ್ಸಸ್ ನಮಗೆ. ಹ್ಮ್. ಸಿನಿಮಾ ಮಾಡೋದು ಸೆಕೆಂಡ್ರಿ, ಆಮೇಲೆ ನಾವು ಹೀರೋ ಆಗೋದು ಸೆಕೆಂಡ್ರಿ. ಸೂಪರ್ ಸ್ಟಾರ್ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡ್ತಿರೋದೇ ಒಂದು ಸೆಲೆಬ್ರೇಷನ್. ಹ್ಮ್. ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಸೆಟ್ ಅಲ್ಲಿ, ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಅಂತ ನೋಡ್ಕೊಂಡು ಆ ಲೆವೆಲ್ ಇಂದ ಬೆಳ್ಕೊ ಬಂದವ್ರು ನಾವು. ಅದಾದ ತಕ್ಷಣ ಸಡನ್ ಆಗಿ ನಾನ್ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಆಡಿಷನ್ಸ್ಗಳು ಅಟೆಂಡ್ ಮಾಡಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿ ಹೀರೋ ಆಗಿ ಮಾಡಿದ್ಮೇಲೆ
ದೊಡ್ಡ ಪ್ರೊಡಕ್ಷನ್ ಗಾಂಧಿನಗರದ ಒಂದು ಆಡಿಷನ್ಸ್ ಮಾಡ್ತಾರೆ, ಅಲ್ಲೋಗಿ ನಾನು ಅಟೆಂಡ್ ಮಾಡ್ತೀನಿ. ತುಗುದೀಪ್ ಸಂಸ್ಥೆಯಲ್ಲಿ ದರ್ಶನ್ ಸರ್ ಬ್ಯಾನರ್ ಅಲ್ಲಿ ನಾನು ಸೆಕೆಂಡ್ ಹೀರೋ ಆಗಿ ಆಕ್ಟ್ ಮಾಡ್ತೀನಿ. ಅಮೂಲ್ಯ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಅವ್ರು ಚೆಲ್ವಿನ್ ಚಿತ್ತಾರ ಎಲ್ಲ ನೋಡ್ತಾ ಇದ್ವಿ ನಾವು. ಅವ್ರ ಜೊತೆ ಅವ್ರನ್ನ ಮದ್ವೆ ಆಗಕ್ ಬರೋ ಅಂತ ಒಂದು ಸೀಕ್ವೆನ್ಸ್ ನಾನು ಶರತ್ ಲೋಹಿತಾಶ್ ಅವ್ರ ಮಗನ್ ಕ್ಯಾರೆಕ್ಟರ್ ಅದ್ರಲ್ಲಿ. ಐ ಮೀನ್ ಜೂನಿಯರ್ ಆರ್ಟಿಸ್ಟ್ ಇಂದ ಅಲ್ಲಿಗೆ ಬರೋ ಅಷ್ಟರಲ್ಲಿ 4 years ಜರ್ನಿ ಆಗಿತ್ತು. ಸೊ ಈ ಜರ್ನಿಲಿ ಹೆಂಗಿರ್ಬೇಕು ಇಂಡಸ್ಟ್ರಿ, ನಾವು ಹೆಂಗ್ ಬಿಹೇವ್ ಮಾಡಬೇಕು, ಯಾವ ತರ ನಡ್ಕೋಬೇಕು, ನಾವ್ ಹೆಂಗ್ ಆಕ್ಟ್ ಮಾಡಬೇಕು, ದೊಡ್ಡ ಪ್ರೊಡಕ್ಷನ್ ಅವರೆಲ್ಲ ಇದ್ದಾಗ ನಾವು ಎಕ್ಸೈಟ್ ಆಗ್ದಂಗೆ ಹೆಂಗಿರ್ಬೇಕು, ಕೂಲಾಗೆ ಆ ಸಕ್ಸಸ್ ನ ತಲೆಗೆ ಹಚ್ಕೊಳ್ದಾಗೆ, ಆ ಜರ್ನಿನ ಬ್ಯೂಟಿಫುಲ್ ಸರ್. ಫಸ್ಟ್ ಟೈಮ್ ನಾನು ದರ್ಶನ್ ಸರ್ನ ಆಸ್ ಎ ಫ್ಯಾನ್ ಆಗಿ ಒಂದ್ಸಲಿ ನೋಡಿದ್ದು ಎಲ್ಲಿ, ತುಮಕೂರ್ಗೆ ಸಾರಥಿ ಸಿನಿಮಾ ರ್ಯಾಲಿ ಬಂದಾಗ ನಾವೆಲ್ಲ ಇನ್ನು ಐ ಥಿಂಕ್ 10th standard ಏನೋ ಇರ್ಬೇಕು ಅನ್ಸುತ್ತೆ. ಆ ಟೈಮಲ್ಲಿ ನೋಡಿದ್ದು ಫ್ಯಾನ್ ಬಾಯ್ ಆಗಿ. ಅದಾದ್ಮೇಲೆ ಇಂಡಸ್ಟ್ರಿಗೆ ಬಂದ್ಮೇಲೆ ಪ್ರೀಮಿಯರ್ ಶೋ ಅಲ್ಲಿ ಮದುವೆ ಮಮತೆ ಕರೆಯಲು ಪ್ರೀಮಿಯರ್ ಶೋ ಇಲ್ಲೇ ರಣಕಂಬದಲ್ಲಿ ಮಾಡಿದಾಗ ನಾನು ಸೈಡಲ್ಲಿ ನಿಂತಿದ್ದೆ. ಫಸ್ಟ್ ಹೀರೋ ನಮ್ ಸೂರಜ್ ಗೌಡ ಮಾಡಿದ್ದು, ಅವ್ರು ಮೈನ್ ಅಟ್ರಾಕ್ಷನ್ ಅಲ್ವಾ, ಅವ್ರು ನಿಂತಿದ್ರು, ನಾನು ಸೈಡಲ್ಲಿ ನಿಂತಿದ್ದೆ. ಅವ್ರು ಕಾರ್ ಇಳಿದು ಬಂದ ತಕ್ಷಣ ದರ 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 ನನ್ ಕಡೆ ನೆಡ್ಕೊಂಡ್ಬಂದ್ರು. ನಾನ್ ಯಾಕೆ ನನ್ ಕಡೆ ಹಿಂಗ್ ನಡ್ಕೊಂಡ್ ಬರ್ತಿದ್ರಲ್ಲ ಅಂತ. ಸರ್ ನೀವು ಲಿಟ್ರಲಿ ನಂಬಲ್ಲ, ಹೆಗ್ಲ ಮೇಲೆ ಕೈ ಹಾಕೊಂಡು ನಾನು ಮೀಸೆ ಹಿಂಗ್ ಬಿಟ್ಟಿದ್ದೆ ಅವಾಗ. ಏಯ್ ನಿನ್ ಸೀರಿಯಲ್ ಎಲ್ಲ ಚೆನ್ನಾಗಿ ಮಾಡ್ತಿಕೊಂಡ ನೋಡಿದೀನಿ, ನಗ್ತಾ ನಗ್ತಾ ಒಂಥರ ಸ್ಮೈಲಿಂಗ್ ಅಲ್ಲಿ ಡೈಲಾಗ್ ಹೇಳ್ತೀಯ ಚಿನ್ನ, ಸಖತ್ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಇಡೀ ಸಿನಿಮಾ ನೋಡಿ ನಾನ್ ಮಾಡಿದ ಸೀನ್ಗಳನ್ನೆಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಅವ್ರ ಒಡನಾಟ ಸ್ಟಾರ್ಟ್ ಆಗಿದ್ದು ನಮಗೆ. ಐ ಥಿಂಕ್ ಅಪ್ಪು ಸರ್ನ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾರೆ ಸೂಪರ್ ಸ್ಟಾರ್ ಅವ್ರು, ಇನ್ನೊಬ್ರು ಸೂಪರ್ ಸ್ಟಾರ್ ಸಿನಿಮಾ ಪ್ರೊಡಕ್ಷನ್ ಹೌಸ್ ಅಲ್ಲೇ ನಾನು ಕೆಲಸ ಮಾಡ್ತೀನಿ. ಇದು ನಮ್ ಜರ್ನಿ ಹಿಂಗು ಹೋಗಿದ್ದು. ಸೊ ಹಂಗಾಗಿ ನಮ್ಗೆ ತುಂಬಾ ದೊಡ್ಡ ಸಕ್ಸಸ್ ಬಂದ್ರು ತಲೆಗಿರಲ್ಲ, ನಮ್ಗೇನು ಕೆಲಸ ಇಲ್ದೇ ಇದ್ರು ನಾವು ಹಂಗೆ ಇರ್ತೀವಿ. ನಮ್ ವರ್ಕ್ ಮಾತಾಡ್ಬೇಕಷ್ಟೇ ಎಂಡ್ ಆಫ್ ದಿ ಡೇ. ನಾವು ಈ ಫಾಲೋವರ್ಸ್ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಕಾಲದಲ್ಲಿ ಬಂದವರಲ್ಲ ನಾವು. ಈಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಿಂಗ್ ಕೂತಿದ್ದೀನಿ ಕಂಫರ್ಟ್ ಝೋನ್ ಮಾಡ್ಕೊಂಡು. ಏನ್ ಗೊತ್ತಾ, ಅಪ್ಪು ಅವರೊಟ್ಟಿಗೆ ಅಣ್ಣ ಬಾಂಡ್ ಸಿನಿಮಾದಲ್ಲಂತೂ ಜೂನಿಯರ್ ಆರ್ಟಿಸ್ಟ್ ಆಗಂತೂ ಆಕ್ಟ್ ಮಾಡಿದ್ರಿ. ದರ್ಶನ್ ಸರ್ ಅವರೊಟ್ಟಿಗೆ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ? ಯಾಕಂತಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಾರ, ಅವ್ರ ಮೆಚ್ಚುಗೆಯನ್ನ ಪಡ್ಕೊಂಡಿದಾರ, ಅವ್ರ ಕಡೆಯಿಂದ ನೀವ್ ಚೆನ್ನಾಗ್ ಮಾಡ್ತೀರಾ, ಚೆನ್ನಾಗ್ ಮಾಡ್ತೀಯ ಚಿನ್ನ ಅಂತ ಹೇಳ್ಬಿಟ್ಟು ಒಂದ್ಸಲ ಫೋಟೋಗೋಸ್ಕರನೇ ಎಷ್ಟೋ ಜನ ವೆಯ್ಟ್ ಮಾಡ್ತಿರ್ತಾರೆ. ಅವ್ರನ್ನ ಮೀಟ್ ಆಗ್ಬೇಕು, ಒಂದ್ ಶೇಕ್ ಹ್ಯಾಂಡ್ ಕೊಡ್ಬೇಕು, ಒಂದ್ ಫೋಟೋ ತೆಗೆಸ್ಕೋಬೇಕು ಅನ್ನೋಂಥದ್ದು. ಅಂತದ್ರಲ್ಲಿ ನೀವು ಅವ್ರ ಕಡೆಯಿಂದ ಒಂದ್ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಂಡಿದ್ರ, ಅವ್ರ ಸಪೋರ್ಟ್ ಅನ್ನ ಪಡ್ಕೊಂಡಿದಾರ, ಅವ್ರ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಪಡ್ಕೊಂಡಿದಾರ ಅಂತಂದಾಗ ಒಂಥರ ಗ್ರೇಟ್ ಆಕ್ಟರ್ ಅಂತಾನೆ ಆಗ್ಲೇ ನಿಮ್ಗೆ ಸಿಕ್ಕಿದ್. ಯಾವ ಅವಾರ್ಡು ಬೇಕಾಗಿಲ್ಲ. ನಾನು ಯಾವುದೇ ಫಂಕ್ಷನ್ಸ್ ಕೇಳಿದ್ರು ಮಿಸ್ ಮಾಡ್ತಿರ್ಲಿಲ್ಲ ಸರ್ ದರ್ಶನ್ ಸರ್. ಅಂದ್ರೆ ನೀವು ಕರೆಯುವಂತ ಫಂಕ್ಷನ್ಸ್? ಹೌದು, ನಂದು 2 ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಅವರು. ಹೌದಾ? ಹೌದು. ಆಮೇಲೆ ಅದೇ ಇವ್ರು ಪ್ರಿಯಮಣಿ, ಕಿಶೋರ್, ಮಯೂರಿ ನಾವು ಸೇರ್ಕೊಂಡು ಮಾಡಿದ್ವಲ್ಲ ಸಿನಿಮಾ, ನನ್ನ ಪ್ರಕಾರನ ಸಿನಿಮಾಗೆ ಕೇಳಿದ ತಕ್ಷಣ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ಅವರು. ಅದಾದ್ಮೇಲೆ ದಿನಕರ್ ಸರ್ ನನ್ನ ಫಸ್ಟ್ ಸಿನಿಮಾಗೆ ತುಮಕೂರ್ಗ್ ಬಂದು ಡಾಲಿ ಮತ್ತೆ ದಿನಕರ್ ಸರ್ ಅಲ್ಲಿ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ಇನ್ನೊಂದು ಸಿನಿಮಾಗೆ ಸುದೀಪ್ ಸರ್ ಲಾಂಚ್ ಮಾಡ್ಕೊಟ್ರು. ಸೊ ಎಲ್ಲಾ ಸ್ಟಾರ್ಗಳು ಪ್ರತಿಯೊಂದು ಸಿನಿಮಾಗೂ ಏನಾದ್ರೂ ಒಂದು ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ದರ್ಶನ್ ಸರ್ ನಾನು ಒಂದ್ಸಲಿ ಕೇಳಿದ್ದೆ. ಆಕ್ಚುಲಿ ನಾನು ಯೂಶಲಿ ಮಿಸ್ಯೂಸ್ ಮಾಡ್ಕೊಳಲ್ಲ, ಕೇಳಲ್ಲ ಹಂಗೆ. ಒಡೆಯ ಸಿನಿಮಾ ಮಾಡ್ಬೇಕಾದ್ರೆ ಆ ಸಿನಿಮಾ ಆಗಿತ್ತು. ಆ ಟೈಮ್ ಬರ್ಡೇಗೇನ ಮನೆಗೇನ ಹೋದಾಗ, ಅಣ್ಣ ಮಾಡ್ತಾ ಇದೀನಿ ನಿಮ್ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಯಾವ್ದಾನ ಇದ್ರೆ ಮಾಡ್ಸಿಯೋಣ ಅಂತ ನನಗ್ ಬೈದ್ ಬಿಟ್ಟಿದ್ರೆ. ಆಕ್ಚುಲಿ ಯಾಕೆ ಇಷ್ಟು ಬೇಗ ಸುಸ್ತಾಗೋದ ನೀನು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ, ಹೀರೋ ಆಗಿ ಮಾಡ್ತಿದ್ಯಾ, ಕೊನೆವರೆಗೂ ಕಷ್ಟಪಡು, ಏನು ಆಗ್ತಿಲ್ಲ ಅನ್ನೋ ಟೈಮಿಗೆ ನಾನು ಕ್ಯಾರೆಕ್ಟರ್ ಮಾಡಿಸ್ತೀನಿ, ನಾನು ಏನ್ ದೊಡ್ಡ ವಿಷಯ ಅಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿಸೋದು. ನೀನ್ ಹೀರೋ, ಅವ್ರು ಯಾವಾಗ್ಲೂ ಹೀರೋ ಅಂತ ಕರೆಯೋದು, ನಾನು ಹೆಸರಿಟ್ ಕರೆಯಲ್ಲ ಅವರು. ಬನ್ರಿ ಹೀರೋ, ಕುತ್ಕೊಳ್ರಿ ಹೀರೋ, ಮಾತಾಡ್ರಿ ಹೀರೋ, ಈ ತರ ಕರೆಯೋರು, ಹೀರೋ ಅಂತಾನೆ ಮಾತಾಡ್ಸಿದ್ದವ್ರು. ಅಷ್ಟೊತ್ತಿಗಾಗ್ಲಿ ನಾನು 3 ಸಿನಿಮಾ ಮಾಡಿದ್ದೆ. ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ನೀನೊಬ್ಬ ಹೀರೋ ಇವತ್ತು. ನೀನ್ ಯಾವಾಗ ನಿನ್ ಶುಕ್ರವಾರ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ನೀನ್ ಡೌನ್ ಆಗ್ಬೇಡ, ನೀನ್ ಕೆಳಗಡೆ ಬಂದ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೇಡ, ನೀನು ಮಾಡು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ. ನೀನ್ ಯಾವತ್ ಆಗ್ತಾನೆ ಇಲ್ಲ ನೀನು ಹೀರೋ ಆಗಿ, ನಿಂಗೆ ಬರ್ತಿಲ್ಲ ಪಾತ್ರಗಳಂತೇಳಿ ಅವಾಗ ಮಾಡಿಸ್ತೀನಿ ಅಂತ ಹೇಳಿದ್ರು. ಏನೋ ಅವ್ರು ಹೇಳಿದ್ದು ಬಾಯಾರಿಕೆಯಿಂದ ಸಿನಿಮಾಗಳು ಮಾಡ್ತಾನೆ ಇದೀನಿ. ಬಟ್ ಒಂದಿನ ಮಾಡ್ಬೇಕು ಆಸೆ, ಬಟ್ ಮಾಡಿ ಬೈದಿದ್ರು ನನಗೆ, ಹೀರೋ ಮಾಡ್ತಿದ್ವಿ, ಹೀರೋ ಮಾಡೋ ನೀನು ಅಂತ ಹೇಳಿದ್ರು. ಬರ್ಲಿ ಸರ್, ಈಚೆ ಬರ್ಲಿ, ಎಲ್ಲ ಅವ್ರದ್ದೇನು ಕಷ್ಟಗಳಿದೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ಮೇಲೆ ಅದು ಹಣೆ ಬರದಲ್ಲಿ ಇತ್ತು, ಮಾಡ್ಬೇಕು ಅನ್ನೋ ಋಣ ನಮ್ಮಲ್ಲಿದ್ರೆ ಆಬ್ವಿಯಸ್ಲಿ ಯಾರಿಗ ಇಷ್ಟ ಇರಲ್ಲ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ. ಎಷ್ಟು ಬೇಜಾರಾಯ್ತು, ಯಾಕಂತಂದ್ರೆ ಈಗ ಹೇಳ್ತಿದ್ರಿ ಇಷ್ಟೊಂದು ಒಡನಾಟವನ್ನು ಇಟ್ಕೊಂಡಿದ್ರ, ಅವರು ಹೆಗಲ್ ಮೇಲೆ ಕೈ ಹಾಕೊಂಡು ಒಂದು ಸಿನಿಮಾ 4-5 hours ಅನ್ಕೋಣ. ಯಾಕಂತಂದ್ರೆ
ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು ಮಾತಾಡುವಂಥದ್ದು ಒಂದು ಅರ್ಧ ಗಂಟೆ, ಒಂದು 3 ಅವರ್ಸ್ ಸಿನಿಮಾ ಅನ್ಕೋಣ, ಅದಾದ ನಂತರ ಒಂದು ಹಾಫ್ ಅನ್ ಅವರ್ ಅನ್ಕೋಣ, ಟೋಟಲ್ 4 ಅವರ್ ನಿಮ್ ಜೊತೆ ಪಕ್ಕದಲ್ಲೇ ಕೂರಿಸ್ಕೊಂಡು ನಿಮ್ಮನ್ನ ಅಷ್ಟೊಂದು ಚೆನ್ನಾಗಿ ಹೀರೋ ಆಗಿ ಚಿನ್ನ ಅನ್ಕೊಂಡು ತಮ್ಮನ್ ತರ ಟ್ರೀಟ್ ಮಾಡಿದ್ದಾರೆ ಅಂತಂದ್ರೆ ಆ ಭಾಗ್ಯ ನಿಜವಾಗ್ಲೂ ಒಂಥರ ನಿಮ್ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು. ಸರ್ ಫಸ್ಟ್ ಟೈಮ್ ಅವ್ರು ನೋಡಿದಾಗ ನನಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ಸರ್. ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ ನಾನು. ಎಲ್ಲಿ ನೋಡಿದ್ರಿ ನೀವು? ಅಂದ್ರೆ ರೆಗ್ಯುಲರ್ ಆಸ್ ಎ ಫ್ಯಾನ್ ಆಗಿ ನಾನು ತುಮಕೂರಲ್ಲಿ ನೋಡಿದ್ ಬೇರೆ. ಚಿಂಗಾರಿ ಅಂತ ಒಂದು ಸಿನಿಮಾ ಆಡಿಯೋ ಲಾಂಚ್ ಅವಾಗ ತಾನೇ ಇಂಡಸ್ಟ್ರಿಗೆ ಬಂದಿದ್ದೆ, ಇನ್ನು ಜೂನಿಯರ್ ಆರ್ಟಿಸ್ಟ್ ಆಗೆಲ್ಲ ಮಾಡ್ತಿದ್ದೆ ನಾನು. ನನ್ನ ಫ್ರೆಂಡ್ ಒಬ್ರು ವೇಣು ಅಂತಿದ್ರು ತುಮಕೂರವ್ರು, ಡಿ ಕಂಪ್ನಿ ಇದೆಯಲ್ಲ ಅದರಲ್ಲಿ ಒನ್ ಆಫ್ ದ ಮೆಂಬರ್ ಆಗಿದ್ರು, ಅವ್ರು ಕರ್ಕೊಂಡು ಹೋಗಿದ್ರು. ಇವನ್ ಸುದೀಪ್ ಸರ್ ಕೂಡ ಗೆಸ್ಟ್ ಅವತ್ತಲ್ಲಿ. ಎಲ್ಲ ಇವೆಂಟ್ ಎಲ್ಲ ಮುಗೀತು, ಇವೆಂಟ್ ಎಲ್ಲ ಮುಗಿದ್ಮೇಲೆ ನಾನು ಫೋಟೋ ಇದೆ ಫೇಸ್ಬುಕ್ ಅಲ್ಲಿ ಇದೆ, ನಾನು ಶೇರ್ ಮಾಡಿದ್ದೀನಿ ಅದನ್ನ. ಒಳ್ಳೆ ಸಣ್ಣಗಿದ್ದೆ ನಾನು, ಸ್ಕೆಲಿಟನ್ ತರ ಇದ್ದೆ ಅವಾಗ ನಾನು. ವೈಟ್ ಡ್ರೆಸ್ಸು, ಅವ್ರಿಗೆ ಸಾರ್ಥಿ ಎಲ್ಲ ರಿಲೀಸ್ ಆಗಿ ಚಿಂಗಾರಿ ಎಲ್ಲ ಆಗಿತ್ತಲ್ಲ, ಫುಲ್ ಟ್ರಿಮ್ ಆಗ್ಬಿಟ್ಟಿದ್ರು, ಚಿಕ್ಕ ಚಿಕ್ಕ ಕೂದಲುಗಳಿತ್ತು ಸರ್ದ ಅವಾಗ. ಹಿಂಗ್ ನೋಡಿದ ತಕ್ಷಣ ಓಕೆ ಸೂಪರ್ ಸ್ಟಾರ್ ಅಂದ್ರೆ ಹಿಂಗೆ ಇರ್ತಾರ ಅಂತ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ನನಗೆ ಇವಾಗ. ಅಂದ್ರೆ ಒಬ್ಬೊಬ್ರಿಗೆ, ಕೆಲವೊಬ್ರಿಗೆ ದೇವ್ರು ಅಂತ ಅನ್ಸಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋರಲ್ಲ, ಫಸ್ಟ್ ಟೈಮ್ ನಂಗೆ ನೋಡಿದ ತಕ್ಷಣ ನನ್ಗೆ ಆ ಫೀಲ್ ಬಂದಿದ್ದು. ಒಬ್ಬ ಸ್ಟಾರ್ ಅಂದ್ರೆ ಆಯ್ಟು ಹಿಂಗ್ ನೋಡಿದ ತಕ್ಷಣ ಅನ್ಸಿದ್ದು. ಅದಾದ್ಮೇಲೆ ಅವ್ರ ಜೊತೆ ಜರ್ನಿ ಮಾಡಿದ್ದು, ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿದ್ದು, ಪ್ರತಿ ಬರ್ಡೇಗೂ ನಾವು ಅವ್ರ ಮನೆಗೆ ಹೋಗ್ತಿದ್ದು. ಅದಾದ್ಮೇಲೆ ನಾವು ಯಾವುದೇ ಇವೆಂಟ್ಗಳು ಕರೆದ್ರು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದು. ಇದೆಲ್ಲ ಆಗಿ ಸಡನ್ ಆಗಿ ಈ ಥರದ್ದು ಹಿಂಗೆ ಒಂದು ನ್ಯೂಸ್ ಬಂದು ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ, ಹೊರಗಡೆಯಿಂದ ಸರ್ನ ನೋಡೋ ರೀತಿ ಬೇರೆ, ದರ್ಶನ್ ಸರ್ನ ನೋಡೋ ರೀತಿಯಿಂದ ಬೇರೆ, ಅಥವಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರ ಬಗ್ಗೆ ಮಾತಾಡೋ ರೀತಿ ಬೇರೆ. ನಾವು ತುಂಬಾ ಹತ್ರದಿಂದ ಹಂಗೆ ನೋಡಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋರಿಗೆ ಸಡನ್ ಆಗಿ ನಮ್ಗೆ ಅನ್ನ ಹಾಕಿದ್ದೊಬ್ಬ ವ್ಯಕ್ತಿ ಹಿಂಗೆ ಹೋಗ್ತಿದ್ರಲ್ಲ ಒಳಗಡೆ ಅಂತ ಸಖತ್ ಬೇಜಾರಾಯ್ತು. ಅದನ್ನ ಹೇಳ್ಕೊಳಂಗಿಲ್ಲ, ಬಿಡಾಗಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದು ಇಂಟರ್ವ್ಯೂಲೋ ಅಥವಾ ಎಲ್ಲೋ ಅವ್ರ ಪೋಸ್ಟ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ. ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನಾವು ನೋಡಿದ್ದು ಸರ್ ಬೇರೆ, ಇದು ಸಿಚುಯೇಷನ್ ಅಲ್ಲಿ ಹಿಂಗ ಆಗ್ಬಾರ್ದಿತ್ತು, ಹಿಂಗ ಆಗೋಯ್ತು. ಅದಕ್ಕೆ ಪಾಪ ಅವರು ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ತಪ್ಪು ಕೆಲ್ಸನೇ ಸರ್. ಅವ್ರು ಆ ತರದ ವ್ಯಕ್ತಿ ಅಲ್ಲ ಸರ್, ನನಗೆ ಗೊತ್ತಿರಂಗೆ. ಅದು ಯಾಕಂಗ್ ಟ್ರಿಗರ್ ಆಗಿ ಆತರ ಹಂಗೆ ಓಡಿದ್ರು ಅಥವಾ ಇನ್ನೊಂದು ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ನೋಡಿದ್ ಸರ್ ಹಿಂಗ್ ಕೂತ್ಕೊಂಡ್ರೆ ಊಟ ಮಾಡದಲ್ಲೇ ಕಳಿಸ್ತಿರ್ಲಿಲ್ಲ ನಮ್ಮನ್ನ. ಯಾವ್ದೇ ಕ್ಯಾರವಾನ್ ನಾವು ಮಾತಾಡ್ಸಕ್ ಹೋದಾಗ ಪಕ್ಕದಲ್ಲಿ ಕೂರ್ಸಿ ಊಟದ ಟೈಮ್ ವರ್ಗು ವೆಯ್ಟ್ ಮಾಡಿಸಿ ನಮ್ಮನ್ನ ಊಟ ಮಾಡಿಸಿ 4 ತರ 5 ತರ ನಾನ್ ವೆಜ್ ವೆಜ್ ನಂಗೆ ಊಟ ಮಾಡಿಸಿ ಕಳಿಸ್ತಿರೋಂಥ ವ್ಯಕ್ತಿ ಆ ತರ ಮಾಡಕ್ ಚಾನ್ಸ್ ಇಲ್ಲ. ನಾನು ಅದನ್ನು ನೋಡಿದೆ ಇದ್ರಲ್ಲೆಲ್ಲ, ಏನೋ ಅವ್ರನ್ನ ಊಟ ಕೊಟ್ಟರು, ಬಸ್ ಚಾರ್ಜ್ ಕೊಟ್ಟು ಕಳಿಸಿ ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಏನೋ ಆಯ್ತಂತೆ. ಎಲ್ಲರಿಗೂ ನಮ್ಗೇನಂದ್ರೆ ಫ್ರಾಂಕ್ ಆಗಿ ಎಲ್ಲ ನ್ಯೂಸ್ಗಳು ನೋಡಿ ನಮಗೂ ಗೊತ್ತಾಗಿರೋದು ವಿಷಯ. ಬಟ್ ಡೆಫಿನೆಟ್ಲಿ ಆ ವ್ಯಕ್ತಿಗೆ ಹಿಂಗೆ ಆಗ್ಬಾರ್ದು ಸರ್, ಫ್ರಾಂಕ್ ಆಗಿ ಹೇಳ್ತೀನಿ. ಬಟ್ ಎಲ್ಲ ಸದ್ಯ ಇದೆಲ್ಲ ಏನೇನಿದೆ ಕಷ್ಟಗಳೆಲ್ಲ ಮುಗಿಸ್ಕೊಂಡು ಈಚೆ ಬಂದು ಮತ್ತೆ ಒಳ್ಳೇದಾಗಬೇಕು. ಯಾಕಂದ್ರೆ ನಮಗೆ ಅನ್ನ ಹಾಕಿರೋ ಪ್ರೊಡಕ್ಷನ್ ಮಾಲೀಕ ಅವ್ರು ಒಳ್ಳೇದಾಗಬೇಕು ಸರ್. ಈ ಆಡಿಷನ್ಸ್ ನಡೆಯೋದೆಲ್ಲ ಕೆಲವೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಈಗ ಬರುವಂತಹ ಅಪ್ಕಮಿಂಗ್ ಸ್ಟಾರ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಏನ್ ಸ್ಮಾಲ್ ಸ್ಕ್ರೀನ್ ಎಲ್ಲ ನೋಡ್ತಿರ್ತಾರಲ್ಲ ಅವ್ರಿಗೆ, ಮೇನ್ ಕ್ಯಾರೆಕ್ಟರ್ಗೆಲ್ಲ ಆಲ್ರೆಡಿ ಮೊದಲೇ ಸೆಲೆಕ್ಟ್ ಆಗಿರ್ತಾರೆ. ಸೈಡ್ ಇವಾಗ ನೀವು ಏನ್ ಹೇಳಿದ್ರಿ, ಅಣ್ಣ ತಂಗಿ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಅತ್ತೆ ಮಾವ ಕ್ಯಾರೆಕ್ಟರ್ ಅಥವಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ 1 or 2 days ಫ್ರೆಂಡ್ಸ್ ಕ್ಯಾರೆಕ್ಟರ್, ಈ ತರದಕ್ಕೆ ಮಾತ್ರ ಆಡಿಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಸುಳ್ಳು ಸರ್. ಏನ್ ಗೊತ್ತಾ, ಏನಾಗುತ್ತೆ ಅಂದ್ರೆ ಈಗ ಕೆಲವರು ಆಡಿಷನ್ಸ್ ಅಲ್ಲಿ ಪಾಸ್ ಆಗದೆ ಇರೋರು ಆತರ ಮಾತಾಡ್ತಾರೆ ಅಷ್ಟೇ. ಈಗ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಬಂದಾಗ ಸರ್ ನಮ್ಗೇನು ಬೇರೆ ಶಾರ್ಟ್ ಕಟ್ಸ್ ಇಲ್ವೇ ಇಲ್ಲ ಸರ್. ಈಗಾದ್ರೂ ಅಟ್ಲೀಸ್ಟ್ ಶಾರ್ಟ್ ಕಟ್ಸ್ ಇದೆ. ನಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ರೀಲ್ಸ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀನೇನೋ ಆಕ್ಟ್ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು, ಅಥವಾ ನೀನೇನೋ ಫೋಟೋ ಶೂಟ್ ಚೆನ್ನಾಗಿ ಮಾಡ್ಕೊಂಡಿದ್ರೆ, ನೀನ್ ನೋಡಕ್ ಚೆನ್ನಾಗಿದ್ರೆ ಕರೆದ್ಬಿಟ್ಟು ಅವಕಾಶ ಕೊಡೋರು. ಅವಾಗೆಲ್ಲ ಎಲ್ಲಿದ್ದು ಏನು ಆಡಿಷನ್ಸ್ ಒಂದೇ ಶಾರ್ಟ್ ಕಟ್, ಇನ್ನೇನು ಇಲ್ಲ. ನೀನ್ ಲೊಕೇಶನ್ ಹೋಗ್ಬೇಕು, ಫೋಟೋ ಕೊಡ್ಬೇಕು, ಆಡಿಷನ್ಸ್ ಹೇಳ್ತಾರೆ, ಅಲ್ಲಿ ಪ್ರೂವ್ ಮಾಡ್ಕೋಬೇಕು. ನಾವೆಲ್ಲ ಆಡಿಷನ್ಸ್ ಅಲ್ಲೇ ಬಂದಿತ್ತು ಸರ್. ಆಮೇಲೆ ಫಸ್ಟ್ 1-2 ಪ್ರಾಜೆಕ್ಟ್ ಮಾತ್ರ ನಿಮ್ಗೆ ಆಡಿಷನ್ಸ್ ಅಂತ ಬೇಕಾಗುತ್ತೆ. ನೀನ್ 2 ಪ್ರಾಜೆಕ್ಟ್ ಮಾಡಿದಾದ್ಮೇಲೆ ನೀನ್ ಮತ್ತೆ ಆಡಿಷನ್ಸ್ ಹೋಗ್ತಿದ್ಯಾ ಅಂದ್ರೆ ನೀನ್ ಆಕ್ಟಿಂಗ್ ಅಲ್ಲಿ ಕೊಡ್ತಾ ಇದೆ ಅಂತ ಅರ್ಥ. ಸಿಂಪಲ್. ನೀನು ಈಗ ಒಂದು ಹೀರೋ ಕ್ಯಾರೆಕ್ಟರ್ ಸೀರಿಯಲ್ ಅಥವಾ ಸಿನಿಮಾದಲ್ಲೂ ನಿಮ್ಗೆ ಕೊಟ್ರು ಅಂತ ಅನ್ಕೊಳ್ಳಿ, ಅದೊಂದು 1 ವರ್ಷನ 2 ವರ್ಷನ ಸೀರಿಯಲ್ ಓಡ್ತು ಅಂತ ಅನ್ಕೊಳ್ಳಿ, ನೀನ್ ಇಡೀ ಪ್ರಪಂಚಕ್ಕೆ ಪರಿಚಯ ಆಗಿರ್ತೀಯ ನೀನು. ಅದಾದ್ಮೇಲೆ ಮತ್ತೆ ನಿನ್ನ ಆಡಿಷನ್ ಕರೀತಿದ್ದಾರೆ ಅಂದ್ರೆ ನೀನೇನು ಪರ್ಫಾರ್ಮ್ ಮಾಡಿಲ್ಲ ಅಂತ ಅರ್ಥ, ನೀನ್ ರೀಚ್ ಆಗಿಲ್ಲ ಅಂತ ಅರ್ಥ. ಸಿಂಪಲ್, ವೆರಿ ಸಿಂಪಲ್ ಅಲ್ವಾ? ಹೌದು. ಬಟ್ ಏನಂದ್ರೆ ಇವಾಗ ರೋಡ್ಗೂ ಆಕ್ಟಿಂಗ್ ಕ್ಲಾಸ್ಗಳಂತ ಆಗಿದೆ. ರೋಡ್ಗೂ ಈಗ ಕ್ಯಾಸ್ಟಿಂಗ್ ಕೋಆರ್ಡಿನೇಟರ್ಸ್ ಅಂತ ಸುಮಾರು ಜನ ಬಂದಿದ್ದಾರೆ. ಅದ್ರಲ್ಲಿ ಪ್ರೊಫೆಷನ್ ಆಗಿರೋರು ಒಂದಷ್ಟು ಜನ ಇದ್ದಾರೆ. ಇನ್ ಕೆಲವ್ರು ಏನಂದ್ರೆ ಅಲ್ಲಿ ಮಿಸ್ಯೂಸ್ ಮಾಡ್ಕೊಳೋದು ಉಂಟು. ಸೊ ಆ ತರ ಎಲ್ಲೋ ರಾಂಗ್ ಪರ್ಸನ್ಸ್ ನ ಇವರು ಕಮಿಟ್ ಆಗಿರ್ತಾರೆ. ರಾಂಗ್ ಪರ್ಸನ್ಗೆ ಹೋಗ್ಬಿಟ್ಟು ಮಿಸ್ಲೀಡ್ ಆಗಿರುತ್ತೆ. ಈ ತರ ಮಿಸ್ಲೀಡ್ ಆಗಿರುತ್ತೆ. ಬಿಟ್ರೆ ನಮ್ಗೆಲ್ಲ ಮಾಡ್ತಿದ್ದು ಯಾರಂದ್ರೆ ಡೈರೆಕ್ಟರ್ಗಳೇ ಆಡಿಷನ್ಸ್ ಮಾಡೋರು, ಪ್ರೊಡಕ್ಷನ್ ಹೌಸ್ಗಳೇ ಆಡಿಷನ್ಸ್ ಮಾಡೋರು. ಇವಾಗ ಏನಂದ್ರೆ
ಈ ಕಾಸ್ಟಿಂಗ್ ಕೋಆರ್ಡಿನೇಟರ್ಗಳಂತ ಇರುತ್ತೆ, ಅವ್ರು ಅಲ್ಲಿ ಹೋಗ್ಬೇಕು, ಅವ್ರ ಮುಖಾಂತರ ಹಿಂಗೆಲ್ಲೋ ಪ್ರೊಡಕ್ಷನ್ ಹೋಗ್ಬೇಕು, ಈ ತರ ಏನೋ ವೇಗಳಿದೆ. ನಮ್ಗೆ ಅವಾಗ ಏನಿಲ್ಲ, ಶಾರ್ಟ್ ಕಟ್ Direct. ಏನಿಲ್ಲ, ಡೈರೆಕ್ಟ್ ಒಂದೇ ಹಾ. ಕೊಡು, ಪಾಸ್ ಆದ್ರೆ ಒಳಗಡೆ ಬಾ, ಇಲ್ಲ ಫೇಲ್ ಆದ್ರೆ ಹೋಗು ಅಂತ ಹ್ಮ್. ಕಳ್ಸಿದವರು. ಐ ಥಿಂಕ್ ನಮ್ ಕೆರಿಯರ್, ನಮ್ಮ ಲೈಫಲ್ಲಿ ಆ ಥರದ್ದೆಲ್ಲ ಏನಾಗಿಲ್ಲ. ಹ್ಮ್. ಈಗ ಬರ್ತಿರೋ ಯಂಗ್ಸ್ಟರ್ಸ್ಗೆ ಆ ಥರ ಫೇಸ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಈ ಕಾಸ್ಟಿಂಗ್ ಕೋಚ್ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ ಆಗಿದೆ? ಇಲ್ಲ ಸರ್, ಅವಾಗೆಲ್ಲ ಡೈರೆಕ್ಟ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಇಂಡಸ್ಟ್ರಿ. ಹ್ಮ್. ಇವತ್ತು 14 ವರ್ಷದಿಂದ ನಾವ್ ಇದೀವಲ್ವಾ, ಹ್ಮ್. ನಮ್ ದೇವ್ರೊಣಗ ಆ ಥರದ್ದು ಯಾರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಮ್ಗಂತೂ ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ. ಅಥವಾ ನಮ್ ಜೊತೆಲಿ ಇರೋರು ಯಾರು ನಮ್ಗೆ ಆ ಥರ ಬಂದು ಹೇಳ್ಕೊಂಡಿಲ್ಲ. ಇದು ಮೋಸ್ಟ್ಲಿ ನಾವು ಬ್ಲೆಸ್ಡ್ ಅಂತ ಅನ್ಸುತ್ತೆ. ಏನು ಆಗದಿರೋದು ಗೊತ್ತಿಲ್ಲ, ಆದ್ರೆ ಐ ಮೀನ್ ಈಗ ಏನ್ ಗೊತ್ತಾ, ಏನೋ ಆಗಿರೋದಕ್ಕೆ ನ್ಯೂಸ್ ಮಾಡ್ತಿರೋದು, ಹ್ಮ್. ನ್ಯೂಸ್ ಆಗಿರೋದು ವಿಷಯ, ಅವ್ರಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬಟ್ ನಮ್ಗಂತೂ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಗಳು, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳು ನಮ್ಮನ್ನು ತುಂಬಾ ಚೆನ್ನಾಗಿ ಸಾಕೊಂಡು, ತುಂಬಾ ಚೆನ್ನಾಗಿ ಇದುವರೆಗೂ ಯಾರಿಗೂ ನಮ್ಗೆ ಮೋಸ ಮಾಡ್ದಂಗೆ. ಸಿನಿಮಾಗಳಲ್ಲಿ ಕೆಲವೊಂದು ಆಗಿದೆ, ಹ್ಮ್. ಸಿನಿಮಾಗಳಲ್ಲಿ ನಮ್ಗೆ ದುಡ್ಡು ಕೊಡದಲ್ಲೇ ಆಕ್ಟ್ ಮಾಡಿಸ್ಕೊಂಡು ಲಾಸ್ಟ್ ಕೊಡ್ತೀವಿ ಅಂತ ಹೇಳಿ ಕೈಯೆತ್ತು ಹೋಗಿರೋರು ಇದಾರೆ. ನಾನು ಇರುವಾಗ ಆಕ್ಟ್ ಮಾಡಿ ಸಿನಿಮಾದಲ್ಲೇ ಹಂಗ್ ಮಾಡಿದಾರೆ ನಮ್ಗೆ. ಹೆಂಗ್ ಅನ್ಸುತ್ತೆ ಈ ತರದೆಲ್ಲ ನೆನ್ಸ್ಕೊಂಡಾಗ ಒಂದೊಂದ್ಸಲ? ಇಲ್ಲ, ನನ್ಗೆ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಹ್ಮ್. ಬೇರೆ ಯಾವುದೇ ಸಿನಿಮಾದಲ್ಲಾಗ್ಲಿ, ಇನ್ ಮಿಕ್ಕಿದ್ದು 7 ಸಿನಿಮಾದಲ್ಲಿ ಪಾಪ ಎಂತೆಂತ ಪ್ರೊಡ್ಯೂಸರ್ ಗೊತ್ತಾ ಸರ್, ಹ್ಮ್. ನಾನು ನನ್ನ ಪ್ರಕಾರ ಅಂತ ಒಂದು ಸಿನಿಮಾ ಮಾಡಿದೆ. ಹ್ಮ್. ಯಾರು, ನಮ್ಮ ಕಿಶೋರ್ ಸರ್, ಹ್ಮ್. ಪ್ರಿಯಮಣಿ ಅವರು, ಹ್ಮ್. ಮಯೂರಿ, ನಾವು ಎಲ್ಲ ಆಕ್ಟ್ ಮಾಡಿದ್ದು. ಹ್ಮ್. ನನಗೊಂದು ಒಳ್ಳೆ ರೆಕಗ್ನಿಷನ್ ಕೊಟ್ಟಂತ ಸಿನಿಮಾ ಹ್ಮ್. ಸರ್. ತುಂಬಾ ದೊಡ್ಡ ಅಮೌಂಟ್. ಹ್ಮ್. ಆ ಪ್ರೊಡ್ಯೂಸರು ಪಾಪ ಬಂದು ಕೊಟ್ಟು ನಮಗೆ ಹ್ಮ್. ಎಲ್ಲ ಮಾಡಿ, ಈ ತರದ ಪ್ರೊಡ್ಯೂಸರ್ಗಳು ಇದಾರೆ. ಹ್ಮ್. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ನಮ್ಮನ್ನ. ಆಮೇಲೆ ನನ್ನ ಫಸ್ಟ್ ಸಿನಿಮಾ ಏನೆಂದು ಹೆಸರಿಲ್ಲ ಅಂತ ಮಾಡಿದೆ, ಹ್ಮ್. ಆ ಪ್ರೊಡ್ಯೂಸರ್ ಆಗಿರ್ಬೋದು. ಹ್ಮ್. ಅವಿನಾಶ್ ನರಸಿಂಹರಾಜ್ ಅವ್ರ ಜೊತೆ ಚೇಸ್ ಅಂತ ಸಿನಿಮಾ ಮಾಡಿದ್ರು. ಹೌದು. ಪಾಪ ಅವ್ರದ್ದು ಕೋವಿಡ್ ಟೈಮಲ್ಲಿ ತುಂಬಾ ಲಾಂಗ್ ಗ್ಯಾಪ್ ಆಯ್ತು. ಹ್ಮ್. ಆದ್ರೂ ನಮ್ಗೆಲ್ಲೂ ರೆಮ್ಯುನರೇಷನ್ ವಿಚಾರದಲ್ಲಿ ಒಂಚೂರು ಮೋಸ ಮಾಡ್ಲಿಲ್ಲ. ಹ್ಮ್. ಹ್ಮ್. ಚೆನ್ನಾಗಿ ಮಾಡ್ಕೊಟ್ರು. ಇದೊಂದು ಮಾತ್ರ ನಂಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಹ್ಮ್. ನಮ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬಿಡಿ, ನಿಮ್ಗೆ ಮೋಸ ಆಗಕ್ಕೆ ಚಾನ್ಸೇ ಇಲ್ಲ. ಹ್ಮ್. ಯಾಕಂದ್ರೆ ನೀವು ವಿತ್ TDS ಕಟ್ಟಾಗಿ ನಿಮ್ಗೆ ಅಮೌಂಟ್ ಬರುತ್ತೆ ನಿಮ್ಗೆ. ಸೀರಿಯಲ್ಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ನಿಮ್ಗೆ ಎಲ್ಲೂ ದುಡ್ಡು ಮೋಸ ಆಗಕ್ಕೆ ಚಾನ್ಸೇ ಇಲ್ಲ. ಹ್ಮ್. ಯಾಕಂದ್ರೆ ನಿಮ್ಗೆ ಅಕೌಂಟಬಿಲಿಟಿ ಇರುತ್ತೆ ಅಲ್ಲಿ. ಹ್ಮ್. ಈ ಸಿನಿಮಾದಲ್ಲಿ ಏನಾಗ್ಬಿಡುತ್ತೆ ಪ್ರಾಬ್ಲಮ್ ಅಂದ್ರೆ, ಅಕೌಂಟಬಿಲಿಟಿ ಇರಲ್ಲ ನಿಮ್ಗೆ. ಹ್ಮ್. ಅಲ್ಲಿ ಒಂದು ನಂಬಿಕೆ ಮೇಲೆ ಕಮಿಟ್ ಆಗಿರ್ತೀವಿ. ಹ್ಮ್. ಸೀರಿಯಲ್ ಹಂಗಲ್ಲ, ಅಗ್ರಿಮೆಂಟ್ಸ್ ಗಳಾಗಿರ್ತೀವಿ. ನಮ್ದು ಇಷ್ಟು ಪೇಮೆಂಟ್ ಅಂತ ಮೆನ್ಷನ್ ಆಗಿರುತ್ತೆ. ಹ್ಮ್. ನಮ್ದು ಇಷ್ಟು ತಿಂಗಳಲ್ಲಿ ಇಷ್ಟು ದಿನ ಶೂಟ್ ಅಂತ ಮಾಡಿರ್ತೀವಿ. ಹ್ಮ್. ಅವ್ರಿಗೆ ಲೆಕ್ಕ ಇರುತ್ತೆ, ಅದು ಬಂದೇ ಬರುತ್ತೆ ನಿಮ್ಗೆ. 1 or 2 months ಹಿಂದೆ ಮುಂದೆ ಆಗ್ಬೋದು, ಬಟ್ ನಿಮ್ಗೆ ಎಲ್ಲ ಕಂಪ್ಲೀಟ್ ಅಕೌಂಟಬಿಲಿಟಿ ಇರೋದ್ರಿಂದ ಹ್ಮ್. ನಿಮ್ಗೆ ಸೀರಿಯಲ್ ಸ್ಮಾರ್ಟ್ ಸ್ಕ್ರೀನ್ ಎಲ್ಲೂ ಮೋಸ ಆಗಲ್ಲ ನಿಮ್ಗೆ. ಸಿನಿಮಾಗಳೇನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಒಂದು 5 ರೂಪಾಯಿ ಅಂತ ಒಪ್ಕೊಂಡಿರ್ತೀವಿ. ಹ್ಮ್. ಅವ್ರೇನ್ ಮಾಡ್ತಾರೆ, ಕೆಲವು 2.5 ರೂಪಾಯಿ ಅಕೌಂಟಲ್ಲಿ ಕೊಡೋದು, ಇನ್ನು 2.5 ರೂಪಾಯಿ ಕ್ಯಾಶಲ್ಲಿ ಕೊಡೋದು ಅಂತ ಮಾತಾಡ್ತಾರೆ. ಆ ಕ್ಯಾಶಲ್ಲಿ ಕೊಡೋದು ಅಷ್ಟೇ ಕತೆ ಹೋಯ್ತು. ಹ್ಮ್. ಹಿಂಗೆ ಬರೀ ಅಕೌಂಟ್ ಏನ್ ಬಂದಿರುತ್ತೆ ಅಷ್ಟೇ. ಅಷ್ಟೇ. ಸೊ ತುಂಬಾ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಾನು ಕೂಡ. ಹ್ಮ್. ಅಂದ್ರೆ ಲೈಕ್ ಏನಂತಂದ್ರೆ, ಈಗ ಬರ್ತಿರುವಂತ ಅಪ್ಕಮಿಂಗ್ ಸ್ಟಾರ್ಸ್ಗೆ ಲೈಕ್ ನಾನು ಏನಾದ್ರೂ ಮಾಡ್ಬೇಕು ಅನ್ನುವಂತ ಆಸೆ ಇಟ್ಕೊಂಡಿರುವಂತವ್ರಿಗೆ ಒಂದಷ್ಟು ಸಜೆಷನ್ಸ್ ಅನ್ನ ಕೊಟ್ರಿ. ಹಾಗೇನೆ ರೆಮ್ಯುನರೇಷನ್ ವಿಚಾರದಲ್ಲಿ ಹೆಂಗೆಲ್ಲ ಇರಬೇಕು, ಯಾವ ರೀತಿ ಮಾತಾಡ್ಕೊಂಡಿರ್ಬೇಕು ಅನ್ನುವಂತ ವಿಚಾರ ಕೊಟ್ರಿ. 14 ವರ್ಷಗಳ ಒಂದು ವನವಾಸದಲ್ಲಿ ಸೊ ಎಲ್ಲೋ ಒಂದ್ ಕಡೆ ಅನ್ಸುತ್ತಲ್ಲ ನಿಮ್ಗೂನು ಕೂಡ, ಇನ್ನೊಂದ್ ಸ್ವಲ್ಪ ನಾನು ಪುಷ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದ್ ಸ್ವಲ್ಪ ನಾನು ರೀಚ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲ, ಇವಾಗ್ಲೂ ಅನ್ಸುತ್ತೆ ಸರ್. ಹ್ಮ್. ಇವಾಗ್ಲೂ ಕೆಲವೊಂದು ತುಂಬಾ ಬೇಜಾರಾಗುತ್ತೆ. ಕೆಲವೊಂದ್ಸರಿ ನಮ್ಗೆ, ಐ ಮೀನ್, ನಾವು ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ, ಆನೆಸ್ಟ್ ಆಗಿ ನಮ್ಮ ಎಫರ್ಟ್ಗಳು ಆಗ್ತಾ ಇದೀವಿ, ನಮಗೇನ್ ಸಿಗ್ಬೇಕು ಅದು ನಮ್ಗೆ ಸಿಗ್ತಿಲ್ವಲ್ಲ, ಏನ್ ರೀಸನ್? ಇವಾಗ್ಲೂ ಬೇಜಾರಾಗುತ್ತೆ. ಐ ಮೀನ್, ಕೆಲವೊಂದು ದೊಡ್ಡ ದೊಡ್ಡ ವೇದಿಕೆಗಳಾಗಿರ್ಬೋದು, ಅಥವಾ ದೊಡ್ಡ ಪ್ರೊಡಕ್ಷನ್ ಸಿನಿಮಾಗಳಾಗಿರ್ಬೋದು. ಏನಾಗಿದೆ, ಈಗ ನಾನು ಮಾಡಿರೋ 8 ಸಿನಿಮಾಗಳು ಎಲ್ಲ ಹೊಸ ಪ್ರೊಡಕ್ಷನ್ಗಳು. ಒಂದು ಸಿನಿಮಾ ಮಾತ್ರ ನನ್ನ ಪ್ರಕಾರ ಅಂತ ಸಿನಿಮಾ ಮಾಡಿದ್ದು ರಿಪೀಟೆಡ್ ಪ್ರೊಡ್ಯೂಸರ್ ಬಿಟ್ರೆ ಎಲ್ಲ ಹೊಸ ಪ್ರೊಡ್ಯೂಸರ್ಗಳು. ಪ್ರಾಬ್ಲಮ್ ಇಲ್ಲಿ ಅಂದ್ರೆ, ನಿಮ್ಗೆ ಪ್ರೊಡಕ್ಷನ್ ಹೌಸ್ ಅಥವಾ ಪ್ರೊಡ್ಯೂಸರ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಿಮ್ಗೆ ಸಿನಿಮಾ ರೀಚ್ ಆಗಲ್ಲ. ಎಲ್ಲ ಒಂದ್ ಕಡೆ ನಮ್ದೆಲ್ಲ ಒಂದು ಟೀಮ್ ಅಂದ್ರೆ ಎಲ್ಲಾ ಕ್ವಾಲಿಟಿ ಸೇರ್ಕೋಬೇಕು. ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ತಿರ್ಲಿಲ್ಲ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಒಳ್ಳೆ ಡೈರೆಕ್ಟರ್ ಸಿಕ್ತಿರ್ಲಿಲ್ಲ. ಈ ತರ ಮಿಸ್ ಹೊಡಿತಾ ಇದೆ ಎಲ್ಲ ಕಡೆನು. ಐ ಮೀನ್, ಈಗ ಫಸ್ಟ್ ಸಿನಿಮಾ ನಾನು ಮಾಡಿದ್ದು ಟಾಪ್ ಮೋಸ್ಟ್ ಲಿರಿಸಿಸ್ಟ್ಗಳು, ಟಾಪ್ ಮೋಸ್ಟ್ ಸಿಂಗರ್ಗಳು. ಅಂದ್ರೆ ಆ ಆಲ್ಬಮ್ ಏನಾದ್ರು ಯಾರಾದ್ರೂ ಬೇರೆ 2-3 ಸಿನಿಮಾ ಮಾಡಿರೋ ಹೀರೋಗೋ ಅಥವಾ ಯಾವ್ದಾದ್ರು ನಮ್ ಗಣೇಶ್ ಸರ್ಗೆ ಆ ಸಿನಿಮಾ ಸಿಕ್ಬಿಟ್ಟಿದ್ರೆ, ಐ ಥಿಂಕ್ ಹಾಡ್ಗಳು ಸಿಕ್ಬಿಟ್ಟಿದ್ರೆ, ಆ ಸಿನಿಮಾ ಹಾಡುಗಳು ಆ ಆಲ್ಬಮ್ ಅಲ್ಲೇ ಕ್ರೋರ್ಸ್ ಟುಗೆದರ್ ಬಿಸ್ನೆಸ್ ಆಗ್ಬಿಟ್ಟಿರೋದು ಅವಾಗ. 2016ರಲ್ಲಿ ಒಂದೊಂದು ಸಿನಿಮಾ ರಿಲೀಸ್ ಆಯ್ತು ಸರ್. ಶಂಕರ್ ಮಹಾದೇವ್ ಅವರು, ಅರ್ಮನ್ ಮಲಿಕ್ ಅವರು, ಪಲಕ್ ಮಂಚಲ್ ಅವರು, ನಮ್ಮ ಡೈರೆಕ್ಟರ್ ಪ್ರೇಮ್ ಅವರು, ಇವರೆಲ್ಲ ಹಾಡಿದಾರೆ ನಮ್ಮ ಸಿನಿಮಾ. ಆಮೇಲೆ ಜಯಂತ್ ಕಾಯ್ಕಿಣಿ ಅವರು, ಕವಿರಾಜ್ ಸರ್, ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ರೈಟರ್ಗಳು. ಇವತ್ತಿಗೂ ಒಂದು ಸಾಂಗು, ಪ್ಯಾಥ ಸಾಂಗ್ ಶಂಕರ್ ಮಹಾದೇವ್ ಸರ್ ಹಾಡಿದ್ದಾರೆ. ಯಾರಿಗೆ ಯಾರು ಇಂತ ಮೇಲಿರೋ ಭಗವಂತ ಮೊದಲೇನೆ ಗೀಜಿ ಬಿಡುವನ್ ಸರ್. ತುಂಬಾ ದೊಡ್ಡ ವೈರಲ್ ಆ ಸಾಂಗು. ಆ ಸಾಂಗ್ ಹೀರೋ ಯಾರು, ಆ ಸಿನಿಮಾ ಯಾವ್ದು ಅಂತ ಗೊತ್ತಿಲ್ಲ ಜನಕ್ಕೆ, ಬಟ್ ಲಕ್ಷಾಂತರ ರೀಲ್ಸ್ ಆಗಿದೆ ಆ ಸಾಂಗು. ಸೊ ಹಿಂಗೆ ಪ್ರಾಬ್ಲಮ್ ಏನಾಯ್ತಂದ್ರೆ, ಪಾಪ ಅವರು ಗುಲ್ಬರ್ಗದವ್ರು ಪ್ರೊಡ್ಯೂಸರ್, ನಾನು ಕೂಡ ಹೊಸಬ ಅವಾಗ. ನನಗೂ ತುಂಬಾ ವೈಡ್ ಪರಿಚಯಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇರಲಿಲ್ಲ.
ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಚಾರ ಹೆಂಗ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಅವಾಗ. ಡೈರೆಕ್ಟರ್ಗೂ ಕೂಡ ಫಸ್ಟ್ ಟೈಮ್ ಸಿನಿಮಾ ಅದು. ಒಂದು ಒಳ್ಳೆ ಸಿನಿಮಾನ ರೀಚ್ ಮಾಡ್ಸೋದು ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅವಾಗ. ಅದೇ ಏನಾದ್ರು ಬೇರೆ ದೊಡ್ಡ ಪ್ರೊಡಕ್ಷನ್ ಅವ್ರಿಗೆ ಸಿಕ್ಬಿಟ್ಟಿದ್ರೆ ಐ ಥಿಂಕ್ ಅವಾಗ್ಲೇನೆ ನಾನು ಒಂದು ಟಾಪ್ ಮೋಸ್ಟ್ ಹೀರೋಸ್ಗಳು ಏನಿರ್ತಾರೆ ಅದಕ್ಕೆ ಹೋಗಿ ನಿಂತ್ಕೊಂತಿದ್ದೆ ನಾನು. ಈ ತರ ಎಲ್ಲ ಮಿಸ್ಪ್ಲೇಸ್ಗಳು ಇವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಐ ಮೀನ್ ಈಗ ನಮ್ಮ ಜೊತೆಲಿ ಇದ್ದವರು, ನಮ್ಮ ಹಿಂದೆ ಇದ್ದವರೆಲ್ಲ ಒಳ್ಳೊಳ್ಳೆ ಪ್ರೊಡಕ್ಷನ್ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಪದ್ಧತಿ ನಮ್ದು. ನಾನು ಫಸ್ಟ್ ಸಿನಿಮಾ ಲೀಡ್ ಆಗಿ ಮಾಡಿದ್ದು ದರ್ಶನ್ ಸರ್ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಮದುವೆಯ ಮಮತೆ ಕರೆಯೋಲೆ ಅಂತ ಒಂದು ಸಿನಿಮಾ ಬಂತು ಗೊತ್ತಾ. ಕವಿರಾಜ್ ಸರ್ ಡೈರೆಕ್ಟರ್, ದರ್ಶನ್ ಸರ್ ಪ್ರೊಡ್ಯೂಸರ್. ಅದರಲ್ಲಿ ಅವತ್ತು ಇಂಡಸ್ಟ್ರಿ ಎಷ್ಟು ಬ್ಯೂಟಿ ಇದ್ದು ಗೊತ್ತಾ ಸರ್. ಒಂದು ಸಿನಿಮಾ ಅಂದ್ರೆ ಓಕೆ ಹೊಸೊಬ್ರಿಗೆ ಸಿನಿಮಾ ಮಾಡ್ತಿದೀವಿ ಅಂದ್ರೆ ಒಂದು ಆಡಿಷನ್ಸ್ ಅಂತ ಮಾಡೋರು. ಆಡಿಷನ್ ಅಲ್ಲಿ ಜೆನ್ಯೂನ್ ಯಾರಿಗೆ ಪರ್ಫಾರ್ಮ್ ಮಾಡೋ ಟ್ಯಾಲೆಂಟ್ ಇದೆ ಅವ್ರನ್ನ ಕರೆದು ಲೀಡ್ ಕ್ಯಾರೆಕ್ಟರ್ಗಳು ಕೊಡೋರು. ಇವಾಗ ಎಲ್ಲ ಆಗ್ತಿದೆ ನಿಮ್ಗೆ ಆ ಥರದ ಸಿನಿಮಾಗಳು, ಅವ್ರದೇ ತಂಡಗಳು. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಪ್ರೊಡ್ಯೂಸರ್ಗಳು ಬಂದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ದೊಡ್ಡ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಇರೋಂತ ಹೀರೋಯಿನ್ಗಳನ್ನ ಹಾಕಂತಾರೆ. ಇಲ್ಲ ಅವರೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಯಾರನ್ನ ಹಾಕಪ್ಪ ನಮ್ಮ ಸರ್ಕಲ್ ಯಾರೋ ಇದ್ದಾರೆ ಅವ್ರನ್ನ ಹಾಕೋಣ ಅಂತ ಮಾಡ್ತಾರೆ. ಈಗ ನಮ್ಮಂತ ಬ್ಯಾಕ್ ಗ್ರೌಂಡ್ ಇದ್ದವ್ರು ಹೆಂಗ್ ಸಿಗುತ್ತೆ ದೊಡ್ಡ ಪ್ರೊಡಕ್ಷನ್ ನಿಮ್ಗೆ? ಇಲ್ಲ, ನಮಗ್ ಬರೋಂಥ ಪ್ರೊಡಕ್ಷನ್ಗಳು ಯಾರು? ಸಣ್ಣ ನಮ್ಮ ಸ್ಮಾಲ್ ಸ್ಕ್ರೀನ್ ಸಕ್ಸಸ್ನ ನೋಡಿ ಅಥವಾ ಹಿಂದಿನ ಸಿನಿಮಾಗಳ ಸಕ್ಸಸ್ ನೋಡಿ ನಮ್ಮ ಮೇಲೆ ಏನ್ ಬೆಟ್ ಮಾಡ್ಬೋದು ಅಂತ ಪ್ರೊಡ್ಯೂಸರ್ಗಳು ಬರ್ತಾರೆ ಅಥವಾ ಅಂತ ಪ್ರೊಡಕ್ಷನ್ ಬರುತ್ತೆ. ನಿಮ್ಗೆ ಹೆಂಗ್ ರೀಚ್ ಆಗುತ್ತದು? ಆಸ್ ಅ ಪ್ರೊಡ್ಯೂಸರ್ ಆಗಿ ಅವರೇ ಸ್ಟೇಬಲ್ ಇಲ್ಲ ಇಲ್ಲಿ. ಸ್ಟೇಬಲ್ ಆಗಿರೋಂಥ ಪ್ರೊಡ್ಯೂಸರ್ಗಳು, ಸ್ಟೇಬಲ್ ಆಗಿರೋಂಥ ಪ್ರೊಡಕ್ಷನ್ಗಳು ಬಂದ್ರೆ ನಾವು ವೈಡ್ ರೇಂಜ್ ರೀಚ್ ಆಗ್ಬೋದು. ಈ ತರದವ್ರು ಬಂದಾಗ ಪಾಪ ನಾವೇ ಸ್ಟ್ರಗ್ಲಿಂಗ್ ಅಲ್ಲಿ ಇರ್ತೀವಿ. ನಮ್ಮನ್ನ ನಂಬ್ಕೊಂಡು ಬಂದ ಅವ್ರು ಬಂದಿರ್ತಾರೆ, ನಾವ್ ಹೆಂಗ್ ರೀಚ್ ಆಗಕ್ಕಾಗುತ್ತೆ? ಸಕ್ಸಸ್ ರೇಟ್ ತುಂಬಾ ಕಡಿಮೆ ನಿಮ್ಗೆ. ಬಟ್ ಮುಂಚೆ ಹೆಂಗಿತ್ತು ಅಂದ್ರೆ ಇಂಡಸ್ಟ್ರಿ ದೊಡ್ಡ ಪ್ರೊಡಕ್ಷನ್ ಅವರು, ಸಿನಿಮಾ ಮಾಡೋರು, ನಮ್ಮಂತ ಟ್ಯಾಲೆಂಟೆಡ್ಗಳನ್ನ ಹಾಕೊಳೋರು ಸಿನಿಮಾನ ವೈಡ್ ರೇಂಜಿಗೆ ರೀಚ್ ಆಗ್ತಿತ್ತು. ಡೆಫಿನೆಟ್ಲಿ ನನಗೆ ಲಾಸ್ಟ್ 14 ವರ್ಷದಲ್ಲಿ ನಾನೇನು ಎಫರ್ಟ್ ಹಾಕಿದ್ದೀನಿ, ನಾನೇನು ಕಷ್ಟಪಟ್ಟಿದ್ದೀನಲ್ಲ ಅದಕ್ಕೆ ನನಗೆ ಸಿಕ್ಕಿಲ್ಲ. ಅದು ಬೇಜಾರಿದೆ ನನಗೆ. ಬಟ್ ಏನಂದ್ರೆ ಎಲ್ಲದಕ್ಕೂ ಟೈಮು, ಯೋಗ್ಯತೆ ಎಲ್ಲ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರೆ. ಐ ಥಿಂಕ್ ನಾನು ಅದನ್ನ ಹುಡುಕ್ತಾ ಇದ್ದೀನಿ, ಯಾವಾಗ ಬರುತ್ತೆ ನೋಡೋಣ. ಆಯ್ತು 14 ವರ್ಷ ಆದರೂ ಕೂಡ ನಾನು ಇವತ್ತು ಡೇ 1ಗೆ ಬಂದಾಗ ನನ್ನಲ್ಲಿ ಏನೋ ಒಂದು ಎಂಥೂಸಿಯಾಸಮ್ ಇತ್ತು, ನನ್ನಲ್ಲಿ ಏನೊಂದು ಸ್ಪಾರ್ಕ್ ಇತ್ತು, ನನ್ನಲ್ಲಿ ಏನೊಂದು ಕಾನ್ಫಿಡೆನ್ಸ್ ಇತ್ತು, ಅದು ಸಾಸಿವೆ ಕಾಳಷ್ಟು ನನಗೆ ಕಡಿಮೆ ಆಗಿಲ್ಲ. ಹೊಡಿತೀನಿ, ಒಂದಿನ ಹೊಡಿತೀನಿ. ಅದು ಯಾವಾಗ ಅಂತ ಗೊತ್ತಿಲ್ಲ. ಅವ್ನ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. 100% ಹೌದು. ಬಟ್ ಏನಂದ್ರೆ ನಮ್ಮಲ್ಲಿ ಉಳ್ಕೊಳ್ಳೋ ಅಂತ ಒಂದು ಸ್ಟ್ರಾಂಗ್ನೆಸ್ ಇತ್ತು, ಕೆಪಾಸಿಟಿ ಇತ್ತು, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇತ್ತು. ಸೊ ಇದ್ರ ತಕ್ಕಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟು ಇನ್ನೊಂದು ಮತ್ತೊಂದು ಇರೋದ್ರಿಂದ ಇವತ್ತಿಗೂ ದೃಢವಾಗಿ ಹೊಡಿತೀನಿ ಗುರು ದಿನ ಅಂತ ನಿಂತಿದ್ವಿ. ಎಲ್ಲರ ಜೊತೆನೂ ಚೆನ್ನಾಗಿದ್ವಿ, ಎಲ್ಲಾ ಸ್ಟಾರ್ಸ್ಗಳ ಜೊತೆನೂ ಚೆನ್ನಾಗಿದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಚಾನಲ್ ಅವ್ರ ಜೊತೆ ಚೆನ್ನಾಗಿದ್ದೀವಿ, ಕೆಲಸ ಮಾಡ್ತಿದ್ವಿ. ಲೇಬರ್ ತರ ಕೆಲಸ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಆ ಒಂದು ಎಕ್ಸ್ಪೋಜರ್ ಇದೆಯಲ್ಲ ನಿಮಗೆ, ನಮ್ಮ ಟ್ಯಾಲೆಂಟ್ ತಕ್ಕಂಗೆ ಈಗ ವೈಡ್ ರೇಂಜ್ಗೆ ರೀಚ್ ಆಗಬೇಕು ಅಂತಾರಲ್ಲ, ಅದು ಇನ್ನೂ ವೇಟಿಂಗ್. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ನಮ್ಮ ಧನಂಜಯ್ ಅವರು ಡಾಲಿ 8 ಸಿನಿಮಾ ಆದ್ಮೇಲೆ 9ನೇ ಸಿನಿಮಾಗೆ ಅವ್ರಿಗೆ ಬೇಕಾಗಿರೋಂಥ ಒಂದು ಬ್ಲಾಸ್ಟ್ ಸಿಕ್ಕಿದ್ದು. ನಂದು 8 ಆಗಿದೆ, ಈಗ 9ನೇ ವರ್ಣ ಸಿನಿಮಾ ಬರ್ತಿದೆ. ಮೋಸ್ಟ್ಲಿ ಆ ನಂಬರ್ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ವರ್ಣ ಅಂತಂದ್ರೆ ಬಣ್ಣಗಳು ಅಂತ, ಸೊ ಕಲರ್ಫುಲ್ ಜರ್ನಿ ಆಗ್ಬಹುದೇನೋ ನಿಮ್ಗೆ ಅಂತ. ಮೇ ಬಿ ಅಲ್ವಾ? ಇಲ್ಲ, ಅದು ಐ ಥಿಂಕ್ ನಿಮ್ಗೆ ಪೋಸ್ಟರ್ ಮಾತ್ರ ರಿಲೀಸ್ ಆಗಿದೆ, ಈಗ ಫಸ್ಟ್ ಲುಕ್ ಮಾತ್ರ ರಿಲೀಸ್ ಆಗಿದೆ. ಅದು ನಮ್ಮ ಡಾಲಿನೇ ರಿಲೀಸ್ ಮಾಡಿಕೊಟ್ಟಿದ್ದು. ನನ್ನನ್ನ ಬೇರೆ ಇಮೇಜ್ ಅಲ್ಲಿ ತೋರಿಸಿದ್ದಾರೆ ಸಿನಿಮಾ. ಈಗ ಮುಂಚೆ ಮಾಡ್ತಿದ್ದ ಸಿನಿಮಾಗಳೇನಂದ್ರೆ ಒಂದು ಸಾಫ್ಟ್ ಕ್ಯಾರೆಕ್ಟರ್, ಒಂದು ಡಿಸೆಂಟ್ ಕ್ಯಾರೆಕ್ಟರ್ ಈ ತರ. ಬಟ್ ಇದರಲ್ಲಿ ಒಬ್ಬ ಹಳ್ಳಿ ಹುಡುಗ ರಾನ್ ರಸ್ಟಿಕ್ ಆಗಿದ್ರೆ ಹೆಂಗಿರುತ್ತೆ, ಆಮೇಲೆ ಇದೊಂದು ಲೋವರ್ ಕಮ್ಯುನಿಟಿ ಅಪ್ಪರ್ ಕಮ್ಯುನಿಟಿ ಮಧ್ಯೆ ಹಳ್ಳಿಲಿ ಹೆಂಗ್ ನಡೆಯುತ್ತೆ ಒಂದು ವಾದ ವಿವಾದಗಳು ಅಥವಾ ಡಿಫ್ರೆನ್ಶಿಯೇಷನ್ ಹೆಂಗ್ ಮಾಡ್ತಾರೆ, ಈ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ. ಸೊ ಇದು ತೋರಿಸಿರೋದ್ರಿಂದ ಐ ಥಿಂಕ್ ಬೇರೆ ಇಮೇಜ್ ಇರೋದ್ರಿಂದ ನನಗಿದು ವರ್ಕೌಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಅದೊಂದು ಟೈಮ್ ಹೊಡಿತೀನಿ, ಕಾಯ್ತಾ ಇದ್ದೀನಿ ಅಂತ. ಮೋಸ್ಟ್ಲಿ ಅದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ನೀವು ಅನ್ಕೊಂಡಂಗೆನೆ ಹೊಡೀರಿ. ಇನ್ನ ಒಂದು ನಿನ್ನೆ ಮನೆಯಿಂದ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಕೋರ್ಟಲ್ಲಿ ಒಂದು ಸ್ವಲ್ಪ ವಿಷಯ ಇದ್ರೆ ಕೊಟ್ಬಿಡಿ ಅಂತ ಕೇಳುವಂಥದ್ದು. ಲೈಕ್ ಸೂರ್ಯನ ಕಿರಣಗಳು ನಮ್ಗೆ ಸಿಗ್ತಿಲ್ಲ, ಅದು ನಿಜ, ಫಂಗಸ್ ಆಗ್ತಿದೆ, ಬೆಡ್ಶೀಟ್ ಇಲ್ಲ, ಈ ತರ ಮನೆ ಊಟ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ, ಒಂದು ವಿಷಯ ಕೊಟ್ಬಿಡಿ ಅಂತ ಕೇಳಿರೋವಂಥದ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ಐ ಮೀನ್ ಅವ್ರು ಕೇಳಿರೋದು ನಿಜನಾ? ಅಂದ್ರೆ ಅದು ಆ ತರ ಸುದ್ದಿ ಬರ್ತಿದೆ. ಸೊ ಅದ್ರ ಬಗ್ಗೆ ಯಾಕಂತಂದ್ರೆ ನೀವು ಅಂದ್ರೆ ದರ್ಶನ್ ಸರ್ ಅಷ್ಟೊಂದು ವೀಕ್ ಅಲ್ಲ ಅಂತ ಅನ್ಕೊಂತೀನಿ. ಇನ್ ಕೇಸ್ ಅದೇನಾದ್ರು ನಿಜವಾಗ್ಲೂ ಕೇಳ್ಬಿಟ್ಟಿದ್ರೆ, ಆಕ್ಚುಲಿ ಅದು ನ್ಯೂಸ್ ನೋಡಿದ ತಕ್ಷಣ ಎಷ್ಟು ಬೇಜಾರಾಯ್ತು ಅಂದ್ರೆ ನಮ್ಗೆ. ಈ
ಗೊತ್ತಿಲ್ಲ, ಒಂದೊಂದ್ಸಲಿ 4 ಗೋಡೆ ಮಧ್ಯೆ ಇದ್ದಾಗ ಹಂಗ್ ಮಾತಾಡಿದ್ರೂನು ಅಂದ್ರೆ ಅವ್ರಿಗೆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಸರ್. ಅದು 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 ಹೆಂಗ್ ಹೇಳಿ ನಾನು ಅದನ್ನ, ಸಾವಿರಾರು ಜನಕ್ಕೆ ಅನ್ನ ಹಾಕಿರೋಂಥ ವ್ಯಕ್ತಿ, ಲಕ್ಷಾಂತರ ಜನ ಅವ್ರ ಸಿನಿಮಾಯಿಂದ ಅನ್ನ ತಿಂದಿರೋಂಥ ಕನ್ನಡಿಗರು ನಾವಿದ್ದೀವಿ. ಆ ಮನುಷ್ಯ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿರೋರು ಆ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಐ ಥಿಂಕ್ ಇದು ನಡಿಬಾರ್ದಿತ್ತು ಸರ್. ಸರ್, ಇವ್ರ ತಪ್ಪು ಅವ್ರ ತಪ್ಪು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಜೀವನದಲ್ಲಿ ಇದು ನಡಿಬಾರ್ದಿತ್ತು, ಅಥವಾ ಅಷ್ಟು ಸಹಾಯ ಮಾಡಿರೋಂಥ ವ್ಯಕ್ತಿಗೆ ಆ ಥರ ಆಗ್ಬಾರ್ದಿತ್ತು. ಭಾಳ ಬೇಜಾರಾಯ್ತು, ಅದು ಕೇಳಿ ತುಂಬ ಬೇಜಾರಾಯ್ತು ನನಗೆ. ಏನಂತ ಪ್ರೇ ಮಾಡ್ತಾರೆ ದೇವರಲ್ಲಿ? ಸರ್, ನಾನು ಹೇಳಿದ್ನಲ್ಲ, ಅವರು ಅಂದರೆ ಐ ಥಿಂಕ್ ನಿರ್ದೋಷಿ ಅಂತ ಅನ್ಸ್ಕೊಂಡು ಅವರು ಬಂದು ನಾರ್ಮಲ್ ಲೈಫ್, ಸರ್ ಈ ಸಿನಿಮಾ ಮಾಡೋದು ಇನ್ನೊಂದು ಮಾಡೋದು ಸೆಕೆಂಡ್ರಿ ಸರ್, ಬಂದು ಆರಾಮಾಗಿರ್ಲಿ ಸರ್, ಅವ್ರ ಫಾರ್ಮ್ ಹೌಸ್ ಎಲ್ಲ ಇದ್ಬಿಡ್ಲಿ ಸರ್, ಪರವಾಗಿಲ್ಲ, ಆರಾಮಾಗಿ ಅವರು ಇರೋವರೆಗೂ ಚೆನ್ನಾಗಿರ್ಬೇಕು ಸರ್. 4 ಜನಕ್ಕೆ ನನಗೆ ಎಸ್ಸಿಗೆ ಪ್ರಕಾರ ಏನು ಗೊತ್ತಾ ಸರ್, ಅವ್ರು ಸಿನಿಮಾ ಮಾಡ್ತಾರೋ ಏನು ಮಾಡ್ತಾರೋ ಅಥವಾ ಇನ್ನೊಂದು ಮತ್ತೊಂದು ಎಲ್ಲಿ ಹೋಗ್ತಾರೋ ಬಿಡ್ತಾರೋ, ಅಷ್ಟು ವರ್ಷದಿಂದ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿರೋಂಥ ವ್ಯಕ್ತಿ ಅಥವಾ ಎಷ್ಟು ಜನ ಎಂಟರ್ಟೈನ್ ಮಾಡಿರೋಂಥ ವ್ಯಕ್ತಿ ಆರಾಮಾಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಸರ್, ಅಷ್ಟೇ. ಸಿನಿಮಾನಾದ್ರೂ ಮಾಡಲಿ, ಏನಾದರೂ ಮಾಡಲಿ, ಏನಾದರೂ ಲೈಫ್ ಲೀಡ್ ಮಾಡಲಿ, ಈಚೆ ಬಂದಮೇಲೆ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಸರ್. ನಾನು ನೋಡಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು, ಅಭಿಮಾನಿಗಳ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡು, ಅದಕ್ಕಿಂತ ಇನ್ನೇನು ಸರ್ ಬೇಕು? ಎಲ್ಲ ಲೈಫ್ ನೋಡ್ಬಿಟ್ಟಿದ್ದಾರೆ ಸರ್, ಎಲ್ಲ ಪೀಕ್ ಸಕ್ಸಸ್ ಎಲ್ಲ ನೋಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಸ್ಟ್ರಗಲಿಂಗು ನೋಡಿದ್ದಾರೆ, ಕಷ್ಟಗಳನ್ನು ನೋಡಿದ್ದಾರೆ. ಈಚೆ ಬಂದ್ಮೇಲೆ ಆರಾಮಾಗಿರ್ಬೇಕು, ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್. ನಮಗ್ ಸಿಗ್ತಾರೋ ಇಲ್ವೋ, ಅಭಿಮಾನಿಗಳು ಸಿಗ್ತಾರೋ ಇಲ್ವೋ, ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಜೊತೆ ಆರಾಮಾಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಷ್ಟೇ ಸಾಕು. ನನ್ಗಷ್ಟೇ ಸಾಕು ಸರ್. ನಾನು ಹೇಳಿದ್ನಲ್ಲ, ಇನ್ ಮಿಕ್ಕಿದ್ದು ಸಿನಿಮಾ ಮಾಡಿ ಅಭಿಮಾನಿಗಳ ಜೊತೆ ಎಲ್ಲ ಓಡಾಡ್ಕೊಂಡಿರೋ ತರ ಆಗ್ಬಿಟ್ರೆ ಇನ್ನು ಬಂಪರ್ ಡಿಸ್ಕೌಂಟ್, ಬಂಪರ್ ನಮ್ಗದು. ಏನೂ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಚೆನ್ನಾಗಿರ್ಬೇಕು, ನಗ್ನಗ್ತಾ ಖುಷಿಯಾಗಿ 4 ಹೊತ್ತು ಊಟ ಮಾಡ್ಕೊಂಡು. ಈ ತರ ಅಂದ್ರೆ ಕೋರ್ಟ್ ಮುಂದೆ ಹೋಗಿ ಈ ತರ ಇರೋದಕ್ಕಿಂತ ಫ್ಯಾಮಿಲಿ ಜೊತೆ ಆರಾಮಾಗಿ ಫಾರ್ಮ್ ಹೌಸ್ ಅಲ್ಲೋ ಇನ್ನೊಂದು ಅವ್ರ ಮನೇಲೋ ನಗ್ನಗ್ತಾ ಮಗನ ಜೊತೆ, ವೈಫ್ ಜೊತೆ, ತಮ್ಮನ ಜೊತೆ ಆರಾಮಾಗಿರ್ಬೇಕು. ಅದನ್ನ ನಾನು ಇಲ್ಲಿಂದಲೇ ಪ್ರೇ ಮಾಡ್ಕೊಂತೀನಿ ದೇವ್ರಿಗೆ. ಎಲ್ಲಾ ಡಿ ಗ್ಯಾಂಗ್ ಆಗಿರ್ಬೋದು ಅಥವಾ ಡಿ ಬಾಸ್ ಅಭಿಮಾನಿಗಳಲ್ಲಿ ಇರುವಂತದ್ದು ಏನಂತಂದ್ರೆ, ಡೆವಿಲ್ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ದರ್ಶನ್ ಅವ್ರು ಇಲ್ಲ ಅನ್ನುವಂಥದ್ದು. ಆಬ್ವಿಯಸ್ಲಿ ಬೇಜಾರಾಗುತ್ತೆ ಸರ್. ಈ ಸೇಮ್ ಸಿಚುಯೇಷನ್ ನ ಸಾರ್ಥಿ ಸಿನಿಮಾ ಟೈಮಲ್ಲೂ ಫೇಸ್ ಮಾಡಿದ್ರು. ನಾನು ಹೇಳ್ತಿದ್ದೇನಲ್ಲ, ನನಗೆ ಇವತ್ತು ಪರ್ಟಿಕ್ಯುಲರ್ ಕೂತ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಆಗ್ತಿರೋ ನೋಡ್ಬೇಕು ಅನ್ಸುತ್ತೆ ಸರ್. ಎಂಡ್ ಆಫ್ ದಿ ಡೇ ಏನ್ ಸರ್, 3 ಹೊತ್ತು ಊಟ ಚೆನ್ನಾಗಿದ್ರೆ ಅಲ್ವಾ ಸರ್ ಎಲ್ಲ? ಹೌದು ಸರ್, ಸಿನಿಮಾ ಸಕ್ಸಸ್ ಇದೆಲ್ಲ ಬಿಟ್ಬಿಡೋಣ ಸರ್. ಇವತ್ತು ಸರ್ ಅಲ್ಲೋಗಿ ಒಳಗಡೆ ಅಷ್ಟು ಕಷ್ಟ ಬಿತ್ಕೊಂಡು ನನಗೆ ಅಂದ್ರೆ ನನಗೆ ಆ ವರ್ಡ್ ಹೇಳಕ್ಕೂ ಬೇಜಾರಾಗುತ್ತೆ. ನನಗೆ ಹಿಂಗೆ ಕೊಟ್ಬಿಡಿ ಫಂಗಸ್ ಆಗ್ತಿದೆ, ಅದೆಲ್ಲದಕ್ಕಿಂತ ಮೀರಿದ್ದೇನು ಸರ್, ಖುಷಿಯಾಗಿ ಫ್ಯಾಮಿಲಿ ಜೊತೆ 4 ಹೊತ್ತು ಊಟ ಮಾಡ್ಕೊಂಡಿದ್ರೆ ಸಾಕು. ಸಿನಿಮಾ ಅದೆಲ್ಲ ಆಮೇಲೆ ನೋಡೋಣ ಸರ್. ಅದೆಲ್ಲ ನೋಡ್ಬಿಟ್ಟಿದ್ದಾರೆ ಸರ್, ಅದಕ್ಕಿಂತ ಹೆಚ್ಚಿಗೆ ಇನ್ನೊಂಚೂರು ಜಾಸ್ತಿ ನೋಡ್ಬೋದು ಅಷ್ಟೇ. ಅದೆಲ್ಲನೂ ನೋಡ್ಬಿಟ್ಟಿದ್ದಾರೆ ಅವರು. ಇವಾಗ ಅಟ್ಲೀಸ್ಟ್ ನೆಕ್ಸ್ಟ್ ಅವ್ರ ಫ್ಯೂಚರ್ ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇರ್ಲಿ. ಮಿಕ್ಕಿದ್ದು ಅವ್ರ ಡಿಸಿಷನ್. ಈಚೆ ಬಂದ್ಮೇಲೆ ಸಿನಿಮಾಗಳು ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ನೆಮ್ಮದಿಯಾಗಿರ್ಲಿ ಅವರು ಆರಾಮಾಗಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ದರ್ಶನ್ ಅವ್ರ ಬಗ್ಗೆ. ನನ್ಗೆ ಸೀರಿಯಸ್ಲಿ ಈ ವಿಚಾರ ನಂಗೆ ಗೊತ್ತೇ ಇರ್ಲಿಲ್ಲ. ನೀವು ದರ್ಶನ್ ಅವರೊಟ್ಟಿಗೆ ನನಗೆ ಹೇಳಿದ ಮೇಲೆನೆ ಮದುವೆ ಮಮತೆಯ ಕರೆಯೋಲೆ ಈ ಒಂದು ಸಿನಿಮಾ ನಾನು ಅವ್ರದೇ ಮಾಡಿದ್ದು. ಫಸ್ಟ್ ಸಿನಿಮಾ ನಾನು ಅವ್ರ ಪ್ರೊಡಕ್ಷನ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅಂತ ಮಾಡಿದ್ರೆ ನನಗೆ ಅಷ್ಟೊತ್ತಿಗೆ ನಾನು ಪೀಕ್ ಸ್ಮಾರ್ಟ್ ಸ್ಕ್ರೀನ್ ಅಲ್ಲಿ ಅಕ್ಕ ಅನ್ನೋ ಒಂದು ಸೀರಿಯಲ್ ನಾನು ಮಾಡಿ ಆಲ್ರೆಡಿ ನಾನು ಪೀಕ್ ಅಲ್ಲಿ ಇದ್ದೆ. ನಾನು ಅದಾದ ತಕ್ಷಣ ಇಮಿಡಿಯೇಟ್ ಓಕೆ ಇದು ರೈಟ್ ಟೈಮ್ ನಾನು ಸಿನಿಮಾಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಧ್ಯದಲ್ಲಿ ಒಂದು ಆರ್ಟ್ ಮೂವಿ ಮಾಡಿದ್ದೆ, ಸಂಜೆಯಲ್ಲಿ ಅರಳಿದ ಹೂ ಅಂತ. MD ಕೌಶಿಕ್ ಡೈರೆಕ್ಟ್ ಮಾಡಿದ್ರು, ಕಾದಂಬರಿ ಆಧಾರಿತ ಚಿತ್ರ ಒಂದು ಮಾಡಿದ್ದೆ. ಅಷ್ಟೊತ್ತಿಗೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ನಾನು ಫಸ್ಟ್ ಮಾಡಿದ್ದೆ. ಅಲ್ಲಿ ಹೋಗಿ ಆಡಿಷನ್ ಅಟೆಂಡ್ ಮಾಡಿ ಸಾವಿರಾರು ಜನದ ಮಧ್ಯೆ ನನ್ನನ್ನು ಆಯ್ಕೆ ಮಾಡಿ ಸೆಕೆಂಡ್ ಹೀರೋ ಆಗಿ ಕರೆದು ನನಗೆ ಅವಕಾಶ ಕೊಟ್ಟಿದ್ದವರು. ಅದನ್ನ ನಾನು ಬರೆಯಂಗೆ ಇಲ್ಲ. ಆ ಸಿನಿಮಾ ಇಂದ ನನಗೆ ದಿನಕರ್ ಸರ್ ಅವರೆಲ್ಲ ಪರಿಚಯ ಮಾಡಿ ಅವ್ರು ಕರ್ಕೊಂಡೋಗಿ ಸುದೀಪ್ ಸರ್ನ ಪರಿಚಯ ಮಾಡಿಸಿದ್ ನಾನು. ಈಸ್ ಎ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್ ಅಣ್ಣ, KCC ಅಂತ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸುದೀಪ್ ಅವ್ರನ್ನ ಮೀಟ್ ಆಗೋದಕ್ಕೂ ದರ್ಶನ್ ಅವರೇ ಕಾರಣ. ದಿನಕರ್ ಸರ್ ಯಾಕಂದ್ರೆ ನಾನು ದರ್ಶನ್ ಸರ್ ಅವರ ಸಿನಿಮಾ ಮಾಡಿದ್ರಿಂದಾನೇ ದಿನಕರ್ ಸರ್ ಅವ್ರು ಕ್ಲೋಸ್ ಆಗಿದ್ದು. ಅವರು ನಾನು ಕ್ರಿಕೆಟ್ ಎಲ್ಲ ನೋಡಿದ್ರು ಅವಾಗ. ನಮ್ಗೆ ಅವಾಗ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ವಲ್ಲ. ಸೊ ಕ್ರಿಕೆಟ್ ಎಲ್ಲ ನೋಡಿದ್ಮೇಲೆ KCC ಅಂತ ಸರ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಪಕ್ಕಾ ಪ್ರೊಫೆಷನಲ್ ಆಕ್ಟರ್ಸ್ ಗಳಿಗೆ, ಟೆಕ್ನಿಷಿಯನ್ಸ್ಗೆ ಅಂತ ಮಾಡಿದಾಗ ಬಾ ಅಂತ ಹೇಳ್ಬಿಟ್ಟು ಸರ್ನ ಫಸ್ಟ್ ಟೈಮ್ ಸುದೀಪ್ ಸರ್ನ ಹೋಟೆಲ್ ಅಲ್ಲಿ ಇನ್ನೇನ್ ನಾವು ಒಂದಿಂದಲೇ ಆಕ್ಷನ್ ಇತ್ತು ಫಸ್ಟ್ ಸೀಸನ್. ನಾಳೆ ಆಕ್ಷನ್ ಅಂದ್ರೆ ಇವತ್ತು ಹಿಂದಿನ ದಿನ ಕರೆಸಿ ಮಾತಾಡಿ ನನ್ನ ಪ್ರೊಫೈಲ್ ಎಲ್ಲ ತೋರಿಸಿ 3-4 ಸಿನಿಮಾ ಮಾಡಿದ್ದಾನೆ, 5-6 ಸೀರಿಯಲ್ ಮಾಡಿದ್ದಾನೆ ಆಲ್ರೆಡಿ,
ಪ್ರೊಫೈಲ್ ಇದೆ ಒಂದು ಮಾರ್ಕ್ಸ್ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಜರ್ನಿ ಸುದೀಪ್ ಸರ್ ಜೊತೆ ಜರ್ನಿ ಸ್ಟಾರ್ಟ್ ಆಗಿತ್ತು ನಮ್ಮಲ್ಲಿ CCL. ಸೊ ಐ ಮೀನ್ ಇಬ್ರು ಸ್ಟಾರ್ ಜೊತೆನೂ ತುಂಬಾ ಚೆನ್ನಾಗಿ ಏನು ಮಿಸ್ಯೂಸ್ ಮಾಡ್ಕೊಳ್ದಲೆ ಇನ್ನೊಂದು ಮತ್ತೊಂದು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ದಲೆ ಇಬ್ರು ಜೊತೆನೂ ತುಂಬಾ ಚೆನ್ನಾಗಿದೆ ನಾವು. ಆಕ್ಚುಲಿ ಆ ಭಾಗ್ಯ ಎಲ್ರಿಗೂ ಸಿಗಲ್ಲ, ಬಟ್ ನಿಮಗೆ ಸಿಕ್ಕಿರೋಂಥದ್ದು ಖುಷಿ ವಿಚಾರ. ಅದನ್ನ ಹಿಂಗೆ ಕಂಟಿನ್ಯೂ ಆಗ್ಲಿ. ಇಬ್ರಿಗೂ ಹತ್ರ ಆಗಿ ಆಸ್ ಎ ಬ್ರದರ್ ಆಗಿರಿ ಅಂತ ನಾನು ಕೇಳ್ಕೊಳ್ತೀನಿ ಪರ್ಸನಲಿ. ಅಂಡ್ ದರ್ಶನ್ ಅವ್ರ ಬಗ್ಗೆ ಅಂತೂ ಹೇಳಿದ್ರಿ. ಈಗ ಸುದೀಪ್ ಅವ್ರ ಬಗ್ಗೆ, ಅವರ ಒಡನಾಟದ ಬಗ್ಗೆ, ಅವರಲ್ಲಿ ನೀವು ಮೊನ್ನೆ ಬರ್ತ್ಡೇಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ಏನಾದ್ರು ಹೇಳೋದಾದ್ರೆ? ಅದೇ ಸರ್, ನನಗೆ ಫಸ್ಟ್ ನನಗೆ ದಿನಕರ್ ಸರ್ ಪರಿಚಯ ಮಾಡಿದ್ರು. ಸುದೀಪ್ ಸರ್ನ ನನಗೆ ಪರಿಚಯ ಮಾಡಿಸಿ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಂತೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ರೈಟ್ ಫ್ರಮ್ KCC ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ಸೀಸನ್ KCCನೂ ಆಡಿದ್ದೀನಿ. ಆಮೇಲೆ ಆಲ್ಮೋಸ್ಟ್ ನಾನು ಅಲ್ಲಿ ಚೆನ್ನಾಗಿ ಆಡಿದ್ರಿಂದ CCLಗೂ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಸರ್. ನಾನು ಆ ಸೀಸನ್ ಚೆನ್ನಾಗಿ ಆಡಿದ್ದೆ. KCCಲಿ ಆಕ್ಚುಲಿ ಕ್ರಿಸ್ ಗೇಲ್ ಮತ್ತೆ ಸುದೀಪ್ ಸರ್ ಅಪೋಸಿಟ್ ಟೀಮು. ನಾನು ಸುದೀಪ್ ಅಣ್ಣಂಗೂ ಮತ್ತೆ ಕ್ರಿಸ್ ಗೇಲ್ಗೂ ಬೌಲಿಂಗ್ ಮಾಡೋ ಅಂತ ಒಂದು ಅವಕಾಶ ಅಪೋಸಿಟ್ ಟೀಮ್ ಅಲ್ಲಿ ಇದ್ದೆ ನಾನು ಅವಾಗ ತುಂಬಾ ಚೆನ್ನಾಗಿ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಕ್ರಿಸ್ ಗೇಲ್ ಅವ್ರ ವಿಕೆಟ್ ತಗೊಂಡ್ಬಿಟ್ಟಿದ್ದೆ. ನಾನು ಒಂದು ಕ್ಯಾಚ್ ಡ್ರಾಪ್ ಆಗ್ಬಿಡ್ತು ಲಾಂಗ್ ಆಫ್ ಅಲ್ಲಿ. ಸುದೀಪ್ ಸರ್ಗೂ ನಾನು ಚೆನ್ನಾಗಿ ಬೌಲಿಂಗ್ ಮಾಡಿದ್ದೆ. ಸೊ ಅವಾಗ ಇನ್ನೊಂದು ರಾಜ್ ಕಪ್ ಅಂತ ಮಾಡಿದ್ರು ಆ ಸೀಸನ್ ವಿನ್ನರ್ಸ್ ಆಗಿದ್ವಿ ನಾವು. ಸಮೃದ್ಧಿ ಅಂತ ಒಂದು ಟೀಮಲ್ಲಿ ಆಡಿದ್ದೆ ನಾನು. ಆ ಸೀಸನ್ ವಿನ್ನರ್ಸ್ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ನಾನು. ಆಲ್ಮೋಸ್ಟ್ 2 ಮ್ಯಾನ್ ಆಫ್ ದ ಮ್ಯಾಚ್. ಆಮೇಲೆ ಇಲ್ಲಿ ನಾವು ಲೀಗ್ ಮ್ಯಾಚ್ ಅಲ್ಲಿ ಗೆದ್ರೆ ಮಾತ್ರ ನಾವು ದುಬೈಗೆ ಹೋಗೋದು ಅಂತ ಇತ್ತು. ನಾನು ಇಲ್ಲಿ ಅದ್ಭುತವಾಗಿ ಹ್ಯಾಟ್ರಿಕ್ 6 ವಿಕೆಟ್ಸ್ ಎಲ್ಲ ತಗೊಂಡು ಆ ಸೀಸನ್ ತುಂಬಾ ಚೆನ್ನಾಗಿ ಆಡಿದ್ರಿಂದ ಸರ್ ಕಾಲ್ ಮಾಡಿ CCLಗೂ ಜಾಯಿನ್ ಮಾಡಿಸೋದು. ಸೊ ಅಲ್ಲಿಂದ 3 ಸೀಸನ್ ಕ್ರಿಕೆಟ್ ಆಡಿದೆ ನಾನು CCL. ಸರ್ ಇದುವರೆಗೂ ನಾನು ದರ್ಶನ್ ಸರ್ ನೋಡಿದ್ದೀನಿ, ಸುದೀಪ್ ಸರ್ ನೋಡಿದ್ದೀನಿ. ಐ ಥಿಂಕ್ 2 ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಕ್ಯಾರೆಕ್ಟರ್ ಇರುವಂತ ಸೂಪರ್ ಸ್ಟಾರ್ಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಕ್ರಿಕೆಟ್ ಆಡಿರೋದ್ರಿಂದ ಐ ಥಿಂಕ್ ನಾನು ತುಂಬಾ ಬ್ಲೆಸ್ಡ್. ತುಂಬಾ ಜನಕ್ಕೆ ಈ ಭಾಗ್ಯ ಸಿಗಲ್ಲ. ಹೌದು, ಇಲ್ಲ ಸರ್ ಜೊತೆ ಕ್ಲೋಸ್ ಇದ್ರೆ ಇಲ್ಲಿ ಅಷ್ಟಕ್ಕಷ್ಟೇ, ಇಲ್ಲಿ ಕ್ಲೋಸ್ ಇದ್ರೆ ಅಲ್ಲಿ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರೆ ಸರ್ ಇದುವರೆಗೂ ಸರ್ಗೂ ಗೊತ್ತಿರುತ್ತೆ. ಅಬ್ವಿಯಸ್ಲಿ ಆ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದ ಅವರು ಎಲ್ಲ ಕ್ಲೋಸ್ ಇರ್ತಾರೆ ಅನ್ನೋದು ಗೊತ್ತಿರುತ್ತೆ. ಅವ್ರು ಒಂದಿನಕ್ಕೂ ನನ್ನ ಬಗ್ಗೆ, ದರ್ಶನ್ ಸರ್ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಿರ್ಲಿಲ್ಲ, ಏನೋ ಕೇಳ್ತಿರ್ಲಿಲ್ಲ. ಇವ್ರಿಗೂ ಗೊತ್ತಿತ್ತು ಅವಾಗ. ಸೊ ಕೋಇನ್ಸಿಡೆನ್ಸ್ಲಿ ಹೆಂಗಿರ್ತಿತ್ತು ಅಂದ್ರೆ ನಮ್ಗೆ ಅವಾಗ ಅಯ್ಯೋ ಹಿಂಗಪ್ಪ ಇದು ಬ್ಯಾಲೆನ್ಸ್ ಮಾಡ್ಬೇಕು ನಮ್ಮಲ್ಲಿ ಇತ್ತು. ಬಟ್ ಅವರಲ್ಲಿ ಯಾವತ್ತೂ ಅದು ಇರ್ಲಿಲ್ಲ. CCL ನಾವು ಟ್ರಾವೆಲ್ ಮಾಡ್ಬೇಕು. ಇಲ್ಲಿ ಐ ಥಿಂಕ್ ಹೈದ್ರಾಬಾದ್ಗೆ ಅನ್ಸುತ್ತೆ. ಅವಾಗ ದರ್ಶನ್ ಸರ್ದು ಬರ್ಡೇ. ನಾನು ಹೇಳ್ತಿರೋದು 3 years ಬ್ಯಾಕ್, ಐ ಗೆಸ್ 3 ವರ್ಷಗಳು. ಇಲ್ಲಿ ಬೆಳಗ್ಗೆ ಸಂಜೆ ಫ್ಲೈಟ್, ಮಧ್ಯಾಹ್ನ ಫ್ಲೈಟ್ ನಮ್ದು. ಬೆಳಗ್ಗೆ ಹೋಗಿ ದರ್ಶನ್ ಸರ್ ಬರ್ಡೇ ಮುಗಿಸ್ಕೊಂಡು, ನಾನು ಯೂಶಲಿ ಅವ್ರು ನಮ್ಗೆ ಅಷ್ಟು ಸಹಾಯ ಮಾಡಿರೋದಕ್ಕೆ ನಾವೊಂದು ದುಡ್ಡಂತೂ ಕೊಡಕ್ಕಾಗಲ್ಲ. ನಂದೊಂದು ವಾಡಿಕೆ ಏನಂದ್ರೆ ಪ್ರತಿ ಬರ್ಡೇಗೆ ಏನ್ ಮಾಡ್ತೀನಿ, ಅಲ್ಲಿ ಬ್ಲಡ್ ತಗೊಂತಾರಲ್ಲಿ, ಬ್ಲಡ್ ಕ್ಯಾಂಪ್ ತರ ಮಾಡ್ತಾರಲ್ಲಿ. ನಾನು ಯಾರಿಗೂ ಹೇಳಿಲ್ಲ ಅದನ್ನ. ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತೀವಿ ಅವಾಗ್ಲೂ. ಅವ್ರು ನಮಗ್ ಮಾಡಿರೋ ಸಹಾಯಕ್ಕೆ ಋಣವಾಗಿ ಪ್ರತಿಯೊಂದು ದರ್ಶನ್ ಅವರ ಪ್ರತಿ ಬರ್ಡೇಗೂ ನಾನು ಹೋಗ್ತೀನಿ. ಅವ್ರು ವಿಸಿಟ್ ಹಾಕ್ಬಿಟ್ಟು ಮಾತಾಡ್ಸ್ಬಿಟ್ಟು ಅಲ್ಲೊಂದು 10 ನಿಮಿಷ ಇದ್ಬಿಟ್ಟು ವಾಪಸ್ ಬರ್ತಾ, ನಾವು ಬ್ಯಾಕ್ ಸೈಡ್ ಬರ್ತಾ ಅಲ್ಲೊಂದು ಬ್ಲಡ್ ಕ್ಯಾಂಪ್ ಮಾಡ್ತಾರಲ್ಲಿ. ಅಲ್ಲಿ ಬಂದು ಒಂದು ಬಾಟಲ್ ಬ್ಲಡ್ ಕೊಟ್ಟು ನಾನು ಅಲ್ಲಿಂದ ಮತ್ತೆ CCL ಟ್ರಾವೆಲ್ ಮಾಡೋದು ಇಲ್ಲಿಂದ. ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿರ್ತೀವಿ. ಮತ್ತೆ ಅಲ್ಲೇ ಕ್ರಿಕೆಟ್ ಅಲ್ಲಿ ನಡೀತಾ ಇರುತ್ತೆ ನಮ್ಗೆ. ಐ ಥಿಂಕ್ ನಾವೇನಂದ್ರೆ ನಾವು ಅವ್ರ ಜೊತೆ ಅಷ್ಟು ಚೆನ್ನಾಗಿ ನಡ್ಕೊಂಡಿರೋದ್ರಿಂದ ನಮ್ಮನ್ನ ಇದುವರೆಗೂ ಅಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಗೇಟ್ ಪಾಸ್ ಕೊಟ್ಬಿಟ್ಟಿರೋರು. ಆಮೇಲೆ ಸುಮಾರು ಜನ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಹೌದು, ನಾನು ಇವತ್ತವರೆಗೂ ಏನು ಕೇಳಿಲ್ಲ ಸರ್. ಇವನ್ ದರ್ಶನ್ ಸರ್ ಹತ್ರ ಆಗ್ಲಿ, ಸುದೀಪ್ ಸರ್ ಹತ್ರನಾಗ್ಲಿ, ನಾನು ಇಷ್ಟು 5-6 ವರ್ಷದಿಂದ ನಾನು ಜೊತೆಲಿದ್ದು CCL KCCL ಇದ್ರು. ಇದುವರೆಗೂ ನಿಮ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಅಂತ ಸುದೀಪ್ ಸರ್ನ ಆಗ್ಲಿ, ಅಥವಾ ನನಗೆ ಬಿಗ್ ಬಾಸ್ ಕಳಿಸಿ ಬಿಗ್ ಬಾಸ್ ಒಂದು ಮಾತು ಹೇಳಿ ಅಂತ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ನಾನು ಕೇಳಿಲ್ಲ. ನನ್ನನ್ನ ಒಬ್ಬ ಕಲಾವಿದ ಅಂತ ಹೇಳ್ಬಿಟ್ಟು, ಪ್ರೊಫೈಲ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದು ಅಂತ ಒಂದು ಸ್ಥಾನ ಕೊಟ್ಟು ಅವ್ರ ಟೀಮಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಎಲ್ಲೋ ಹಳ್ಳಿಲಿ ಕ್ರಿಕೆಟ್ ಆಡ್ತಿದ್ದವ್ರನ್ನ ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸ್ ಗಳಲ್ಲಿ, ದೊಡ್ಡ ಗ್ರೌಂಡಲ್ಲಿ ಕರ್ಕೊಂಡು ನಮ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ನಾವು ಮಿಸ್ಯೂಸ್ ಮಾಡ್ಕೊಂಬಾರ್ದು. ಒಂಥರ ಲಕ್ಕಿನೇ ಅಲ್ವಾ ನೀವ್ ಹೇಳ್ದಂಗೆ, ಹಳ್ಳಿಲಿ ಕ್ರಿಕೆಟ್ ಆಡ್ಕೊಂಡಿದ್ದಂತವ್ರ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ. ಲೆದರ್ ಬಾಲ್ ಹೆಂಗಿರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ನಾವೆಲ್ಲ ಟೆನ್ನಿಸ್ ಪ್ಲೇಯರ್ಸ್ಗಳು. ನಾವು ಟೆನ್ನಿಸ್ ಆಡ್ಕೊಂಡು ಶಾರ್ಟ್ ಬೌಂಡ್ರಿಗಳು ಆಡ್ತಿದ್ ನಾವೆಲ್ಲ. ಅವಾಗ ಅಲ್ಲಿ ಆಡ್ತಿದ್ದವ್ರು. ಇಲ್ಲಿ ಬಂದ್ಮೇಲೆ ದಿನಕರ್ ಸರ್ ಒಂದು ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ ಮಾಡಿದ್ರು. ಅವಾಗ ಅವ್ರ ಜೊತೆ ಆಡಿದ್ದೆ, ತುಂಬಾ ಚೆನ್ನಾಗಿ ಆಡಿದ್ದೆ ಅಲ್ಲಿ. ಅವ್ರು ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ಲೆದರ್ ಬಾಲ್ KCCಗೆ ಬಿಟ್ಬಿಟ್ರು. ಲೆದರ್ ಬಾಲ್ ಫಸ್ಟ್ ಟೈಮ್ ನೋಡ್ತಿರೋದು ನಾವು ಅವಾಗ. ಬಟ್ ಸ್ಕಿಲ್ ಇತ್ತು ಆಡ್ಬೇಕು ಅಂತ. ಅದನ್ನ ನಾವು ಫಸ್ಟ್ ಸೀಸನ್ ನಾನು ವಾಟರ್ ಬಾಯ್, ಸೆಕೆಂಡ್ ಸೀಸನ್ ಪ್ಲೇಯಿಂಗ್ 11 ಬಂದೆ. 3ನೇ ಸೀಸನ್ಗೆ ಆಲ್ರೆಡಿ CCL ಸೆಲೆಕ್ಟ್ ಆದೆ. ವೆರಿ ಬ್ಲೆಸ್ಡ್ ಸರ್. ಚಿನ್ನಸ್ವಾಮಿ ನಾನು ಯಾವತ್ತೂ ನನ್ನ ಮ್ಯಾಚೇ ನೋಡಿಲ್ಲ. ಚಿನ್ನಸ್ವಾಮಿ ಒಳಗಡೆ ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ಲ. ನನ್ನ ಡೆಬ್ಯೂ CCL ಮ್ಯಾಚ್ ಅಲ್ಲಿ ಚೆನ್ನೈ ಮೇಲೆ ಡೆಬ್ಯೂ ನಂದು. ಇಮ್ಯಾಜಿನ್
ನಾನು ಒಂದಿನೂ ಗ್ರೌಂಡ್ ನೋಡದೆ ಇದ್ದವನು. ಚೆನ್ನೈ ಮ್ಯಾಚು, ಚೆನ್ನೈ ಮೇಲೆ ಅಪೋನೆಂಟ್, ಹ್ಮ್. ನನ್ ಡೆಬ್ಯೂ ಮ್ಯಾಚ್ ಅವ್ರ ಮೇಲೆ ಬೌಲಿಂಗ್. ಹೆಂಗಿರುತ್ತೆ ಪ್ರೆಷರ್ ನಿಮ್ಗೆ? ಹೌಸ್ ಫುಲ್ ಕ್ರೌಡ್ ಅವತ್ತು, ಹ್ಮ್. ಸ್ಟೇಡಿಯಂ ಫುಲ್ ಹೌಸ್ ಅವತ್ತು. ಆ ಎಕ್ಸ್ಪೀರಿಯನ್ಸ್ ಬೇರೆ. ಹ್ಮ್. ಅದಕ್ಕೆ ನಾವ್ ಯಾವತ್ತೂ ಋಣಿಯಾಗಿರ್ಬೇಕು ಸರ್. ನನ್ಗೆ ಆ ಒಂದು ಕೃತಜ್ಞತೆ ಇವತ್ತಿಗೂ ಇದೆ. ಅವ್ರನ್ನ ಅಣ್ಣನ ತರನೇ ಪೂಜ್ಯ ಭಾವದಲ್ಲಿ ಇದ್ದೀನಿ. ಅವರು ನಮ್ಗೆ ಏನ್ ಸಿನಿಮಾಗೆ ಏನ್ ಸಪೋರ್ಟ್ ಬೇಕೋ ಅದು ಮಾಡ್ತಾರೆ. ಬಟ್ ನಾನು ಯಾವತ್ತೂ ಅವ್ರ ಹತ್ರ ನನಗೆ ಕ್ಯಾರೆಕ್ಟರ್ ಕೊಡಿ ಅಂತ ಮಿಸ್ಯೂಸ್ ಮಾಡ್ಕೊಳೋದಾಗ್ಲಿ, ಅಥವಾ ಇನ್ನೊಂದಿನ ಬಿಗ್ ಬಾಸ್ ಕಳಿಸಿ ಅಂತ ಮಿಸ್ಯೂಸ್ ಮಾಡ್ಕೊಳೋದಾಗ್ಲಿ, ಆ ತರ ಇದುವರೆಗೂ ನಾನು ಮಾಡಿಲ್ಲ. ಈಗ ಬಿಗ್ ಬಾಸ್ ಅಂದ ತಕ್ಷಣ ನೀವು ಹೇಳಿದ್ರಿ, ಹ್ಮ್. ಪ್ರತಿಯೊಂದು ವರ್ಷನೂ ಬರ್ತಾನೆ ಇರುತ್ತೆ. ಆಸ್ ಎ ನೀವು ಕಲರ್ಸ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಅದ್ರ ಜೊತೆಗೆ ಸಾಕಷ್ಟು ಶೋಗಳಲ್ಲಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಒಂದು 6-7 ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಂಡಿರ್ತೀರಾ ಕಲರ್ಸ್ ಅಲ್ಲಿ. ಸೊ ನಿಮ್ಗೆ ಅವಕಾಶ ಬಂದಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್, ಅನಿಸಿಕೆ. ಇಲ್ಲ ಅಂದ್ರೆ ಅಫಿಷಿಯಲಿ ನನ್ಗೇನು ಈ ವರ್ಷ ಇನ್ನು ನನಗೇನು ಅಫಿಷಿಯಲಿ ನನಗೇನು ಬಂದಿಲ್ಲ. ಬಟ್ 2 years ಬ್ಯಾಕ್ ಒಂದ್ಸಲಿ ನಾನು ಹೋಗ್ಬೇಕಿತ್ತು. ಆ ಟೈಮಲ್ಲಿ ಒಂದ್ಸಲಿ ಕೇಳಿದ್ರು. ಬಟ್ ಅದೇ ಟೈಮಲ್ಲಿ ಏನಾಯ್ತು, ನಾನು ಬೇರೆ ಸಿನಿಮಾ ಒಪ್ಕೊಂಡಿದ್ರಿಂದ ಆ ಸೀಸನ್ ಹೋಗಕ್ಕಾಗ್ಲಿಲ್ಲ. ಲಾಸ್ಟ್ ಸೀಸನ್ ಏನಾಯ್ತು, ಆಗ್ತಾನೆ ರಾಜಾರಾಣಿ ಅನ್ನೋ ಒಂದು ಶೋ ಮುಗಿಸಿದ್ದೆ ಕಲರ್ಸ್ ಕನ್ನಡದಲ್ಲಿ. ಸೊ ಅವಾಗ ಇಮಿಡಿಯೇಟ್ ನಾನು ವರ್ಣ ಸಿನಿಮಾಗೂ ಸೈನ್ ಮಾಡಿದ್ದೆ, ಮತ್ತೆ ಉದಯ್ ಟಿವಿ ಶಾಂತಿನಿವಾಸ ಈಗ ಮಾಡ್ತೀನಿ, ಎರಡಕ್ಕೂ ಸೈನ್ ಮಾಡಿದ್ದೆ. ಸೊ ಅವಾಗ್ಲೂ ನಾನು ಅವಾಗ ತಾನೇ ಒಪ್ಕೊಂಡಿದ್ದೀನಿ, ಸಡನ್ ಆಗಿ ಹೆಂಗ್ ಹೋಗುತ್ತೆ. ಸೊ ಆ ಟೈಮು ನಾನೇನು ಟ್ರೈ ಮಾಡಕ್ ಹೋಗಿಲ್ಲ. ಗೊತ್ತಿಲ್ಲ, ಮುಂದೆ ಒಂದಿನ ಬಂದ್ರೆ ನೋಡೋಣ. ಈ ವರ್ಷ ಏನ್ ಸದ್ಯಕ್ಕೆ ನನಗೇನು ಅಫಿಷಿಯಲಿ ಏನ್ ಫೋನ್ ಬಂದಿಲ್ಲ. ನಾನು ಲವ್ ಮಾಡ್ತೀನಿ ಆ ಶೋನ. ಇಷ್ಟಪಡ್ತೀರಾ? 100% ಸರ್, ಇಷ್ಟಪಡ್ತೀನಿ. ಆಮೇಲೆ ತುಂಬಾ ದೊಡ್ಡ ವೇದಿಕೆ. ಐ ಥಿಂಕ್ ಇವಾಗ ಏನ್ ಪಾಪ್ಯುಲಾರಿಟಿ ಇದೆ, ಇಮ್ಮಿಡಿಯೇಟ್ ಒಂದ್ ವಾರದಲ್ಲಿ ಡಬಲ್ ಆಗೋ ಅಂತ ವೇದಿಕೆ. ಇದನ್ನ ಯಾರು ಬೇಡ ಅಂತ ಹೇಳ್ತಾರೆ? ಸೊ ಗೊತ್ತಿಲ್ಲ, ನಾವು ಒಂದಿನ ಬಂದ್ರೆ ಹೋಗೋಣ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹೋದ್ರೆ ಗೆದ್ದು ಬನ್ನಿ. ಖಂಡಿತ ಸರ್. ಓಕೆ, ಈಗ ನನ್ಗೆ ಇನ್ನೊಂದು ಕ್ವಶನ್ ಇದೆ. ಈ ಕಡೆ ಸುದೀಪ್ ಸರ್ನು ಹತ್ತಿರದಿಂದ ನೋಡಿದ್ರ, ಈ ಕಡೆ ದರ್ಶನ್ ಸರ್ನು ಹತ್ತಿರದಿಂದ ನೋಡಿದ್ರ. ಒಂದ್ ಕಾಲದಲ್ಲಿ ಅಂಬಿ ಮತ್ತೆ ವಿಷ್ಣು ಅವರನ್ನ ನಾವು ನೋಡ್ತಿದ್ದಿದ್ವಿ. ಅವರಿಬ್ಬರ ಸ್ನೇಹ ಅಂತಂದ್ರೆ ಇಡೀ ಕರ್ನಾಟಕಕ್ಕೆನೆ ಒಂಥರ ಇನ್ಸ್ಪಿರೇಷನ್. ನೀವು ಅವರಿಬ್ಬರ ಸ್ನೇಹದ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಒಂದಾದ್ರೆ, ಯಾಕಂದ್ರೆ ಒಂದೇ ವೇದಿಕೆಯಲ್ಲಿ ಅವರಿಬ್ರನ್ನ ನೀವು ನೋಡಿದ್ರ ಚಿಂಗಾರಿ ಆಡಿಯೋ ಲಾಂಚ್ ಟೈಮಲ್ಲಿ. ಸೊ ಅವರವರ ಮನಸ್ತಾಪಗಳು ಏನೇನ್ ಬಂತೋ ಗೊತ್ತಿಲ್ಲ, ಬಟ್ ಬೇರೆ ಬೇರೆ ಆಗಿದ್ದಾರೆ. ಬಟ್ ಮತ್ತೆ ಒಂದಾಗ್ಬೇಕು ಅಂತ ಈ ಕಡೆ ಕಿಚ್ಚನ ಅಭಿಮಾನಿಗಳಾಗಿರ್ಬೋದು, ಈ ಕಡೆ ದಾಸನ ಅಭಿಮಾನಿಗಳಾಗಿರ್ಬೋದು ಕಾಯ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ನೀವು ಇಬ್ರ ಜೊತೆ ಒಡನಾಟವನ್ನ ಇಟ್ಕೊಂಡಿರೋದ್ರಿಂದ ಅಂತ? ಅದೇ ಸರ್ ಇಬ್ರು ಜೊತೆಲಿದ್ದಾಗ ಚಿಂಗಾರಿ ಆಡಿಯೋ ಟೈಮಲ್ಲಿ ಇಬ್ರು ಒಟ್ಟಿಗೆ ನೋಡಿದ್ದೀನಿ ನಾನು. ಅದಾದ್ಮೇಲೆ ನಾನು ಮತ್ತೆ ಆಲ್ಮೋಸ್ಟ್ ಸಪ್ರೇಟ್ ಆದ್ಮೇಲೆ ನಾನು ನೋಡಿದ್ದು. ಸೊ ನಾನು CCL ಬೇರೆ ಪ್ಲೇಯರ್ಸ್ ಗಳೆಲ್ಲ ಹೇಳಿದ್ದೆಲ್ಲ ಕೇಳಿದೀನಿ. ಯಾಕಂದ್ರೆ ದರ್ಶನ್ ಸರ್ನು ಒಂದ್ ಟೈಮಲ್ಲಿ CCL ಅಲ್ಲಿ ಆಡ್ತಿದ್ರಲ್ಲ. ಅವಾಗ ಇಬ್ರು ಇದ್ದಿದ್ದು ಫ್ರೆಂಡ್ಶಿಪ್ ಆಗಿರ್ಬೋದು, ಡ್ರೈವ್ಸ್ ಹೋಗ್ತಿದ್ದಾಗಿರ್ಬೋದು, ಫಾರ್ಮ್ ಹೌಸ್ ಗಳಿಗೆ ಹೋಗ್ತಿದ್ದಾಗಿರ್ಬೋದು, ಅವರೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ವಿಡಿಯೋಸ್ ಗಳು ಕೂಡ ನೋಡಿದೀವಿ ನಾವು. ಹೌದೌದು ಸರ್, ಇಬ್ರು ದೊಡ್ಡ ಸೂಪರ್ ಸ್ಟಾರ್ ಗಳು ಒಂದಾದ್ರೆ ಅದಕ್ಕಿಂತ ಖುಷಿ ಇನ್ನೇನು ಸರ್? ಅದಕ್ಕಿಂತ ಇನ್ನೇನು, ಅದೊಂದು ಸೆಲೆಬ್ರೇಷನ್ ಅಲ್ವಾ ಅದು. ನಾನು ನಾನೊಬ್ಬ ಕಲಾವಿದ ಅನ್ನೋದೊಂದು ಬಿಟ್ಟು ಫ್ಯಾನ್ ಬಾಯ್. ನಮ್ಗೆ ಮುಂಚೆ ಇಬ್ರು ಸೂಪರ್ ಸ್ಟಾರ್ ಗಳು ಒಟ್ಟಿಗೆ ಬಂದು ಚೆನ್ನಾಗಿದ್ದು ಖುಷಿಯಾಗಿದ್ರೆ ತುಂಬಾ ಖುಷಿ ಪಡ್ತೀನಿ ನಾನು. ಅದು ಆಗುತ್ತೆ, ಆಗ್ಲಿ. ವೇಟ್ ಮಾಡ್ತಿದ್ದೀರಾ? ಖಂಡಿತ ಸರ್, ಅದ್ರಲ್ಲಿ ಏನು ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ. ಖುಷಿ ಅಲ್ವಾ ನಮ್ಗೆ. ಏನಾದ್ರು ಅವರನ್ನ ಈಗ ನೀವೇ ಹೇಳ್ತಿದ್ರಿ, ರೈಡಿಂಗ್ ಆಗಿರ್ಬೋದು ಅಥವಾ ಅವ್ರು ಮಾಡ್ತಿದ್ದಂತಹ ಒಂದಷ್ಟು ಫನ್ ಮೂಮೆಂಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ಒಂದಷ್ಟು ಶೇರ್ ಮಾಡೋದಾದ್ರೆ ನಿಮಗ್ ಗೊತ್ತಿರುವಂತ? ಇಲ್ಲ, ನಾನು ಅಂದ್ರೆ ಆಲ್ರೆಡಿ ನಾನು ಎಂಟ್ರಿ ಆಗೋ ಟೈಮ್ಗೆ ಆಲ್ರೆಡಿ ದರ್ಶನ್ ಸರ್ CCL ಆಡ್ತಿರ್ಲಿಲ್ಲ. ನಾನು ಹೋಗಿದ್ದ ಟೈಮ್ ಅಷ್ಟರಲ್ಲಿ ಆಲ್ರೆಡಿ ಮುಂಚೆ ಆಡ್ತಿದ್ರು. ಸೊ ನನ್ಗ ಅಷ್ಟು ಇನ್ ಡೀಟೇಲ್ ಗೊತ್ತಿಲ್ಲ. ನಾನು ವಿಡಿಯೋಸ್ಗಳು ನೋಡಿದೀನಿ, ಅಥವಾ ನಮ್ಮ ಇವ್ರು ಯಾರು ಧರ್ಮ ಕೀರ್ತಿ ಅವ್ರು ಯಾವಾಗಲೂ ಸಿಕ್ಕಿದ್ರೆ, ನಮ್ಮ ರವಿಚೇತನ್ ಅವರು ಸಿಕ್ಕಿದ್ರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿರ್ತಾರಲ್ಲ, ಅವಾಗ ಕೇಳಿರೋದಷ್ಟೇ. ಸಖತ್ ಮಜಾ ಮಾಡ್ತಿದ್ರಂತೆ ಓಡಾಡ್ಕೊಂಡು ಸಖತ್ತಾಗಿ. ಅಂದ್ರೆ ಅವಾಗ ಸುದೀಪ್ ಸರ್ ಜೊತೆ ದರ್ಶನ್ ಸರ್ ಗ್ರೌಂಡ್ ಅಲ್ಲಿ ಇದ್ರೆ ಅದು ವೈಬ್ರೇಷನ್ ಬೇರೆ ಇರ್ತಿದ್ದು. ಆಡಿಯನ್ಸ್ ಗಳು ಎಲ್ರು ನಾವು ಕಿರ್ಚೋದು, ಕೂಗೋದು. ನಾವು ವಿಡಿಯೋಸ್ ಗಳು ನೋಡಿದೀವಿ. ನಾವು CCL ವಿಡಿಯೋಸ್ ಗಳೆಲ್ಲ ನೋಡಿದಾಗ ಸಖತ್ ಎಂಜಾಯ್ ಮಾಡಿದೀವಿ. ನೋಡೋಣ, ಮುಂದೆ ಒಂದಿನ ಆಗ್ಲಿ, ನಾವು ಬೇಡ್ಕೋತೀವಿ. ನಮಗೂ ಮತ್ತೆ ಆಸೆ, ಇವರು ಒಟ್ಟಿಗೆ ಬಂದ್ರೆ ಗ್ರೌಂಡ್ ಅಲ್ಲಿ ಮತ್ತೆ ಬರಂಗಾಗ್ಲಿ, ಆಡಂಗಾಗ್ಲಿ, ಖುಷಿ ಆಗುತ್ತೆ. ಸಕ್ಸಸ್ಫುಲ್ ಜೀವನದಲ್ಲಿ ಬಂದಿರುವಂತಹ ಮೈನ್ ಇಬ್ಬರ ಪಿಲ್ಲರ್ಸ್ ಗಳ ಒಂದು ಲೈಫ್ ಸ್ಟೈಲ್ ಅನ್ನ ನೀವು ತಿಳಿಸ್ಕೊಟ್ರಿ, ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಒಂದಷ್ಟು ಸಕ್ಸಸ್ಫುಲ್ ಜರ್ನಿಯನ್ನ. ಅಪ್ಪು ಅವರೊಟ್ಟಿಗೆ ಅಣ್ಣ ಬಾಂಡ್ ಸಿನಿಮಾದಲ್ಲಂತೂ ಜೂನಿಯರ್ ಆರ್ಟಿಸ್ಟ್ ಆಗಂತೂ ಆಕ್ಟ್ ಮಾಡಿದ್ರಿ. ದರ್ಶನ್ ಸರ್ ಅವರೊಟ್ಟಿಗೆ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ? ಯಾಕಂತಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಾರ, ಅವ್ರ ಮೆಚ್ಚುಗೆಯನ್ನ ಪಡ್ಕೊಂಡಿದಾರ, ಅವ್ರ ಕಡೆಯಿಂದ ನೀವ್ ಚೆನ್ನಾಗ್ ಮಾಡ್ತೀರಾ, ಚೆನ್ನಾಗ್ ಮಾಡ್ತೀಯ ಚಿನ್ನ ಅಂತ ಹೇಳ್ಬಿಟ್ಟು ಒಂದ್ಸಲ ಫೋಟೋಗೋಸ್ಕರನೇ ಎಷ್ಟೋ ಜನ ವೆಯ್ಟ್ ಮಾಡ್ತಿರ್ತಾರೆ. ಅವ್ರನ್ನ ಮೀಟ್ ಆಗ್ಬೇಕು, ಒಂದ್ ಶೇಕ್ ಹ್ಯಾಂಡ್ ಕೊಡ್ಬೇಕು, ಒಂದ್ ಫೋಟೋ ತೆಗೆಸ್ಕೋಬೇಕು ಅನ್ನೋಂಥದ್ದು. ಅಂತದ್ರಲ್ಲಿ ನೀವು ಅವ್ರ ಕಡೆಯಿಂದ ಒಂದ್ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಂಡಿದ್ರ, ಅವ್ರ ಸಪೋರ್ಟ್ ಅನ್ನ ಪಡ್ಕೊಂಡಿದಾರ, ಅವ್ರ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಪಡ್ಕೊಂಡಿದಾರ ಅಂತಂದಾಗ
ಒಂಥರ ಗ್ರೇಟ್ ಆಕ್ಟರ್ ಅಂತಾನೆ ಆಗ್ಲೇ ನಿಮ್ಗೆ ಸಿಕ್ಕಿದ್, ಯಾವ ಅವಾರ್ಡು ಬೇಕಾಗಿಲ್ಲ ಸರ್ ಅಂತ ನಾನು ಅನ್ಸುತ್ತೆ. ಯಾವುದೇ ಫಂಕ್ಷನ್ಸ್ ಕೇಳಿದ್ರು ಮಿಸ್ ಮಾಡ್ತಿರ್ಲಿಲ್ಲ ಸರ್ ದರ್ಶನ್ ಸರ್. ಹ್ಮ್. ಅಂದ್ರೆ ನೀವ್ ಕರೆಯುವಂತ ಫಂಕ್ಷನ್ಸ್. ಹೌದು, ನಂದು 2 ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಅವರು. ಹೌದಾ? ಹೌದು. ಹ, ಹ. ಆಮೇಲೆ ಅದೇ ಇವ್ರು ಪ್ರಿಯಮಣಿ, ಕಿಶೋರು, ಮಯೂರಿ ನಾವು ಸೇರ್ಕೊಂಡು ಮಾಡಿದ್ವಲ್ಲ ಸಿನಿಮಾ. ನನ್ನ ಪ್ರಕಾರನ ಸಿನಿಮಾಗೆ ಕೇಳಿದ ತಕ್ಷಣ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ಅವರು. ಅದಾದ್ಮೇಲೆ ದಿನಕರ್ ಸರ್ ನನ್ನ ಫಸ್ಟ್ ಸಿನಿಮಾಗೆ ತುಮಕೂರಿಗೆ ಬಂದು ಡಾಲಿ ಮತ್ತೆ ದಿನಕರ್ ಸರ್ ಅಲ್ಲಿ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ಇನ್ನೊಂದು ಸಿನಿಮಾಗೆ ಸುದೀಪ್ ಸರ್ ಲಾಂಚ್ ಮಾಡ್ಕೊಟ್ರು. ಸೊ ಎಲ್ಲಾ ಸ್ಟಾರ್ಗಳು ಪ್ರತಿಯೊಂದು ಸಿನಿಮಾಗೂ ಏನಾದ್ರೂ ಒಂದು ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಓಕೆ. ದರ್ಶನ್ ಸರ್ ನಾನು ಒಂದ್ಸಲಿ ಕೇಳಿದ್ದೆ ಆಕ್ಚುಲಿ. ನಾನು ಯೂಶಲಿ ಮಿಸ್ಯೂಸ್ ಮಾಡ್ಕೊಳಲ್ಲ, ಕೇಳಲ್ಲ ಹಂಗೆ. ಒಡೆಯ ಸಿನಿಮಾ ಮಾಡ್ಬೇಕಾದ್ರೆ ಆ ಸಿನಿಮಾ ಆಗಿತ್ತು. ಆ ಟೈಮ್ ಬರ್ಡೇಗೆ ನಮ್ಮ ಮನೆಗೇನೋ ಹೋದಾಗ, ಅಣ್ಣ ಮಾಡ್ತಾ ಇದೀನಿ ನಿಮ್ಮ ಸಿನಿಮಾದಲ್ಲಿ, ಒಳ್ಳೆ ಕ್ಯಾರೆಕ್ಟರ್ ಯಾವ್ದಾನ ಇದ್ರೆ ಮಾಡ್ಸಿಯೋಣ ಅಂತ. ನನಗೆ ಬೈದು ಬಿಟ್ಟಿದ್ರೆ ಆಕ್ಚುಲಿ. ಯಾಕೆ ಇಷ್ಟು ಬೇಗ ಸುಸ್ತಾಗೋದ ನೀನು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ, ಹೀರೋ ಆಗಿ ಮಾಡ್ತಿದ್ಯಾ, ಕೊನೆವರೆಗೂ ಕಷ್ಟಪಡು, ಏನು ಆಗ್ದಿಲ್ಲ ಏನು ಆಗ್ತಿಲ್ಲ ಅನ್ನೋ ಟೈಮಿಗೆ ನಾನು ಕ್ಯಾರೆಕ್ಟರ್ ಮಾಡಿಸ್ತೀನಿ, ನಾನು ಏನ್ ದೊಡ್ಡ ವಿಷಯ ಅಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿಸೋದು. ನೀನ್ ಹೀರೋ, ಅವ್ರು ಯಾವಾಗ್ಲೂ ಹೀರೋ ಹೀರೋ ಅಂತ ಕರೆಯೋದು, ನಾನು ಹೆಸರಿಟ್ ಕರೆಯಲ್ಲ ಅವರು. ಬನ್ರಿ ಹೀರೋ, ಕುತ್ಕೊಳ್ರಿ ಹೀರೋ, ಮಾತಾಡ್ರಿ ಹೀರೋ, ಈ ತರ ಕರೆಯೋರು. ಹೀರೋ ಅಂತಾನೆ ಮಾತಾಡ್ಸಿದ್ದವ್ರು. ಅಷ್ಟೊತ್ತಿಗಾಗ್ಲಿ ನಾನು 3 ಸಿನಿಮಾ ಮಾಡಿದ್ದೆ. ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ನೀನೊಬ್ಬ ಹೀರೋ ಇವತ್ತು. ನೀನ್ ಯಾವಾಗ ನಿನ್ ಶುಕ್ರವಾರ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ನೀನ್ ಡೌನ್ ಆಗ್ಬೇಡ, ನೀನ್ ಕೆಳಗಡೆ ಬಂದ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೇಡ, ನೀನು ಮಾಡು, ಹೀರೋ ಆಗಿ ಮಾಡ್ತಿದ್ಯಾ ತಾನೆ. ನೀನ್ ಯಾವತ್ ಆಗ್ತಾನೆ ಇಲ್ಲ ನೀನು ಹೀರೋ ಆಗಿ, ನಿಂಗೆ ಬರ್ತಿಲ್ಲ ಪಾತ್ರಗಳಂತ ಹೇಳಿ ಅವಾಗ ಮಾಡಿಸ್ತೀನಿ ಅಂತ ಹೇಳಿದ್ರು. ಏನೋ ಅವ್ರು ಹೇಳಿದ್ದು ಬಾಯಾರಿಕೆಯಿಂದ ಸಿನಿಮಾಗಳು ಮಾಡ್ತಾನೆ ಇದೀನಿ. ಬಟ್ ಒಂದಿನ ಮಾಡ್ಬೇಕು ಆಸೆ, ಬಟ್ ಮಾಡಿ ಬೈದಿದ್ರು ನನಗೆ, ಹೀರೋ ಆಗಿ ಮಾಡ್ತಿದ್ವಿ, ಹೀರೋ ಆಗಿ ಮಾಡು ನೀನು ಅಂತ ಹೇಳಿದ್ರು. ಬರ್ಲಿ ಸರ್, ಈಚೆ ಬರ್ಲಿ, ಎಲ್ಲ ಅವ್ರದ್ದೇನು ಕಷ್ಟಗಳಿದೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ಮೇಲೆ, ಅದು ಹಣೆ ಬರದಲ್ಲಿ ಇತ್ತು, ಮಾಡ್ಬೇಕು ಅನ್ನೋ ಋಣ ನಮ್ಮಲ್ಲಿದ್ರೆ ಆಬ್ವಿಯಸ್ಲಿ ಯಾರಿಗೆ ಇಷ್ಟ ಇರಲ್ಲ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ. ಎಷ್ಟು ಬೇಜಾರಾಯ್ತು, ಯಾಕಂತಂದ್ರೆ ಈಗ ಹೇಳ್ತಿದ್ರೆ ಇಷ್ಟೊಂದು ಒಡನಾಟವನ್ನ ಇಟ್ಕೊಂಡಿದ್ರ, ಅವರು ಹೆಗಲ್ ಮೇಲೆ ಕೈ ಹಾಕೊಂಡು ಒಂದು ಸಿನಿಮಾ ಒಂದು 4-5 ಅವರ್ಸ್ ಅನ್ಕೋಣ, ಯಾಕಂತಂದ್ರೆ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು, ಮಾತಾಡುವಂಥದ್ದು ಒಂದು ಅರ್ಧ ಗಂಟೆ, ಒಂದು 3 ಅವರ್ಸ್ ಸಿನಿಮಾ ಅನ್ಕೋಣ, ಅದಾದ ನಂತರ ಒಂದು ½ ಅವರ್ ಅನ್ಕೋಣ, ಟೋಟಲ್ 4 ಅವರ್ ನಿಮ್ ಜೊತೆ ಪಕ್ಕದಲ್ಲೇ ಕೂರಿಸ್ಕೊಂಡು ನಿಮ್ಮನ್ನ ಅಷ್ಟೊಂದು ಚೆನ್ನಾಗಿ ಹೀರೋ ಆಗಿ ಚಿನ್ನ ಅನ್ಕೊಂಡು ತಮ್ಮಂತರ ಟ್ರೀಟ್ ಮಾಡಿದ್ದಾರೆ ಅಂತಂದ್ರೆ, ಆ ಭಾಗ್ಯ ನಿಜವಾಗ್ಲೂ ಒಂಥರ ನಿಮ್ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು ಸರ್. ಫಸ್ಟ್ ಟೈಮ್ ಅವ್ರು ನೋಡಿದಾಗ ನನಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ಸರ್. ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ ನಾನು. ಎಲ್ಲಿ ನೋಡಿದ್ರಿ ನೀವು? ಅಂದ್ರೆ ರೆಗ್ಯುಲರ್ ಆಸ್ ಎ ಫ್ಯಾನ್ ಆಗಿ ನಾನು ತುಮಕೂರಲ್ಲಿ ನೋಡಿದ್ ಬೇರೆ. ಚಿಂಗಾರಿ ಅಂತ ಒಂದು ಸಿನಿಮಾ ಆಡಿಯೋ ಲಾಂಚ್, ಅವಾಗ ತಾನೇ ಇಂಡಸ್ಟ್ರಿಗೆ ಬಂದಿದ್ದೆ, ಇನ್ನು ಜೂನಿಯರ್ ಆರ್ಟಿಸ್ಟ್ ಆಗೆಲ್ಲ ಮಾಡ್ತಿದ್ದೆ ನಾನು. ನನ್ನ ಫ್ರೆಂಡ್ ಒಬ್ರು ವೇಣು ಅಂತಿದ್ರು ತುಮಕೂರವ್ರು, ಡಿ ಕಂಪ್ನಿ ಇದೆಯಲ್ಲ ಅದರಲ್ಲಿ ಒನ್ ಆಫ್ ದ ಮೆಂಬರ್ ಆಗಿದ್ರು, ಅವ್ರು ಕರ್ಕೊಂಡು ಹೋಗಿದ್ರು. ಇವನ್ ಸುದೀಪ್ ಸರ್ ಕೂಡ ಗೆಸ್ಟ್ ಅವತ್ತಲ್ಲಿ. ಎಲ್ಲ ಇವೆಂಟ್ ಎಲ್ಲ ಮುಗೀತು. ಇವೆಂಟ್ ಎಲ್ಲ ಮುಗಿದ್ಮೇಲೆ ನಾನು ಫೋಟೋ ಇದೆ ಫೇಸ್ಬುಕ್ ಅಲ್ಲಿ ಇದೆ, ನಾನು ಶೇರ್ ಮಾಡಿದ್ದೀನಿ ಅದನ್ನ. ಒಳ್ಳೆ ಸಣ್ಣಗಿದ್ದೆ ನಾನು, ಸ್ಕೆಲಿಟನ್ ತರ ಇದ್ದೆ ಅವಾಗ ನಾನು. ವೈಟ್ ಡ್ರೆಸ್ಸು, ಅವ್ರಿಗೆ ಸಾರ್ಥಿ ಎಲ್ಲ ರಿಲೀಸ್ ಆಗಿ ಚಿಂಗಾರಿ ಎಲ್ಲ ಆಗಿತ್ತಲ್ಲ, ಫುಲ್ ಟ್ರಿಮ್ ಆಗ್ಬಿಟ್ಟಿದ್ರು, ಚಿಕ್ಕ ಚಿಕ್ಕ ಕೂದಲುಗಳಿತ್ತು ಸರ್ದ ಅವಾಗ. ಹಿಂಗ್ ನೋಡಿದ ತಕ್ಷಣ ಓಕೆ, ಸೂಪರ್ ಸ್ಟಾರ್ ಅಂದ್ರೆ ಹಿಂಗೆ ಇರ್ತಾರ ಅಂತ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ನನಗೆ ಇವಾಗ. ಅಂದ್ರೆ ಒಬ್ಬೊಬ್ರಿಗೆ, ಕೆಲವೊಬ್ರಿಗೆ ದೇವ್ರು ಅಂತ ಅನ್ಸಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋರಲ್ಲ, ಫಸ್ಟ್ ಟೈಮ್ ನಂಗೆ ನೋಡಿದ ತಕ್ಷಣ ನನ್ಗೆ ಆ ಫೀಲ್ ಬಂದಿದ್ದು, ಒಬ್ಬ ಸ್ಟಾರ್ ಅಂದ್ರೆ ಆಯ್ಟು ಹಿಂಗ್ ನೋಡಿದ ತಕ್ಷಣ ಅನ್ಸಿದ್ದು. ಅದಾದ್ಮೇಲೆ ಅವ್ರ ಜೊತೆ ಜರ್ನಿ ಮಾಡಿದ್ದು, ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿದ್ದು, ಪ್ರತಿ ಬರ್ಡೇಗೂ ನಾವು ಅವ್ರ ಮನೆಗೆ ಹೋಗ್ತಿದ್ದು. ಅದಾದ್ಮೇಲೆ ನಾವು ಯಾವುದೇ ಇವೆಂಟ್ಗಳು ಕರೆದ್ರು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದು. ಇದೆಲ್ಲ ಆಗಿ ಸಡನ್ ಆಗಿ ಈ ಥರದ್ದು ಹಿಂಗೆ ಒಂದು ನ್ಯೂಸ್ ಬಂದು ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ, ಹೊರಗಡೆಯಿಂದ ಸರ್ನ ನೋಡೋ ರೀತಿ ಬೇರೆ, ದರ್ಶನ್ ಸರ್ನ ನೋಡೋ ರೀತಿಯಿಂದ ಬೇರೆ, ಅಥವಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರ ಬಗ್ಗೆ ಮಾತಾಡೋ ರೀತಿ ಬೇರೆ. ನಾವು ತುಂಬಾ ಹತ್ರದಿಂದ ಹಂಗೆ ನೋಡಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋದವ್ರಿಗೆ ಸಡನ್ ಆಗಿ ನಮ್ಗೆ ಅನ್ನ ಹಾಕಿದ್ದೊಬ್ಬ ವ್ಯಕ್ತಿ ಹಿಂಗೆ ಹೋಗ್ತಿದ್ರಲ್ಲ ಒಳಗಡೆ ಅಂತ ಸಖತ್ ಬೇಜಾರಾಯ್ತು. ಅದನ್ನ ಹೇಳ್ಕೊಳಂಗಿಲ್ಲ, ಬಿಡಾಗಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದು ಇಂಟರ್ವ್ಯೂಲೋ ಅಥವಾ ಎಲ್ಲೋ ಅವ್ರ ಪೋಸ್ಟ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ. ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ನಾವು ನೋಡಿದ್ದು ಸರ್ ಬೇರೆ, ಇದು ಸಿಚುಯೇಷನ್ ಅಲ್ಲಿ ಹಿಂಗ ಆಗ್ಬಾರ್ದಿತ್ತು, ಹಿಂಗ ಆಗೋಯ್ತು. ಅದಕ್ಕೆ ಪಾಪ ಅವರು ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ತಪ್ಪು ಕೆಲ್ಸನೇ ಸರ್. ಅವ್ರು ಆ ತರದ ವ್ಯಕ್ತಿ ಅಲ್ಲ ಸರ್, ನನಗೆ ಗೊತ್ತಿರಂಗೆ. ಅದು ಯಾಕಂಗ್ ಟ್ರಿಗರ್ ಆಗಿ ಆತರ ಹಂಗೆ ಓಡಿದ್ರು ಅಥವಾ ಇನ್ನೊಂದ್ ಮಾಡಿದ್ರು ಅನ್ನೋದು ನಮಗ್ ಗೊತ್ತಿಲ್ಲ. ನಾವು ನೋಡಿದ್ ಸರ್ ಹಿಂಗ್ ಕೂತ್ಕೊಂಡ್ರೆ ಊಟ ಮಾಡದಲ್ಲೇ ಕಳಿಸ್ತಿರ್ಲಿಲ್ಲ ನಮ್ಮನ್ನ. ಯಾವ್ದೇ ಕ್ಯಾರವಾನ್ ನಾವು ಮಾತಾಡ್ಸಕ್ ಹೋದಾಗ ಪಕ್ಕದಲ್ಲಿ ಕೂರ್ಸಿ ಊಟದ ಟೈಮ್ ವರ್ಗು ವೆಯ್ಟ್ ಮಾಡಿಸಿ ನಮ್ಮನ್ನ ಊಟ ಮಾಡಿಸಿ 4 ತರ 5 ತರ ನಾನ್ ವೆಜ್ ನಂಗೆ ಊಟ ಮಾಡಿಸಿ ಕಳಿಸ್ತಿರೋಂಥ ವ್ಯಕ್ತಿ ಆ ತರ ಮಾಡಕ್ ಚಾನ್ಸ್ ಇಲ್ಲ. ನಾನು ಅದನ್ನು ನೋಡಿದೆ ಇದ್ರಲ್ಲೆಲ್ಲ, ಏನೋ ಅವ್ರನ್ನ ಊಟ ಕೊಟ್ಟರು, ಬಸ್ ಚಾರ್ಜ್ ಕೊಟ್ಟು ಕಳ್ಸಿ ಅಂತ ಹೇಳಿದ್ರಂತೆ. ಅದಾದ್ಮೇಲೆ ಏನೋ ಆಯ್ತಂತೆ. ಎಲ್ಲರಿಗೂ ನಿಮ್ಗೇನಂದ್ರೆ ಫ್ರಾಂಕ್ ಆಗಿ ಎಲ್ಲ ನ್ಯೂಸ್ಗಳು ನೋಡಿ ನಮಗೂ ಗೊತ್ತಾಗಿರೋದ್ ವಿಷಯ.
ಬಟ್ ಡೆಫಿನೆಟ್ಲಿ ಆ ವ್ಯಕ್ತಿಗೆ ಹಿಂಗೆ ಆಗ್ಬಾರ್ದು ಸರ್, ಫ್ರ್ಯಾಂಕ್ ಆಗಿ ಹೇಳ್ತೀನಿ. ಬಟ್ ಎಲ್ಲ ಸದ್ಯ ಇದೆಲ್ಲ ಏನೇನಿದೆ ಕಷ್ಟಗಳೆಲ್ಲ ಮುಗಿಸ್ಕೊಂಡು ಈಚೆ ಬಂದು ಮತ್ತೆ ಒಳ್ಳೇದಾಗಬೇಕು. ಯಾಕಂದ್ರೆ ನಮಗೆ ಅನ್ನ ಹಾಕಿರೋ ಪ್ರೊಡಕ್ಷನ್ನು ಮಾಲೀಕ ಅವ್ರು ಒಳ್ಳೇದಾಗಬೇಕು ಸರ್. ಸ್ಟ್ರಗಲಿಂಗ್ ಅನ್ನೋದು ಪ್ರತಿಯೊಬ್ಬ ಕಲಾವಿದನ ಬದುಕಲ್ಲಾಗಿರ್ಬೋದು ಅಥವಾ ಪ್ರತಿಯೊಬ್ಬ ಸಕ್ಸಸ್ಫುಲ್ ಜರ್ನಿಯನ್ನ ಹೊಂದಿರುವಂತಹ ವ್ಯಕ್ತಿಯ ಬದುಕಲ್ಲಾಗಿರ್ಬೋದು ನಡೆದಿರುತ್ತೆ. ಸೊ ನಿಮ್ಮ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಏನಾದ್ರೂ ಹೇಳೋದಾದ್ರೆ, ಯಾಕಂದ್ರೆ ಜೂನಿಯರ್ ಆರ್ಟಿಸ್ಟ್ ಇಂದ ಶುರು ಮಾಡಿದ್ರಿ, ಇವತ್ತು ನಾಯಕ ನಟನಾಗಿ ಇಷ್ಟು ವರ್ಷಗಳ ಕಾಲ ಸರ್ವೈವ್ ಆಗ್ಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಇಟ್ಸ್ ನಾಟ್ ಎ ಈಸಿ. ತುಂಬಾ ಕಷ್ಟ ಇದೆ ಸರ್. ಐ ಮೀನ್ ನಾನು ಇವತ್ತಿಗೂ ಸುಮಾರು ಜನ ಯಂಗ್ಸ್ಟರ್ಸ್ಗಳು ಅಥವಾ ನಮ್ಮ ಮ್ಯೂಚುವಲ್ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ನಾನು ಇಂಡಸ್ಟ್ರಿಗೆ ಬರಬೇಕು, ಅಥವಾ ನಮ್ಮ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಟಿಸ್ಟ್ಗಳಿಗೆ ಒಂದು ಪ್ರಾಬ್ಲಮ್ ಆಗೋದೇನು ಅಂದ್ರೆ ಫಸ್ಟ್ ಆಯ್ ಅಣ್ಣ, ಆಯ್ ಬಾಸ್, ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬರೋದೇ ಅವರು ನನಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇದೆ, ನನಗೆ ಏನಾದ್ರು ಹೇಳಿ ಅಂತ. ಅವರು ಅಷ್ಟೇ ಅವ್ರಿಗೆ, ಯಾಕೆಂದ್ರೆ ಅವ್ರಿಗೆ ಈಸಿಯಾಗಿ ಸಿಗ್ತಿದೆ ಇವತ್ತು ಆರ್ಟಿಸ್ಟ್ಗಳನ್ನ ಅಥವಾ ಡೈರೆಕ್ಟರ್ಗಳನ್ನ ಇನ್ನೊಬ್ರನ್ನ ಟಚ್ ಮಾಡೋದಕ್ಕೆ ಅವ್ರಿಗೆ ಈಸಿ ವೇ ಸಿಗ್ತಿದೆ. ಮುಂಚೆ ಇಲ್ಲ ಮನೆ ಹತ್ರ ಹೋಗ್ಬೇಕು, ಇಲ್ಲ ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕಿತ್ತು, ಅವ್ರಿಗೆ ಆಕ್ಚುಲಿ ಕಷ್ಟಗಳು ಈಸಿಯಾಗಿ ಗೊತ್ತಾಗ್ತಿಲ್ಲ ಅವ್ರಿಗೆ. ನಾವು ಬಂದಿದ್ದ ಪೀರಿಯಡ್ ಅಲ್ಲಿ ನಾವು ಪ್ರತಿ ಶೂಟಿಂಗ್ ಸ್ಪಾಟ್ಗೆ ಹೋಗಿ ನಮ್ಮ ಫೋಟೋಸ್ನ ಕೊಟ್ಟು ಹಿಂದೆಗಡೆ ನಂಬರ್ ಬರೆದು ನಾವು ಅವಕಾಶಗಳು ತಗೊಬೇಕಿತ್ತು. ಅಲ್ಲಿಂದ ಇವತ್ತು 10-14 ವರ್ಷ ನಮ್ಮ ಬ್ಯಾಚ್ ಅಲ್ಲಿ ನಾವು ಬಂದಂತ ಕಲಾವಿದರುಗಳ ಪೈಕಿ ನಾವು ತುಂಬಾ ಕಡಿಮೆ ಜನ ಉಳ್ಕೊಂಡಿರೋದು. ಅವಾಗ ಬಂದಿದ್ದ ಟೈಮಲ್ಲಿ ಎಷ್ಟು ಸೀರಿಯಲ್ಸ್ ಬರ್ತಿತ್ತು, ಎಷ್ಟು ಸಿನಿಮಾಗಳು ಬರ್ತಿತ್ತು, ಆ ಪೀರಿಯಡ್ ಅಲ್ಲಿ ಈ ಪೀರಿಯಡ್ಗೂ ನೀವು ಕೌಂಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು ನಮ್ಮ ಬ್ಯಾಚ್ ಅಲ್ಲಿ ಒಂದು 5-6 ಜನ ಮಾತ್ರ ನಾವು ಉಳ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದಾರೆ. ಅನ್ಕೊಂಡಷ್ಟು ಈಸಿ ಅಲ್ಲ ನಮ್ಮ ಇಂಡಸ್ಟ್ರಿ. ನೋಡೋದಕ್ಕೆ ತುಂಬಾ ಗ್ಲಾಮರಸ್ ಆಗಿ ಕಾಣುತ್ತೆ, ಬಟ್ ಒಳಗಡೆ ಬಂದಾಗ ಸಸ್ಟೈನಬಿಲಿಟಿ ತುಂಬಾ ಕಡಿಮೆ. ಇವತ್ತು ಯಾವುದೇ ಕಲಾವಿದರು ಯಂಗ್ಸ್ಟರ್ಸ್ ಸ್ವಲ್ಪ ಹ್ಯಾಂಡ್ಸಮ್ ಆಗಿದ್ದಾರೆ ಅಥವಾ ಯಾವುದೋ ಒಂದು ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂದ್ರೆ ಫಸ್ಟ್ ಸೀರಿಯಲ್ ಅಥವಾ ಫಸ್ಟ್ ಸಿನಿಮಾ ಈಸಿಯಾಗಿ ಸಿಕ್ಬಿಡುತ್ತೆ. ಅದಾದ್ಮೇಲೆ ಇರೋದು ಲೈಫು. ಫೇಮ್ ತುಂಬಾ ಈಸಿ ಸರ್ ಇವತ್ತು. ಇವತ್ತು ನೀವು ಫೇಮಸ್ ಆಗೋದು ತುಂಬಾ ಈಸಿ. ನಿಮ್ ರೀಲ್ಸ್ ಇರೋದ್ರಿಂದ, ಇನ್ಸ್ಟಾಗ್ರಾಮ್ಗಳಿರೋದ್ರಿಂದ ಅಥವಾ ಸೀರಿಯಲ್ಸ್ಗಳಿಗೆ ಏನಾಗುತ್ತೆ, ಪ್ರತಿ 3 ತಿಂಗಳಿಗೂ 1-2 ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಅವ್ರೆಲ್ರೂ ಹೊಸ ಫೇಸ್ಗಳೇ ಬೇಕು ಅಂತ ಕೆಲವರು ಆಯ್ಕೆ ಮಾಡ್ಕೊಂತಾರೆ. ಈಸಿಯಾಗಿ ಸಿಕ್ಬಿಡುತ್ತೆ ನಿಮ್ಗೆ. ಅದಾದ್ಮೇಲೆ ಹೆಂಗ್ ಸಸ್ಟೈನ್ ಆಗ್ತೀಯ ನೀನು, ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಬಟ್ ನಮ್ಮ ಟೈಮಲ್ಲಿ ಏನಂದ್ರೆ ನಾವು ಇಲ್ಲೇ ಏನಾದರೂ ಮಾಡಲೇಬೇಕು ಅಂತ ಬಂದಾಗ ನಮಗೆ ಕಷ್ಟಗಳಿಗೆ ಬಂದಿದ್ದುಂಟು. ಒಂದೊಂದು ಟೈಮಲ್ಲಿ ಅವಕಾಶಗಳಿಲ್ಲದೆ 6 ತಿಂಗಳು 1 ವರ್ಷ ಕೂತ್ಕೊಂಡಿದ್ದುಂಟು. ಬಟ್ ನಾವು ಬಿಡ್ಲಿಲ್ಲ, ನಾವು ಮಾಡೇ ಮಾಡ್ತೀವಿ, ಇಲ್ಲಿ ನಿಂತ್ಕೊಂತೀವಿ ಅಂತ ತುಂಬಾ ಸ್ಟ್ರಗಲ್ಸ್ ಆಗಿದೆ ನಮಗೆ. ಎಸ್ಪೆಷಲಿ ನಮಗೆ ಪ್ರಾಬ್ಲಮ್ ಆಗೋದು ಯಾವಾಗ ಗೊತ್ತಾ, ಒಂದು ಸೀರಿಯಲ್ ಮುಗಿದ್ಮೇಲೆ ನಾವು ಸಿನಿಮಾ ಕಡೆ ಹೋಗ್ತೀವಿ. ನೆಕ್ಸ್ಟ್ ನಮ್ ಸೀರಿಯಲ್ ಫೇಮ್ ಸಿಕ್ಕ ತಕ್ಷಣ ನಾವೇನ್ ಮಾಡ್ತೀವಿ ಗೊತ್ತಾ, ಸೀರಿಯಲ್ ನ ಸ್ಟಾಪ್ ಮಾಡ್ಬಿಟ್ಟು ಸಿನಿಮಾಗೆ ಅಂತ ಹೋಗ್ತೀವಿ. ಅಲ್ಲೇ ಆಕ್ಚುಲ್ ಲೈಫ್ ಸ್ಟಾರ್ಟ್ ಆಗೋದು ನಮ್ಗೆ. ಸೀರಿಯಲ್ ಅಲ್ಲಿ ನಾವೇನ್ ಸಕ್ಸಸ್ ಅನ್ಕೊಂತೀವಲ್ಲ ಸರ್, ದೇವರಣೆಗೂ ನಮ್ದೆಲ್ಲ ಸಕ್ಸಸ್. ಅದೆಲ್ಲ ಚಾನಲ್ ನಮ್ಮನ್ನ ಹೈಪ್ ಮಾಡುತ್ತೆ, ಅಲ್ಲಿ ಇರೋ ಡೈರೆಕ್ಷನ್ ಟೀಮು, ಅಲ್ಲಿರೋ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಹೈಪ್ ಮಾಡ್ತಾರೆ. ಕೆಲವ್ರು ಏನಂದ್ರೆ ಮೂಡ್ ನಂಬಿಕೆಯಲ್ಲಿ ಇರ್ತಾರೆ, ನಾನು ಹೀರೋಯಿನ್, ನಾನು ಫೇಮಸ್ ಆಗ್ಬಿಟ್ಟೆ ಅಂತ. ನೀನಲ್ಲ, ಅದು ಮಾಡ್ಸಿರೋದು ಚಾನಲ್ ಅವರು. ಅವ್ರಷ್ಟು ನಿನ್ ಮೇಲೆ ಅಷ್ಟು ಕತೆ ಮಾಡಿರೋದ್ರಿಂದ, ನಿನ್ ಪ್ರೋಮೋಗಳು ಅಷ್ಟು ಬಿಟ್ಟಿರೋದ್ರಿಂದ, ನಿನಗಂತ ಒಳ್ಳೆ ಪಾತ್ರ ಕೊಟ್ಟಿರೋದ್ರೆ ನೀನ್ ಎಲೆಕ್ಟ್ ಆಗಿದ್ಯಾ. ನೀನ್ ಸಿನಿಮಾಗ್ ಬಂದು ನೀನ್ ಸಿನಿಮಾಗ್ ಒಂದು ಹೌಸ್ಫುಲ್ ಮಾಡಿದಾಗ ಅವಾಗ ನೀನ್ ಒಪ್ಕೋ, ನೀನೊಬ್ಬ ಓಕೆ, ನೀನ್ ಜನನ್ ಕರ್ಸಿದೀನಿ ಅಂತ. ಸೀರಿಯಲ್ ಅಲ್ಲಿ ಸಿಗೋಂತ ಫೇಮ್ ಅಥವಾ ರಿಯಾಲಿಟಿ ಶೋ ಸಿಗೋಂತ ಫೇಮು ನಮ್ಗೆ ಯಾರಿಗೂ ನಾವು ಕ್ರೆಡಿಟ್ಸ್ ತಗೊಂಡು ಹಕ್ಕೇ ಇಲ್ಲ. ನಮ್ಗೆ ವೆರಿ ಟಫ್ ಅದು. ಬಟ್ ಅದನ್ನ ಕ್ಯಾರಿ ಮಾಡೋದು ಒಂಥರ ಕಷ್ಟನೇ ಅನ್ಸುತ್ತಲ್ಲ. ಬಹಳ ಕಷ್ಟ. ನಾನು ಹೇಳ್ತೀನಿಲ್ಲ, ಫೇಮ್ ಸಿಗೋದು ತುಂಬಾ ಈಸಿ. ನಿಮ್ಗೆ ಫೇಮ್ ಈಸಿಯಾಗಿ ಸಿಕ್ಬಿಡುತ್ತೆ ಯಾರಿಗೇ ಆಗ್ಲಿ. ಅದಾದ್ಮೇಲೆ ಅದನ್ನ ಹೆಂಗ್ ಹ್ಯಾಂಡ್ಲ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅಷ್ಟಿರೋದ್ರಿಂದ ನಾವು 14 ವರ್ಷ ನಾವು ಇವತ್ತು ಇಂಡಸ್ಟ್ರಿ ಸಸ್ಟೈನ್ ಆಗಿರೋದು. ಇವತ್ತಿಗೂ ಹೀರೋವಾಗಿ ಆಕ್ಟ್ ಮಾಡ್ತಾರೆ ನಾವು. ಇಟ್ ಮೇ ಬಿ ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು. ನೀವು ಎಷ್ಟೋ ಜನ ನೋಡಿರ್ತೀರಾ, ಪಾಪ 2 ಸೀರಿಯಲ್ ಹೀರೋ ಆಗಿರ್ತಾರೆ, ಆಲ್ರೆಡಿ 3ನೇ ಸೀರಿಯಲ್ 4ನೇ ಸೀರಿಯಲ್ಗೆ ಅಣ್ಣನ ಕ್ಯಾರೆಕ್ಟರ್ನ, ತಮ್ಮನ ಕ್ಯಾರೆಕ್ಟರ್ನ ಹೊರಟೋಗ್ಬಿಟ್ಟಿರ್ತಾರೆ. ಹೌದು. ಇಲ್ಲಿ ನೀವೇನಂದ್ರೆ ನಿಮ್ಮ ಪರ್ಸನಾಲಿಟಿನ ಮೇಂಟೈನ್ ಮಾಡಬೇಕು, ನಿಮ್ಮ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಬಹಳ ಕಷ್ಟ ಇದೆ. ಅನ್ಕೊಂಡಷ್ಟು ಈಸಿ ಅಲ್ಲ ಇಂಡಸ್ಟ್ರಿ. ನಾನು ಎಲ್ರಿಗೂ ಹೇಳೋದೇನಾದ್ರು, ಯಾರೇ ಕೇಳಿದ್ರು, ನೀವು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಮನೆಯವ್ರನ್ನ ನೋಡ್ಕೋಬೇಕು, ನಿಮ್ಮ ಫ್ಯಾಮಿಲಿಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂದ್ರೆ ದಯವಿಟ್ಟು ಇಂಡಸ್ಟ್ರಿಗೆ ಬರಲೇಬೇಡಿ ಅಂತ ಹೇಳ್ತೀನಿ. ಆಗಲ್ಲ, ಕಷ್ಟ ಇದೆ. ಏನ್ ಗೊತ್ತಾ, ಒಂದು ಸೀರಿಯಲ್ಸ್ ಅಥವಾ ಒಂದು ಸಿನಿಮಾ ಸಿಗುತ್ತೆ ನಿಮ್ಗೆ, ಒಂದಷ್ಟು ದಿನ ನಿಮ್ಗೆ ದುಡ್ಡು ಸಿಗುತ್ತೆ. ಅದಾದ್ಮೇಲೆ ಒಂದೂವರೆ ವರ್ಷ ಕಾಲಿಗೆ ಇಡ್ತೀರಾ ನೀವು. ಆ ಟೈಮಲ್ಲಿ ಹೆಂಗ್ ಸಾಕ್ತೀರಾ ನೀವು? ಇಲ್ಲಪ್ಪ ನನ್ನೊಬ್ಬನ್ ನಾನು ನೋಡ್ಕೊಂತೀನಿ ಅಂದ್ರೆ ನೀವೊಂದು ಚಾನ್ಸ್ ತಗೋಬಹುದು, ಒಂದು ರಿಸ್ಕ್ ತಗೊಂಡು ನೀವು ಇಂಡಸ್ಟ್ರಿಗೆ ಬರ್ಬೋದು. ನನ್ನಿಂದ ಫ್ಯಾಮಿಲಿಗೆ ದುಡ್ಡು ಕೊಡಬೇಕು, ಅಪ್ಪ ಅಮ್ಮನ ಸಾಕ್ಬೇಕು, ಅಥವಾ ಮದುವೆ ಆಗಿದ್ರೆ ಹೆಂಡತಿ ಮಕ್ಳನ್ನ ಸಾಕ್ಬೇಕು ಅಂದ್ರೆ ಅವ್ರು ಸ್ವಲ್ಪ ಜರ್ನಿ ಕಷ್ಟ ಇರುತ್ತೆ. ಯಾಕಂದ್ರೆ ನಾವು ಆ ಫೇಸ್ ಎಲ್ಲ ದಾಟ್ಕೊಂಡ್ ಬಂದಿರೋದ್ರಿಂದ, ಸ್ವಲ್ಪ ಮನೆ ಕಡೆ ಬ್ಯಾಕಪ್ ಇರೋದ್ರಿಂದ ಇವತ್ತಿಗೂ 14 ವರ್ಷ ಆದ್ರೂ ಇಂಡಸ್ಟ್ರಿಲಿ ಇದೀವಿ. ಐ ಥಿಂಕ್ ಬ್ಯಾಕಪ್ ಇದ್ರೆ ಒಳ್ಳೇದು, ಇಲ್ಲಾಂದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತಾನೆ ಹೇಳ್ತೀನಿ ಇಂಡಸ್ಟ್ರಿಗೆ. ಅಲ್ಲ, ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕಂದಾಗ್ಲೂ ಕೂಡ ಕಷ್ಟ ಆಗುತ್ತಲ್ಲ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಫೋಟೋ ಶೂಟ್ ಮಾಡಿಸ್ಬೇಕಂದಾಗ ದುಡ್ಡು ಇರ್ಬೇಕಾಗುತ್ತೆ. ಇಲ್ಲ ಸರ್, ಅಂದ್ರೆ ಏನಕ್ಕೆ ಸರ್ ಫೋಟೋ ಶೂಟ್? ಬಿಗಿನಿಂಗ್ ಡೇಸ್ ಅಲ್ಲಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಷ್ಟೇ. ನೀವು ಎಷ್ಟು ಖರ್ಚಾಗುತ್ತೆ ಫೋಟೋ ಶೂಟ್ಗೆ? ಅದೊಂದು ರಾಂಗ್ ಕನ್ಸೆಪ್ಷನ್ ಇದೆ ಎಲ್ರಿಗೂ. ಹೌದಾ? ಎಷ್ಟು ಖರ್ಚು ಒಂದು ಫೋಟೋ ಶೂಟ್? ಎಷ್ಟು ಖರ್ಚು? ಬೇಡ, ಇವತ್ತು ಫೋಟೋ ಶೂಟ್ ಮಾಡಿಸ್ಲೇಬೇಕು ಅಂತ ಏನಿಲ್ಲ ನಿಮ್ಗೆ. ಓಕೆನಾ? ಇವತ್ತೊಂದು ಐಫೋನ್ ಕ್ಯಾಮ್ರಾ, ಐಫೋನ್ ಮೊಬೈಲ್ ಇದ್ರೆ ನೀವೊಂದು ಒಬ್ಬ ನಿಜವಾದ ಕಲಾವಿದನ್ಗೆ
ನೀನ್ ನಾರ್ಮಲ್ ಫೋಟೋಸ್ ಕೊಟ್ರೆ ಸಾಕು. ಹ್ಮ್. ನೀವೇನ್ ಪ್ರೊಫೆಷನಲ್ ಫೋಟೋಶೂಟ್ ಮಾಡ್ಬಿಟ್ಟು ತಗೊಂಡೋಗಿ ಕೊಡ್ಬೇಕು ಅಂತಿಲ್ಲ. ಹ್ಮ್. ನಾವೆಲ್ಲ ಏನೋ ಒಂದ್ಸಲಿ ಮಾಡ್ಸಿರ್ಬೋದು ಅಷ್ಟೇ ಫೋಟೋಶೂಟ್ ಬಿಗಿನಿಂಗ್ ಡೇಸ್ ಅಲ್ಲಿ. ಹ್ಮ್. ಇವತ್ತು ಎಲ್ಲಾ ಕಡೆನೂ ಆಡಿಷನ್ಸ್ ಎಲ್ಲಿ ನಡೆಯುತ್ತೆ ಅಂತ ಗೊತ್ತು. ಹ್ಮ್. ಆಡಿಷನ್ಸ್ ಅಲ್ಲಿ ಹೋಗಿ ನೀವು ಕ್ಯಾಮ್ರಾ ಎದುರುಗಡೆ ನಿಮ್ ಟ್ಯಾಲೆಂಟ್ ನ ಪ್ರೂವ್ ಮಾಡಿ. ನೀವು ಟ್ಯಾಲೆಂಟ್ ಇದೆ ಅಂದ್ರೆ ಅವರೇ ಒಳ್ಳೆ ಫೋಟೋಶೂಟ್ ಮಾಡಿ ಚಾನಲ್ ಅಲ್ಲಿ ಅಥವಾ ಸಿನಿಮಾದವ್ರು ಕರ್ಕೊಂಡು ಹೋಗ್ತಾರೆ. ಹ್ಮ್. ಫೋಟೋಶೂಟ್ ಮಾಡಕ್ಕೆ ಏನು ಖರ್ಚಾಗುತ್ತೆ ನಿಮ್ಗೆ ಇವತ್ತು? ಎಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಫೋಟೋಶೂಟ್ ಮಾಡಿಸ್ತಾರೆ. ನೀನ್ ಕ್ಯಾಮ್ರಾ ಮುಂದೆ ಆಕ್ಟೇ ಮಾಡಲಿಲ್ಲ ಅಂದ್ರೆ ವೇಸ್ಟ್ ಆಗೋದು. ನಿನ್ ಕ್ಯಾಮ್ರಾಗೆ ಏನ್ ಆಕ್ಟ್ ಬೇಕು ಅದ್ ಮಾಡ್ಸಿದ್ರೆ ಸಾಕು ಇವತ್ತು. ಆಮೇಲೆ ಒಬ್ಬ ಇವತ್ತು ನಾವು ಫ್ಯಾಮಿಲಿಗೆ ದುಡ್ಡು ಕೊಡದಲೆ ಅವ್ನ ಸಾಕೊಂಡ್ರೆ ಸಾಕು ಅಂದ್ರೆ ಹ್ಮ್. ಆ ತರ ಮೆಂಟಾಲಿಟಿ ಇದ್ರೆ 100% ಇಂಡಸ್ಟ್ರಿಯಲ್ಲಿ ಆರಾಮಾಗಿರ್ಬೋದು. ಇವತ್ತು ಎಷ್ಟು ಆಪರ್ಚುನಿಟೀಸ್ ಇದೆ ನಿಮ್ಗೆ. ಸೀರಿಯಲ್ಸ್ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಸಿನಿಮಾಗಳಿರ್ಬೋದು, ಹ್ಮ್. ಯಾವ್ದು ಬೇಡ ಏನು ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅವನೇ ಇವತ್ತು ಮಾಡ್ಕೋಬಹುದು, Vlog ಶುರು ಮಾಡ್ಕೋಬಹುದು. ಟೀಮ್ ಕಟ್ಕೋಬಹುದು, ಹ್ಮ್. ಬ್ಲಾಗರ್ಸ್ ಆಗಿರ್ಬೋದು, ಎಷ್ಟು ಜನ ಇದಾರೆ ಹ್ಮ್. ಅದೆಲ್ಲ. ಬಟ್ ಏನಂದ್ರೆ ಅದು ಈಗೇನಂದ್ರೆ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಇದೆ ನಿಮ್ಗೆ. ಹ್ಮ್. ಬಟ್ ಎಲ್ಲಿ ಸಸ್ಟೈನ್ ಆಗ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಹ್ಮ್. ಎಲ್ಲ ಕಡೆ ಡೈವರ್ಟ್ ಆಗ್ತಿದ್ದಾರೆ. ಇಲ್ಲೇನೋ ರೀಲ್ಸ್ ಮಾಡ್ತಾರೆ, ಇಲ್ಲೇನೋ ಸ್ಮಾಲ್ ಸ್ಕ್ರೀನ್ ಅಂತಾರೆ, ಹ್ಮ್. ತಕ್ಷಣ ಸಿನಿಮಾಗೆ ಅಂತ ಹೋಗ್ತಾರೆ. ಅಂದ್ರೆ ಮೈಂಡ್ ನ ಸ್ಥಿಮಿತ ಇಟ್ಕೊಳೋದು ಬಹಳ ಕಷ್ಟ ಇವತ್ತಿನ ಪೀರಿಯಡ್ ಅಲ್ಲಿ. ಹ್ಮ್. ಎಲ್ಲಾ ಕಡೆನೂ ಓಡ್ಬೇಕು, ಅಲ್ಲೂ ಮಾಡ್ಬೇಕು, ಇಲ್ಲೂ ಮಾಡ್ಬೇಕು. ಒಂದು ಪ್ರಾಪರ್ ವೇ ಇದ್ದು ಅವನ ಯೋಗ್ಯತೆ ಏನು ಅಂತ ಅವನು ಇಂಡಸ್ಟ್ರಿಗೆ ಬಂದು 1 ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ. ಹ್ಮ್. ಓಕೆ, ನಾನು ಎಲ್ಲಿ ರೀಚ್ ಆಗ್ಬೋದು, ನನ್ನಲ್ಲಿ ಏನ್ ಕೇಪಬಿಲಿಟಿ ಇದೆ ಅಂತ. 4 ಜನ ಹೇಳೋದಕ್ಕಿಂತ ಈಗ ನಾನು ಇಂಡಸ್ಟ್ರಿಗೆ ಬಿಗಿನಿಂಗ್ ಬಂದ್ 1 ವರ್ಷಕ್ಕೆ ಗೊತ್ತಾಗೋಯ್ತು ನನಗೆ. ಹ್ಮ್. ಓಕೆ, ನಾನೊಂದು 15 ವರ್ಷ ಜೀವನ ಮಾಡ್ಬೋದು ಇಲ್ಲಿ. ಹ್ಮ್. ನನ್ನ ಕೇಪಬಿಲಿಟಿ ಹಿಂಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹ್ಮ್. ಅದು ಇಂಡಿವಿಜುವಲಿ ಅವ್ರಗಳಿಗೂ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಅವರು ಥಿಂಕ್ ಮಾಡ್ಬೇಕಷ್ಟೇ. ಸೊ ಆಗಿರ್ಬೋದು, ಒಬ್ಬ ವ್ಯಕ್ತಿಯಾಗಿರ್ಬೋದು, ಒಂದಲ್ಲ ಒಂದ್ಸಲ ಅನ್ಸಿರುತ್ತೆ ನನ್ಗೆ ಏನಕ್ಕಪ್ಪ ಬೇಕು ಈ ಅವ್ರ ಪ್ರೊಫೆಷನ್ ಅಂತ ಆಯ್ಕೆ ಮಾಡ್ಕೊಂಡಾಗ. ಇವಾಗ ನಾವು ಆಕ್ಟಿಂಗ್ ಚೂಸ್ ಮಾಡ್ಕೊಂಡಿರ್ತೇವೆ, ಇಲ್ಲ ನಾನು ಆಂಕರಿಂಗು, ಇಲ್ಲ ಬೇರೆ IT ಆಗಿರ್ಬೋದು. ಏನಕ್ಕಪ್ಪ ಬೇಕು ಈ ಜಾಬ್ ಅದು ಇದು, ಈ ಕೆಲಸ ಅದು ಇದೆಲ್ಲ, ಬೇರೆ ಏನಾದ್ರು ಮಾಡೋಣ ಅಂತ ನಿಮ್ಗೆ ಯಾವತ್ತಾದ್ರೂ ಆತರ ಅನ್ಸಿದ್ಯಾ? ಏನಕ್ಕೆ ಅದು ಬೇಕು ಈ ಬಣ್ಣದ ಬದುಕು ಅಂತ? ಕೋವಿಡ್ ಟೈಮ್ ಅಲ್ಲಿ ಅನ್ಸಿತ್ತು ನನಗೆ. ಹಾ. ಕೋವಿಡ್ ವರ್ಗು ನನ್ಗೇನು ಆ ಥರದ್ದೇನು ಅನ್ಸಿರ್ಲಿಲ್ಲ. ಕೋವಿಡ್ ಟೈಮ್ ಏನಾಗೋಯ್ತು, ಸಿನಿಮಾ ಮಾಡ್ತಿದ್ದೆ, ಸಿನಿಮಾ ಸ್ಟಾಪ್ ಆಗೋಯ್ತು. ಒಂದು ಸೀರಿಯಲ್ ಕೂಡ ಮಾಡ್ತಿದ್ದೆ ಅವಾಗ, ಅರಮನೆಗಿಳಿ ಅಂತ ಸುವರ್ಣಾಗ್ ಮಾಡ್ತಿದ್ದೆ. ತುಂಬಾ ಒಳ್ಳೆ ಪೇ ಇತ್ತು, ತುಂಬಾ ಚೆನ್ನಾಗಿತ್ತು. ಲಾಕ್ ಡೌನ್ ಆಗೋಯ್ತು, ಸೀರಿಯಲ್ ಸ್ಟಾಪ್ ಆಗೋಯ್ತು. ಅದಾದ್ಮೇಲೆ ನನಗೆ ಆಲ್ಮೋಸ್ಟ್ 24 ಮಂತ್ಸ್ ವರ್ಕ್ ಇಲ್ಲ ಸರ್. ಅಂದ್ರೆ 2 ವರ್ಷ ವರ್ಕ್ ಇಲ್ಲ ನನಗೆ. ಒಬ್ಬ ಫ್ಯಾಮಿಲಿ ಮ್ಯಾನ್ ಬ್ಯಾಂಗ್ಳೂರಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ 2 ವರ್ಷ ಕೆಲಸ ಇಲ್ಲ ಅಂದ್ರೆ ಹೆಂಗಿರುತ್ತೆ ನಿಮ್ಗೆ? ಆಲ್ಮೋಸ್ಟ್ ಎಲ್ರಿಗೂ ಕಷ್ಟ ಆಯ್ತದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮಗ್ ತುಂಬಾ ಜಾಸ್ತಿ ಇರುತ್ತೆ. ನಮ್ಗೆ ಬೇರೆ ಕೆಲಸ ಗೊತ್ತಿಲ್ಲ. ನಿಮ್ಗೆ ಇವಾಗ ₹1 ತಗೊಂಡ್ಬಂದ್ ನನ್ ಕೈಲಿ ಕೊಟ್ರು ನನಗೆ ಬೇರೆ ಕೆಲ್ಸಕ್ಕೆ ಹೋಗಕ್ ಇಂಟ್ರೆಸ್ಟ್ ಇಲ್ಲ. ಬಿಸ್ನೆಸ್ ಮಾಡೋ ಮೈಂಡು ಇಲ್ಲ. ಅದೊಂದು ಮೇಜರ್ ಡ್ರಾಬ್ಯಾಕ್ ನನಗೆ. ಈಗ ಬೇರೆಯವರೆಲ್ಲ ಕೆಲವ್ರು ಏನಂದ್ರೆ ಆಕ್ಟ್ ಮಾಡ್ಕೊಂಡು ಇನ್ನೊಂದು ಸೋರ್ಸ್ ಬಿಸ್ನೆಸ್ ಏನಾದ್ರು ಮಾಡ್ತಾರೆ. ನನಗೇನಂದ್ರೆ ನಾನೊಂದು ದೊಡ್ಡ ಸಕ್ಸಸ್ ಆಗೋವರೆಗೂ ಅಥವಾ ದೊಡ್ಡ ಪೀಕ್ ಸಕ್ಸಸ್ ನೋಡೋವರೆಗೂ ನಾನ್ ಡೈವರ್ಟ್ ಆಗಲ್ಲ ಅಂತಾನೆ ಮೈಂಡ್ ಸೆಟ್ ಮಾಡ್ಕೊಂಡ್ರು. ನೀನ್ ಇನ್ನೊಂದು ಎಂತ ಕೆಲಸ ಕೊಟ್ರು ಅಥವಾ ಎಷ್ಟೇ ದುಡ್ಡು ಕೊಟ್ಟು ಇನ್ನೊಂದು ಬಿಸ್ನೆಸ್ ಮಾಡೋರು ನಾನು ಮಾಡಲ್ಲ. ನನ್ಗೆ ಇದೇ ಫೋಕಸ್ಡ್ ಆಗಿರೋದ್ರಿಂದ ಆ ಟೈಮಲ್ಲಿ ತುಂಬಾ ಕಷ್ಟ ಆಗೋಯ್ತು. 2 years ತುಂಬಾ ಕಷ್ಟ ಆಗೋಯ್ತು ನನ್ಗೆ ಆ ಟೈಮಲ್ಲಿ. ಅದಾದ್ಮೇಲೆ ಏನಾಯ್ತು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೋಗ್ತೀನಿ ನಾನು. ನಾನೇ ಒಂದು ಟೀಮ್ ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಹೋಗ್ತೀನಿ. ಅದು ಟೀಸರ್ ಎಲ್ಲ ಶೂಟ್ ಆಯ್ತು. ಇನ್ನೇನು ತಿಂಗಳು ನಾವು ಫ್ಲೋರ್ಗೆ ಹೋಗ್ಬೇಕು. ಹಿಂಗೆ ಪ್ರಾಬ್ಲಮ್ ಆಗಿ ಅದು ಪ್ರಾಜೆಕ್ಟ್ ಸ್ಟಾಪ್ ಆಗೋಗುತ್ತೆ. ಸೊ ಆಲ್ಮೋಸ್ಟ್ 30 ಮಂತ್ಸ್ ವರ್ಕ್ ಇರ್ಲಿಲ್ಲ ನನಗೆ. ಲಿಟ್ರಲಿ ಯಾವ ಲೆವೆಲ್ಗೆ ಅಂದ್ರೆ, ಅಷ್ಟೊತ್ತಾಗ್ಲೇ ನನ್ನ ಮಗಳು ಹುಟ್ಟಿದ್ಲು, ಫ್ಯಾಮಿಲಿ ಕಮಿಟ್ಮೆಂಟ್ಗಳು. ಆ ಟೈಮಲ್ಲಿ ಅನಿಸ್ತು, ಅಯ್ಯೋ ಬೇಕಾ ಇಷ್ಟೊಂದು ನನಗೆ ಕಷ್ಟ, ಯಾಕೆ ಬೇಕಿತ್ತು ನನಗೆ ಅಂತ. ಬಟ್ ಏನಂದ್ರೆ ನಮ್ಗೆ, ನಾವು ಜೆನ್ಯೂನ್ ಆರ್ಟಿಸ್ಟ್ಗಳಿಗೆ ಅಥವಾ ಸ್ಕ್ರಾಚ್ ಇಂದ ಬಂದಿರೋಂಥ ಕಲಾವಿದರಿಗೆ ಒಂದು ½ an hour ಹಂಗೆ ಅನ್ಸಿದ್ರು ಇಮ್ಮಿಡಿಯೇಟ್ ನೆಕ್ಸ್ಟ್ 1 ಸೆಕೆಂಡ್ಗೆ ನಾವು ಮತ್ತೆ ವಾಪಸ್ ಬರ್ತೀವಿ. ಓಕೆ, ಕಷ್ಟ ಎಲ್ರಿಗೂ ಇರುತ್ತೆ. ನಾನು ಬಂದಿರೋ ಅವತ್ತೇನು ಅನ್ಕೊಂಬಂದಿದ್ದೆ ಬೆಂಗಳೂರಿಗೆ, ನಾನು ಗಿವ್ ಅಪ್ ಮಾಡಬಾರ್ದು. ಈಗ ಹೆಂಗೆ ಅಂದ್ರೆ ಸರ್, ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ. ಯಶ್ ಅವ್ರು ಒಂದು ಮಾತು ಹೇಳ್ತಾರೆ, ಒಂದು ಗಿಡ ಬೆಳಿಬೇಕಾದ್ರೆ ಎಷ್ಟೋ ವರ್ಷ ಆಗುತ್ತೆ, ಅವಾಗ ಏನು ಫಸ್ಟ್ ಸಿಕ್ತಿಲ್ಲ ಅಂತ ನಾವು ಕಟ್ ಮಾಡ್ಬಿಟ್ರೆ ವೇಸ್ಟ್ ಆಗುತ್ತೆ, ಅದಾದ್ಮೇಲೆ ಅದು ಫಲ ಕೊಡಕ್ ಸ್ಟಾರ್ಟ್ ಮಾಡೋದು ಅಂತ. ನಾನು ಯಾವಾಗ್ಲೂ ನಮ್ಮ ಅಡಿಕೆ ಮರಕ್ಕೆ ನಾನು ಹೋಲಿಕೆ ಮಾಡ್ಕೊಂತೀನಿ. ನಮ್ಮ ತಂದೆಯವರೆಲ್ಲ ವ್ಯವಸಾಯ ಮಾಡೋವಂಥವ್ರಲ್ವಾ, ಅವ್ರು ಅದೇ ಹೇಳೋದು, 1 4 ವರ್ಷ 5 ವರ್ಷ ಅವರು ಫಸ್ಟ್ ಬರೋವರೆಗೂ ವೇಟ್ ಮಾಡ್ತಾರೆ. ಇಲ್ಲಿವರೆಗೂ ತುಂಬ್ತಾನೆ ಇರ್ತಾರೆ. ಎಲ್ಲ ಔಟ್ ಗೋಯಿಂಗ್ ಏನು ಇನ್ಕಮ್ ಬರಲ್ಲ ಅಂತ. ಫಸ್ಟ್ ಬರೋ ಟೈಮಿಗೆ ಬಿಟ್ಟೋಗ್ಬಿಟ್ರೆ ಹಂಗೆ. ಸೊ ಹಂಗೆ ನಾವು ಕೋವಿಡ್ ಟೈಮಲ್ಲಿ 8 ವರ್ಷನ 6 ವರ್ಷನ ಆಗಿತ್ತು ನಾನು ಇಂಡಸ್ಟ್ರಿ ಬಂದು. ಈಗ ಫಸ್ಟ್ ಕೊಡೋ ಟೈಮ್ ನನಗೆ ವಾಪಸ್ ಹೋಗ್ಬಿಟ್ರೆ ಇಷ್ಟು ವರ್ಷ ಕಷ್ಟ ಬಿದ್ದಿದ್ದು ವೇಸ್ಟ್ ಆಗ್ಬಿಡುತ್ತಲ್ಲ, ಹೋಗೋದು ಬೇಡ. ಇವಾಗ್ಲೂ ಅಷ್ಟೇ, ಒಂದೊಂದ್ಸಲಿ ಈಗ ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಮತ್ತೊಂದ್ ಸ್ವಲ್ಪ ದಿನ ಖಾಲಿ ಕೂತ್ಕೊಂತೀವಲ್ಲ, ಆ ಟೈಮಲ್ಲಿ ಹಂಗೆ ಅನ್ಸುತ್ತೆ, ಅಂತ ಅನ್ಸುತ್ತೆ. ಯಾವುದೇ ಮನುಷ್ಯಂಗಾಗ್ಲಿ ಒಂದು ಟೈಮ್ ಹಂಗೆ ಅನ್ಸುತ್ತೆ. ಬಟ್ ಇಮಿಡಿಯೇಟ್ ನೆಕ್ಸ್ಟ್ 1 ಸೆಕೆಂಡ್ಗೆ ಕಮ್ ಬ್ಯಾಕ್ ಆಗ್ತೀವಿ. ಸೊ ಹಂಗಾಗಿನೇ, ಹಂಗಿರೋದ್ರಿಂದನೇ 14 ವರ್ಷ ಆದ್ರೂ ಇಂಡಸ್ಟ್ರಿ ಉಳ್ಕೊಂಡಿರೋದು. ಇಲ್ಲಾಂದ್ರೆ ಯಾವಾಗ್ಲೂ ಬಿಟ್ಟು ಹೋಗ್ಬಿಡ್ಬೇಕಾಯ್ತು ನಾವು ಇಂಡಸ್ಟ್ರಿನ.
ಯಾಕಂದ್ರೆ ಎಷ್ಟೋ ಸಲ ಅನ್ಸುತ್ತೆ ಕೈಗೆ ಬಂದಿರುತ್ತದ ಬಾಯಿಗೆ ಬಂದಿಲ್ವಲ್ಲ ಅಂತ. ಆಗಿರುತ್ತೆ ಸರ್. ನಾನು ಸುಮಾರು ಆಗಿದೆ. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಕೈಗೆ ಬಂದಿದ್ದು ಬಾಯಿಗೆ ಬರ್ದಿರೋ ತರನೂ ಆಗಿದೆ. ಹ್ಮ್. ಎಲ್ಲ ಆಗಿದೆ. ನಾನು ಹೇಳಿದ್ನಲ್ಲ, ಬಟ್ 14 ವರ್ಷದಿಂದ ನಾನು ಕಾಪಾಡ್ಕೊಂಡೇ ಬಂದಿದೆ ಇಂಡಸ್ಟ್ರಿ. ಏನ್ ನನ್ ಕೈ ಬಿಟ್ಟಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಸಕ್ಸಸ್ ರೇಟ್ ಅಲ್ಲಿ ನಾನ್ ಕಷ್ಟ ಬಿದ್ದಿರೋದಕ್ಕೆ ಅಥವಾ ನನ್ನ ಒಂದ್ ಜರ್ನಿಗೆ ಹ್ಮ್. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಸಿಗ್ಬೇಕಿತ್ತು, ಎಲ್ಲೋ ಒಂದ್ ಕಡೆ ಸಿಕ್ಕಿಲ್ಲ ಅನ್ನೋದೊಂದು ಬೇಜಾರಿದೆ. ಹ್ಮ್. ಬಟ್ ಅದು ಸಿಗುತ್ತೆ. ಅದು ಯಾವಾಗ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ತುಂಬಾ ವರ್ಷ ಆದ್ಮೇಲೆ ಸಕ್ಸಸ್ ಸಿಗುತ್ತೆ. ಹೌದು. ನಮ್ಮ ಜೊತೆಲಿದ್ದ ಸ್ನೇಹಿತರುಗಳಿಗೇನೆ ಪಾಪ ನಮಗಿಂತನೂ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ತಿರೋರ್ಗೆ ಎಷ್ಟೋ ಜನಕ್ಕೆ ಲೈಫ್ ಚೇಂಜ್ ಮಾಡಿದೆ. ಹ್ಮ್. ಕೆಲವೊಂದು ಪ್ರಾಜೆಕ್ಟ್ಸ್ಗಳು, ಕೆಲವೊಂದು ಶೋಗಳು. ಎಷ್ಟು ಈಗ ಪ್ರತಿ ಸೀಸನ್ ಬಂದಾಗ್ಲೂ ಎಷ್ಟು ಜನಕ್ಕೆ ಲೈಫ್ ಸಿಗುತ್ತೆ ಗೊತ್ತಾ ಸರ್ ಬಿಗ್ ಬಾಸ್? ಹ್ಮ್. ನಮ್ಮ ಈ ಯಾರ್ಯಾರು ವಿನ್ನರ್ ಆಗಿದ್ದಾರೆ ಅಥವಾ ಯಾರ್ಯಾರು ರನ್ನರ್ ಅಪ್ ಆಗಿದ್ದಾರೆ ಎಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳೇ. ಹ್ಮ್. ಬಟ್ ಆ ಶೋ ಮಾಡೋಕ್ಕಿಂತ ಮುಂಚೆ ಪಾಪ ಚಿಕ್ಕ ಚಿಕ್ಕ ಪಾತ್ರಗಳು ಅಥವಾ ಹೀರೋ ಮಾಡೋರು ರೆಕಗ್ನಿಷನ್ ಇರ್ತಿಲ್ಲ. ಈಗ ನಮ್ಮ ತ್ರಿವಿಕ್ರಮೆ ಆಗಿರ್ಬೋದು, ಅವ್ನು ಆಲ್ರೆಡಿ ಒಂದು ಸೀರಿಯಲ್ ಮಾಡಿದ್ದ, ಒಂದ್ 2-3 ಸೀರಿಯಲ್ ಸಿನಿಮಾಗಳು ಮಾಡಿದ್ದ. ಹ್ಮ್. ಶೋ ಬರೋಕ್ಕಿಂತ ಬಿಫೋರ್ ಐ ನೋ ಇಸ್ ಪೊಸಿಷನ್. ಹ್ಮ್. ಪಾಪ ಅವನು ಎಷ್ಟು ಕಷ್ಟದಲ್ಲಿದ್ದ, ಯಾವ ತರ ಇದ್ದ ಅಂತ. ಬಟ್ ಒಂದು ಶೋ ಅವ್ನ ಕೆರಿಯರ್ ಚೇಂಜ್ ಮಾಡ್ತು. ಹೌದು, 100%. ಒಂದು ಶೋ ಇಮಿಡಿಯೇಟ್ ಕೆರಿಯರ್ ಚೇಂಜ್ ಆಯ್ತು. ಇವತ್ತು ಅದ್ಭುತವಾಗಿರುವಂತ ಸೀರಿಯಲ್ ಮಾಡ್ತಾ ಇದ್ದಾನೆ ಕಲರ್ಸ್ ಕನ್ನಡಗೆ. ಅವ್ನ ರೆಕಗ್ನಿಷನ್ ಲೆವೆಲ್ ಬೇರೆ ಆಯ್ತು. ಅದೇ ರೀತಿ ನಮ್ ಕಾರ್ತಿ ನಾನು ಒಟ್ಟಿಗೆ ಸೀರಿಯಲ್ ಮಾಡ್ತಿದ್ವಿ. ಅಕ್ಕ ಅನ್ನೋ ಒಂದು ಸೀರಿಯಲ್ ಅಲ್ಲಿ ನಾನು ಕಾರ್ತಿ ಒಟ್ಟಿಗೆ ಆಕ್ಟ್ ಮಾಡ್ತಿದ್ವಿ. ಅದಾದ್ಮೇಲೆ ಇನ್ನೊಂದಷ್ಟು ಸೀರಿಯಲ್ಗಳು ಮಾಡ್ತಿದ್ದ. ಓಕೆ, ಎಷ್ಟು ಬೇಕೋ ಅಷ್ಟು ರೆಕಗ್ನಿಷನ್ ಮಾತ್ರ ಸಿಗೋದು. ಬಟ್ ಒನ್ಸ್ ಬಿಗ್ Sure. ಬಾಸ್ಗೆ ಹೋಗಿ ಈಚೆ ಬಂದ್ಮೇಲೆ ಆ ಲೈಫ್ ಸ್ಟೈಲು, ಆ ಒಂದು ರೆಕಗ್ನಿಷನ್, ಆ ಒಂದು ಪಾಪ್ಯುಲಾರಿಟಿ, ಸೊ ಹಂಗಾಗುತ್ತೆ. ಪ್ರತಿಯೊಬ್ರು ಜೀವನದಲ್ಲೂ ಒಂದೊಂದ್ಸಲಿ ಆಗುತ್ತೆ. ವೇಟ್ ಮಾಡ್ಬೇಕಷ್ಟೇ. ಬಟ್ ಅವನು ಅವತ್ತು ಗಿವ್ ಅಪ್ ಮಾಡಿ ಏನಾದ್ರು ವಾಪಸ್ ಹೋಗಿದೆ ಇಂಡಸ್ಟ್ರಿಗೆ. ಇವತ್ತು ಎಷ್ಟು ಜನ ಇಷ್ಟಪಡ್ತಾರೆ, ಎಷ್ಟು ಜನ ಫ್ಯಾನ್ಸ್, ಎಷ್ಟು ಜನ ಓಡಾಡ್ತಾರೆ. ಸೊ ನಾವು ಎವ್ರಿ ಸೀಸನ್ ನನಗ್ ಗೊತ್ತಿರೋಂತ ಸ್ನೇಹಿತರುಗಳು 3-4 ಜನಕ್ಕೆ ಲೈಫ್ ಕಟ್ಕೊಟ್ಟಿದೆ. ಹ್ಮ್. ಅದೊಂದೇ ಅಂತಲ್ಲ, ನನ್ನ ಸ್ನೇಹಿತರುಗಳು ಬಿಟ್ಬಿಡೋಣ, 18 ಜನ 19 ಜನ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ಜನಕ್ಕೆ ಲೈಫ್ ಸಿಗುತ್ತೆ ಸರ್. ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡವ್ರು ಮಾಡ್ಕೊಂಡಿದ್ದಾರೆ. ಯೂಸ್ ಮಾಡ್ಕೊಳ್ದಿರೋರು ಆ ಫೇಮ್ ನ ತಲೆಗೆ ಹಚ್ಕೊಂಡು ಮೂಲೆಯಲ್ಲಿ ಕೂತಿರೋರು ಉಂಟು. ಹ್ಮ್. ಬಟ್ ಯೂಸ್ ಮಾಡ್ಕೊಂಡಿರೋ ಅದ್ಭುತವಾದ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಇವತ್ತು. ನೀವ್ ಹೇಳಿದ್ದೆ ಅವರೆಲ್ಲ ಋಣಿಯಾಗಿರ್ಬೇಕು ಆಕ್ಚುಲಿ. ಹಾ, ಹಾ. ಆಕ್ಚುಲಿ ಸುದೀಪ್ ಸರ್ಗೆ, ಕಲರ್ಸ್ ಕನ್ನಡಗೆ, ಬಿಗ್ ಬಾಸ್ಗೆ ಅವರೆಲ್ಲರೂ ಋಣಿಯಾಗಿರ್ಬೇಕು. ಕೆಲವೊಬ್ರು ಬಂದು ಈಚೆ ನೆಗೆಟಿವ್ ಮಾತಾಡ್ತಾರಲ್ಲ, ಹ್ಮ್. ಆ ಒಳಗಡೆ ಇದ್ದಾಗ ಅವ್ರಿಗೆ ಎಂತ ಫೇಮ್ ಸಿಕ್ಕಿರುತ್ತೆ. ಅವ್ರನ್ನ 4 ಜನ ಗುರ್ತಿಸ್ತಿರಲ್ಲ, ಲಕ್ಷಾಂತರ ಜನ ಗುರ್ತಿಸೋ ತರ ವೇದಿಕೆ ಮಾಡ್ಕೊಡುತ್ತೆ. ಈಚೆ ಬಂದ್ಮೇಲೆ ಅದನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂತೀನಿ. ಸಕ್ಸಸ್ನ ಹ್ಮ್. ಯಾರಿಗೆ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡಕ್ ಬರುತ್ತೆ ಅವ್ರು ಇನ್ನೂ ಸಕ್ಸೆಸಿವ್ ಆಗ್ತಾರೆ. ನೆಕ್ಸ್ಟ್ ಒಂದ್ ಶೋ ಆಗಿರ್ಬೋದು, ಒಂದ್ ಸಿನಿಮಾ ಆಗಿರ್ಬೋದು, ಸಕ್ಸಸ್ ಸಿಕ್ಕಿದ್ಮೇಲೆ ಯಾರಿಗೆ ಸಡನ್ ಆಗಿ ಹ್ಯಾಂಡ್ಲ್ ಮಾಡಕ್ ಬರಲ್ಲ, ಅರ್ಧ ರಾತ್ರಿ ಕೊಡೆ ಇಟ್ಟಿರ್ತಾರೆ ಅಂತಾರಲ್ಲ, ಅಂತವ್ರಿಗೆ ಸಕ್ಸಸ್ ಸಿಕ್ಬಿಟ್ರೆ ಪಾಪ ಹ್ಮ್. ಸ್ಕ್ರಾಪ್ ಆಗ್ಬಿಡ್ತಾರೆ. ಸೊ ನೀವು 2 ತರದ್ದು ವ್ಯಕ್ತಿಗಳನ್ನ ನೋಡಿರ್ತೀರ ನೀವು. ಹೌದು, ಅಫ್ಕೋರ್ಸ್ 100%. ಇವತ್ತು ನೀವ್ ಹೇಳ್ದಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು ಅಥವಾ ಕಾರ್ತಿಕ್ ಅವ್ರ ಆಗಿರ್ಬೋದು, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಕಾರ್ತಿಕ್ ನನಗೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆಯಿಂದನೂ ಫ್ರೆಂಡ್ ಗೊತ್ತಿರುವಂತದ್ದು. ತ್ರಿವಿಕ್ರಮ್ ಬಿಗ್ ಬಾಸ್ ನಂತರನೇ ಅದು ಪರಿಚಯ ಇತ್ತು, ಬಟ್ ಅಷ್ಟೊಂದಿರ್ಲಿಲ್ಲ. ಈಗಲೂ ಕೂಡ ತ್ರಿವಿಕ್ರಮ್ ಅವರು ಜಸ್ಟ್ ಎಲ್ಲಾದ್ರೂ ಕಾಣಿಸ್ಕೊಂಡ್ರು ಸಾಕು, ಅಲ್ಲಿ ಎಷ್ಟೋ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾರೆ ನಮ್ಗೆ. ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಇಂಟರ್ವ್ಯೂ ಮಾಡಿ ಅಂತ ಕೇಳ್ತಾರೆ. ನೀವು ಹೇಳ್ದಂಗೆ ಆ ಫೇಮ್ ಅನ್ನೋದು ಇದೆಯಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಬರಬೇಕು ಅಂತ. ಈಸ್ ಮೆಂಟಲಿ ಹೆವಿ ಸ್ಟ್ರಾಂಗ್ ಸರ್ ತ್ರಿವಿಕ್ರಮ್. ಹೌದ್ರೆ ನೀವೇನ್ ಬಿಗ್ ಬಾಸ್ ಅಲ್ಲಿ ನೋಡಿದಿರಲ್ಲ, ಅದಕ್ಕಿಂತ ಬಿಫೋರ್ ನಾವು CCL 2 ಸೀಸನ್ ಒಟ್ಟಿಗೆ ಇದ್ವಿ. ಹ್ಮ್. CCL ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಅವನು ಯೋಚನೆ ಮಾಡ್ತಿದ್ ರೀತಿ, ಅವನ ಆಲೋಚನೆ, ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ನಿಮ್ಗೊಂದು ಪಾಸಿಟಿವ್ ವೈಬ್ ಸರ್. ಹ್ಮ್. ಅವ್ನು ಎಷ್ಟು ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾನೆ ಅಂದ್ರೆ, ನೀವೇನೋ ಒಂಚೂರು ಡಿಪ್ರೆಷನ್ ಅಥವಾ ಏನೋ ಒಂಚೂರು ಡೌನ್ ಆಗಿದ್ದಾರೆ ಅಂದ್ರೆ ಅವ್ನು ಮಾತಾಡೋ 2 ವರ್ಡ್ಗೆ ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮ್ಗೆ ವಾಪಸ್. ನಾನು ಅದನ್ನ ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ. ಮಾತ್ ಕಮ್ಮಿ, ಬಟ್ ಆ ಮಾತಲ್ಲಿ ತುಂಬಾ ಕ್ಲಾರಿಟಿ ಇರುತ್ತೆ. ಈಸ್ ವೆರಿ ಸ್ಟ್ರಾಂಗ್ ಮೆಂಟಲಿ. ತ್ರಿವಿಕ್ರಮ್ ಈಸ್ ವೆರಿ ಸ್ಟ್ರಾಂಗ್. ಸೊ ಅದಕ್ಕೆ ಒಂದು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಬಂದಿದ್ದು ಈಚೆ. ಅದ್ ಬಂದ್ಮೇಲೂ ಕೂಡ ನೋಡಿ ಅವನು ಎಲ್ಲೋ ಸಕ್ಸಸ್ ನ ತಲೆಗೆ ಏರಿಸ್ಕೊಂಡ್ಲೇ ಇಲ್ಲ. ಹೌದು, 100%. ಇವತ್ತಿಗೂ ನಾನೇನು ಹೋಗೇ ಇಲ್ವನೋ ಬಿಗ್ ಬಾಸ್ಗೆ, ನಾನೇನು ಇಲ್ವೇ ಇಲ್ವೋ ಅನ್ನೋ ತರ ಆ ಫೀಲ್ ಅಲ್ಲಿ ಇರ್ತಾನೆ. ಬಟ್ ಐ ಲವ್ ಇಸ್ ಆಟಿಟ್ಯೂಡ್. ನನಗೆ ತ್ರಿವಿಕ್ರಮ್ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಆಮೇಲೆ ತುಂಬಾ ವಿಷಯಗಳು ಅವನಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಅದ್ರೊಟ್ಟಿಗೆ ಇನ್ನೊಂದೇನಂತಂದ್ರೆ, ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ರೀತಿಯಂತಹ ಸಪೋರ್ಟ್ ಇಲ್ದಂಗೆ ಬಂದಿರುವಂತಹ ವ್ಯಕ್ತಿ ನೀವು. ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಂಗಿದೆ ನಿಮ್ದು? ಮುಂಚೆದಕ್ಕೂ ತುಂಬಾ ಸ್ಟ್ರಗಲಿಂಗ್ ಪಟ್ಟಿರ್ತೀರಾ. ಸೊ ಎಷ್ಟೇ ಸಪೋರ್ಟಿವ್ ಆಗಿ ಇದ್ರೂ ಕೂಡ ಫ್ಯಾಮಿಲಿ ಅವ್ರದ್ದು ಒತ್ತಲ್ಲ ಒಂದು ಟೈಮಲ್ಲಿ ಕಷ್ಟ ಅಂತ ಬಂದಿರುತ್ತೆ. ಸೊ ಈಗ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಏನೇನಿದೆ? ಅದಕ್ಕೆ ನಾನು ಯಾವಾಗ್ಲೂ ಒಂದು ಸೀರಿಯಲ್ ಇಟ್ಕೊಂತಾ ಇರೋದು. ಈಗ ನಿಮಗೆ ನಮ್ಮಂತ ಬ್ಯಾಕ್ ಗ್ರೌಂಡ್ ಇಲ್ದಿರೋರ್ಗೆ ಸಿನಿಮಾ ಸಕ್ಸಸ್ ನಿಮ್ಗೆ ಇನ್ನೂ ಸಿಕ್ಕಿಲ್ಲ, ನಿಮಗೋಸ್ಕರ ಫಸ್ಟ್ ಶೋ ಹೌಸ್ಫುಲ್ ಆಗ್ತಿಲ್ಲ ಅಂದ್ರೆ ಯಾವತ್ತೂ ಒಂದು ಸ್ಮಾಲ್ ಸ್ಕ್ರೀನ್ ಬ್ಯಾಕಪ್ ಇದ್ರೇನೆ ಸೇಫು. ನಾನು ಅದೇ ಒಂದ್ ಟೈಮಲ್ಲಿ ತಪ್ಪು ಮಾಡ್ಕೊಂಡಿದ್ದು. ನಾನು ಸ್ಮಾಲ್ ಸ್ಕ್ರೀನ್ ಒಂದು 3 years ನಾನು ಬಿಟ್ಬಿಟ್ಟಿದ್ದೆ. ಸಿನಿಮಾ ಅನ್ಕೊಂಡು ಸ್ಮಾಲ್ ಸ್ಕ್ರೀನ್ ಬಿಟ್ಟಿದ್ದಿಂದ ಆ ಟೈಮಲ್ಲಿ ನನ್ಗೆ ಬ್ಯಾಕ್ಲಾಗ್ಸ್ ಆಗಿದ್ದೆ, ಪ್ರಾಬ್ಲಮ್ ಆಗಿದ್ದು ನನಗೆ. ಬಟ್ ಇವತ್ತು ಒಂದು ಸೇಫರ್ ಸೈಡ್ಗೆ, ನನಗಲ್ಲ ಅಂದ್ರೂ ನನ್ನ ಫ್ಯಾಮಿಲಿಗೋಸ್ಕರ ಅಂತ ಒಂದು ಸೀರಿಯಲ್ ಸಪ್ರೇಟ್ ಪಾಪ
ನಮ್ಮ ಶಾಂತಿನಿವಾಸ ಗೋವಿಂದ್ ಸರ್ ಅಂತ ಡೈರೆಕ್ಟ್ರು, ನಮ್ಮ ಎಸ್ ನಾರಾಯಣ್ ಸರ್ ಅವ್ರ ಬ್ರದರ್, ಅವರೇ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟ್ರು. ನಾನು ಫಸ್ಟ್ ಸರಸ್ವತಿ ಅಂತ ಒಂದು ಸೀರಿಯಲ್ ಅವರೇ ಲೀಡ್ ಮಾಡಿಸಿದ್ರು ಬಿಗಿನಿಂಗ್ ಡೇಸ್ ಅಲ್ಲಿ. ಮತ್ತೆ ಕರೆದು ಅವರೇ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟು, ಒಂದು ಮಾಡ್ತೀರಿ ಸರ್ ಇಲ್ಲಿ ಸೀರಿಯಲ್, ಸಿನಿಮಾ ಪಡ ನೀವು ಸಿನಿಮಾ ಮಾಡಿ ಅಂತೇಳಿ ನನಗೆ ಸಿನಿಮಾನು ಮಾಡಕ್ ಬಿಡ್ತಾರೆ, ಈಗ ರಿಯಾಲಿಟಿ ಶೋಗಳು ಮಾಡಕ್ ಬಿಡ್ತಾರೆ, ಇದ್ ಕಡೆ CCL ಕ್ರಿಕೆಟ್ ಬಂದ್ರೆ ಅದಕ್ಕೂ ಬಿಟ್ಕೊಡ್ತಾರೆ. ಸೊ ಒಂದು ಸೇಫರ್ ಸೈಡ್ ಒಂದು ಸೀರಿಯಲ್ ಇಟ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ವರ್ಣ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ ಒಂದು ಬ್ರೇಕ್ ಬೇಕು ಅಂತ ಒದ್ದಾಡ್ತಿರೋನ್ಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಿದೆ. ದೇವು ಶರ್ಮಾ ಅಂತ ಡೈರೆಕ್ಟರ್ ಅದು, ಆಮೇಲೆ ನವೀನ್ ಕುಮಾರ್ ಅಂತ ಪ್ರೊಡ್ಯೂಸರ್. ಅವರು ನಮ್ಮ ತುಮಕೂರು ಕಡೆಯವ್ರೆ, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ರೂರಲ್ ಸಬ್ಜೆಕ್ಟ್, ಐ ಥಿಂಕ್ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ. ಸೊ ಆಬ್ವಿಯಸ್ಲಿ ನನ್ಗೆ ಒಳ್ಳೆ ರೆಕಮೆಂಡೇಶನ್ಗಳು ಎಲ್ಲ ಬರ್ತಿದೆ ಸರ್. ಇಲ್ಲ ಅಂತ ಹೇಳ್ತಿಲ್ಲ. ಈಗ 14 ವರ್ಷ ಏನು ಸಪೋರ್ಟ್ ಇಲ್ದಲೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್ ಸಿನಿಮಾ ಎಲ್ಲಾ ಕಡೆಯಿಂದನೂ ಇದೆ. ಆಬ್ವಿಯಸ್ಲಿ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ನಾನು ಹೇಳಿದ ನನಗೆ ಇವತ್ತು ನಾನಿರೋ ಪ್ಲೇಸು ಎಷ್ಟೋ ಸಾವಿರ ಜನಗಳಿಗೆ ಕನಸು. ಹೌದು. ಕೆಲವೊಂದ್ಸಲಿ ಏನಾಗುತ್ತೆ, ನಮ್ಗೆ ಏನೋ ಸಿಕ್ಕಿಲ್ಲ ಅಂದ ತಕ್ಷಣ ನಮಗೆ ಈಗ ಸಿಕ್ಕಿರೋದ್ನ ಏನೂ ಇಲ್ಲ ಅಂತ ಅನ್ಕೋಬಾರ್ದು. ಈ ಸ್ಟೇಜ್ ಅಲ್ಲಿ ಅಥವಾ ಈ ತರ ಇಂಟರ್ವ್ಯೂ ಕೂತ್ಕೊಂಡು ನಿಮ್ ಜೊತೆ ಮಾತಾಡೋದನ್ನ ತುಂಬಾ ಸಾವಿರಾರು ಜನ ಹಿಂದೆ ಕನ್ಸ್ ಕಟ್ತಿರ್ತಾರೆ, ಕಟ್ಕೊಂತ ಇರ್ತಾರೆ ಹಿಂದೆ. ನನಗೆ ಅನ್ಸುತ್ತೆ ನಾನು ಎಲ್ರಿಗೂ ಇಂಟರ್ವ್ಯೂ ಮಾಡ್ತೀನಿ, ನನಗೆ ಅವನು ಇಂಟರ್ವ್ಯೂ ಮಾಡ್ತೀನಿ ಅಂತ. ಸೊ ನಾನ್ ಬ್ಲೆಸ್ಡ್, ಈಗ ಇದಕ್ ಬ್ಲೆಸ್ಡ್. ಬಟ್ ಬರೀ ಇಷ್ಟಕ್ ಮಾತ್ರ ನಾನು ಬಂದಿಲ್ಲ ಇಂಡಸ್ಟ್ರಿ. ಇದೇನು ಅಲ್ಲ ಸರ್, ಇದೇನು ಅಲ್ಲ. ಇನ್ನು ತುಂಬಾ ಇದೆ ಮಾಡೋದು. ಸಿನಿಮಾಗಳು ತುಂಬಾ ಮಾಡೋ ಅಂತದ್ದಿದೆ, ಅಥವಾ ಬೇರೆ ಬೇರೆ ಶೋಗಳು ಮಾಡೋ ಅಂತದ್ದಿದೆ, ಅಥವಾ ಸೀರಿಯಲ್ ಅಲ್ಲೇ ಇನ್ನೊಂದಷ್ಟು ಆಗುವಂತದ್ದಿದೆ. ಇಷ್ಟಕ್ಕೆ ನಾವು ಸೀಮಿತ ಮಾಡ್ಕೊಳಂಗಿದ್ರೆ ನಾವೇನಕ್ಕೆ ಇಂಡಸ್ಟ್ರಿಗೆ ಬರ್ಬೇಕು? ಇಷ್ಟೆಲ್ಲ ಬಂದ್ ಮಾಡ್ತಿದೀವಿ, ಇಷ್ಟು ನಿರ್ದೇಶಕರು, ಇಷ್ಟು ಪ್ರೊಡ್ಯೂಸರ್ಗಳು ನಮ್ಗೆ ಚಾನ್ಸ್ ಕೊಟ್ಟು ಇಷ್ಟು ಮಾಡ್ಸಿದಾರೆ ಅಂದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲೇಬೇಕು. ಅದು ಒಂದಿನ ಹೋಗ್ತೀವಿ ಅಲ್ಲಿಗೆ. ಬಟ್ ಆಸ್ ಆಫ್ ನೌ ಓಕೆ, ಐ ಆಮ್ ಲೀಡಿಂಗ್ ಎ ಗುಡ್ ಲೈಫ್. ಇವಾಗ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಿದೀನಿ. ಬಟ್ ಅದು ಸಾಲಲ್ಲ, ಇನ್ನು ಬೇಕು. ಅದು ವರ್ಕೌಟ್ ಆಗಲ್ಲ ನಿಮ್ಗೆ. ಯಾಕೆಂದ್ರೆ ಈಗ ಮಗಳ ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಈಗ ಇನ್ನೊಂದೇನೋ ಊರಲ್ಲಿ ತುಂಬಾ ಇನ್ನೂ ಏನೋ ದೊಡ್ಡ ಹೆಸರು ಮಾಡ್ತಾನೆ ಅಂತ ಒಂದಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ. ಆಮೇಲೆ ಈ ಒಂದು ಸಕ್ಸಸ್ ಬಂದಿದ್ದಾದ್ಮೇಲೆ ನಮ್ಮೂರ್ ಹುಡುಗ ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಳಿಬೇಕಪ್ಪ ಅಂತ ಒಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಹೌದು. ನಮ್ಮ ಡಿಸ್ಟಿಕ್ ಅವ್ರಾಗಿರ್ಬೋದು, ನಮ್ಮ ತಾಲೂಕು ಅವ್ರಾಗಿರ್ಬೋದು. ಅದು ನಮ್ಮ ಜವಾಬ್ದಾರಿಗಳೀಗ. ಇನ್ ಮೀನ್ ಟೈಮ್ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನ ಚೆನ್ನಾಗಿ ನೋಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ. ಸೊ ಐ ಥಿಂಕ್ ಇನ್ನು ಇದೆ, ಪ್ಲಾನ್ ಮಾಡೋದಿದೆ. ಮಗಳೇನಾದ್ರು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಡ್ಬೋದಾ? ಕೇಳ್ತಿದ್ರು. ಬಟ್ ನಮ್ಮ ಸ್ಟ್ರಗಲ್ಸ್ಗಳು, ನಮ್ಮ ಇದನ್ನೆಲ್ಲ ನೋಡಿದ್ಮೇಲೆ 18 ಇಯರ್ಸ್ ಆಗೋವರೆಗೂ ಬೇಡ. 18 ಇಯರ್ಸ್ ಆದ್ಮೇಲೆ ತುಂಬಾ ಬಂತ ಅವಳಿಗೆ. ಈ ನನ್ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಮಕ್ಳು ಶೋಗಳೆಲ್ಲ ಬರ್ತಿರ್ತಾರಲ್ಲ, ಇವಳು ತುಂಬಾ ಆಕ್ಟಿವ್ ಆಗಿದ್ದಾಳೆ. ಕೇಳಿದ್ರು. ಬಟ್ ಏನಾಗುತ್ತೆ ಅಂದ್ರೆ ನನ್ನ ಫೀಲಿಂಗ್ ಏನು ಅಂದ್ರೆ, ಚಿಕ್ಕ ಮಕ್ಳು ಇರುವಾಗ್ಲೇ ಫೇಮ್ ಬಂದ್ಬಿಡ್ತು ಅಂದ್ರೆ ಬಹಳ ಕಷ್ಟ. ನಾನು ನೋಡಿದೀನಿ ತುಂಬಾ ಜನ. ಅಂದ್ರೆ ಏನಾಗುತ್ತೆ, ನಾನ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಲ್ಲ ಸರ್. ನನ್ನ ಇನ್ಸ್ಟಾಗ್ರಾಮ್ ನೋಡಿರ್ಬೋದು ನೀವು, ಅಥವಾ ಬೇರೆ ನೋಡಿರ್ಬೋದು. ನಾವು ಫಾಲೋವರ್ಸ್ ಹಿಂದೆ ಹೋಗೋದಾಗ್ಲಿ, ಅಥವಾ ತುಂಬಾ ಈ ಫಾಲೋವರ್ಸ್ ಗಳಿಂದ ಅದ್ರಲ್ಲಿ ನಾವು ದುಡಿಬೇಕು ಅನ್ನೋಂತ ಮೆಂಟಾಲಿಟಿ ಇರೋರಲ್ಲ. ಈಗ ಏನಾಗ್ತಿದೆ, ಮಕ್ಳಿಗೆ ಒಂದು ಶೋಗ್ ಬರ್ತಾರೆ, ಒಂದು ಶೋಗ್ ಬಂದ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ಫೇಮ್ ಸಿಗುತ್ತೆ. ಮೀನ್ ಟೈಮ್ ರಪ್ ಅಂತ ಸೀರಿಯಲ್ಗಳು, ಸಿನಿಮಾಗಳು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರ ಚೈಲ್ಡ್ ಲೈಫ್ ನ ಕಳ್ಕೊಂತ ಇದಾರೆ ಅನ್ನೋ ಫೀಲಿಂಗ್ ನನಗೆ. ಅಂದ್ರೆ ಆ ಜೆನ್ಯೂನ್ ಇನ್ನೋಸೆಂಟ್ ಫೀಲ್ ಇರುತ್ತಲ್ಲ ನಿಮ್ಗೆ. ಈಗ ಏನಾಗ್ಬಿಡುತ್ತೆ, ಒಂದು ಫೇಮ್ ಸಿಕ್ಕ ತಕ್ಷಣ ತಂದೆ ಮತ್ತೆ ಮಗಳು ಬಾಂಧವ್ಯ ಎಲ್ಲ ಒಂದ್ ಕಡೆ ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ ನಿಮ್ಗೆ, ಮಕ್ಳಿಗೆ. ಸೊ 18 ವರ್ಷ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ, ಅಥವಾ ಮೆಚುರಿಟಿ ಬಂದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ. ಸೊ ಹಂಗಾಗಿ ಇದುವರೆಗೂ ನಾನೇನು ಕಳ್ಸಕ್ ಹೋಗಿಲ್ಲ. ಗೊತ್ತಿಲ್ಲ, ಫ್ಯೂಚರ್ ಅಲ್ಲಿ ನೋಡೋಣ. ಎಂಜಾಯ್ ಮಾಡ್ಲಿ ಅಂತ. ಅಲ್ಲ, ಈಗ ಅವ್ರಿಗೂ ಓಕೆ ಅಂತ ಇಷ್ಟ ಆದ್ರೆ ಅವರು ಹೋಗ್ಬೋದಾ ಅಂತ? ಯಾವಾಗ ಮಗಳಿಗೆ ನಾನ್ ಬೇಡ, ಒಂದು PU ಆಗೋವರ್ಗು ನೀವೇ ಬೇಡ ಅಂತ ಹೇಳಿ ಸರ್. ನಾನು ಅಂದ್ರೆ ಆ ಇನ್ನೋಸೆನ್ಸ್ ಹೊರಟೋಗ್ಬಿಡುತ್ತೆ ಅಂತ ಒಂದು. ನನಗೂ ಆ ಇನ್ನೋಸೆನ್ಸ್ ಕಳ್ಕೊಂಡ್ಬಿಡ್ತೀನಿ, ಜೆನ್ಯೂನ್ ಇದು ಹೋಗ್ಬಿಡುತ್ತೆ. ಬೇಡ ಅನ್ನೋದು ನಂದೊಂದು ಫೀಲಿಂಗು. ಗೊತ್ತಿಲ್ಲ, ನಾವು ಅನ್ಕೊಳೋದೊಂದು, ಪರಿಸ್ಥಿತಿಗಳು ಹೆಂಗ್ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವಳು ಏನು ಆ ತರದೆಲ್ಲ ಏನಿಲ್ಲ. ಅವಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅವಳು ಚೈಲ್ಡ್ಹುಡ್ ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳು. ಈಗ ನನ್ನ ಹೆಂಡತಿಗೆ ಆಗ್ಲೇ ನನ್ನ ಮಗಳನ್ನ ಕಳ್ಸ್ಲೇಬೇಕು ಅನ್ನೋದಿಲ್ಲ. ನನ್ನ ಮಗಳಿಗೂ ಅವಳಿಗೂ, ಈಗ ಅವಳು ಆಲ್ಮೋಸ್ಟ್ ನೋಡಿದಾಳೆ ಆರ್ಟಿಸ್ಟ್ ಲೈಫ್ ಹೆಂಗಿರುತ್ತೆ, ಅಪ್ಪಂದ್ ಹೆಂಗಿರುತ್ತೆ ಅಂತ ಅವಳು ನೋಡಿದಾಳೆ. ಅವಳು ನಾನು ಹೋಗಿ ಮಾಡ್ತೀನಿ ಅನ್ನೋದೇನಿಲ್ಲ. ಈ ಮನೆ ಪಕ್ಕದಲ್ಲಿ ಒಂದು ಸಂಗೀತ ಕ್ಲಾಸ್ಗೆ ಹಾಕಿದೀನಿ. ಮ್ಯೂಸಿಕ್ ಕಲ್ತ್ಕೊಂಡಿರ್ಲಿ, ಒಂಚೂರು ಟಚ್ ಇರ್ಲಿ ಅಂತ ಹೇಳಿ ಸಂಗೀತ ಎಂಜಾಯ್ ಮಾಡ್ತಾಳೆ. ಅವಳು ಮನೇಲಿ ಇದ್ದಾಗ್ಲೂ ಆಲ್ಮೋಸ್ಟ್ ಎಲ್ಲ ಬರೀ ರಾಮಾಯಣ, ಮಹಾಭಾರತ ಈ ತರದ್ದೇ ನೋಡ್ತಾ ಇರ್ತಾಳೆಲ್ಲ. ಸೊ ಇರ್ಲಿ, ಅವಳು ಗೊತ್ತಿಲ್ಲ, ಅವಳು ಯಾವ ಬುದ್ಧಿ ಬಂದಾಗ ಯಾವಾಗ ನಾನು ಹೋಗ್ಬೇಕು ಅಂತ ಹೇಳ್ತಾಳೋ ಅವಾಗ ಅವಳು ಕಾಲ್ಡ್ ಔಟ್. ಅವಳಿಗೆ ಆಮೇಲೆ ನಾವೇ ಯಾಕೆ ಫೋರ್ಸಬಲಿ ತಳ್ಳದವಳ ಅಂತ. ಯಾಕಂದ್ರೆ ಇವಳಿಗೆ ಈಗಂತೂ ಮೆಚುರಿಟಿ ಇಲ್ಲ. ಈಗ ನಾವೇ ಫೋರ್ಸಬಲಿ ಯಾಕೆ ಆಕ್ಟ್ ಮಾಡ್ಸಕ್ ಹೋಗಿ ಕಳ್ಸೋದು? ನಾಳೆ ದಿನ ನಾವು ಅಪ್ಪ ಇಂಡಸ್ಟ್ರಿಗೆ ಹಾಕ್ಬಿಟ್ಟ ಅಂತ ಅವಳು ಬೈಕೊಳೋದಕ್ಕೆ.
ನಾವಂದ್ರೆ ಗಟ್ಟಿ ಜೀವಗಳು, ಹ್ಮ್. ಎಲ್ಲಾ ಕಷ್ಟಗಳನ್ನ ಅನುಭವಿಸ್ಕೊಂಡ್ ಬಂದ್ ನಿಂತಿದೀವಿ. ಹ್ಮ್. ನಾಳೆ ದಿನ ಮಕ್ಳು ಅದಕ್ಕೆ ಅಡಿಕ್ಟ್ ಆಗಿ ಒಂದಷ್ಟು ಫೇಮ್, ನಾನು ಹೇಳಿದ್ನಲ್ಲ ಫೇಮ್ ಸಿಗುತ್ತೆ, ಹ್ಮ್. ಬಿದ್ಮೇಲೆ ಅನುಭವಿಸೋದಿದೆಯಲ್ಲ ಲೈಫ್, ಅದ್ ಬಹಳ ಕಷ್ಟ. ಹ್ಮ್. ಅವ್ರಿಗೆ ಆ ತರದ ಪ್ರಾಬ್ಲಮ್ಸ್ ಯಾಕೆ? ಬುದ್ಧಿ ಬಂದು ಮೆಚುರಿಟಿ, ಓಕೆ ನಾನು ನಿಂತ್ಕೊಂತೀನಿ, ನನಗೆ ಇಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಾಗ ಬೇಕಾದ್ರೆ ಹೋಗ್ಲಿ. ಪಾರ್ಟ್ನರ್ ವಿಚಾರಕ್ಕೆ ಬರೋಣ. ಪಾರ್ಟ್ನರ್ ಅಂತ ಹೇಳಿದ್ರೆ, ಬಟ್ ಈ ಪಾರ್ಟ್ನರ್ ಫ್ರೆಂಡ್ಶಿಪ್ ಪಾರ್ಟ್ನರ್ ಅಲ್ಲ, ಓಕೆ ಓಕೆ. ಲೈಫ್ ಪಾರ್ಟ್ನರ್ ಬಗ್ಗೆ. ಸೊ ನೀವು ಹೇಳಿದ್ರಿ ಕೋವಿಡ್ ಹ್ಮ್. ಟೈಮಲ್ಲೆಲ್ಲ ಸಾಕಷ್ಟು ನೊಂದು ಬೆಂದೋಗಿದ್ದೆ ಅಂತ ಹೇಳ್ಬಿಟ್ಟು. ಹ್ಮ್. ಸೊ ಅಂತ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಲೈಫ್ ಪಾರ್ಟ್ನರ್ ಅರ್ಥ ಮಾಡ್ಕೊಳ್ಳುವಂತವ್ರು ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು ಹೌದು ಸೊ ಹೌದು. ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು, ಮಗಳ ಬಗ್ಗೆ ಆಗಿರ್ಬೋದು, ಏನಾದ್ರೂ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಾದ್ರೆ. ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ, ರಾಜಾರಾಣಿ ಎಲ್ಲ ಹ್ಮ್. ನೋಡಿರ್ತಾರೆ ಲಾಸ್ಟ್ ಸೀಸನ್. ಹ್ಮ್. ಐ ಆಮ್ ವೆರಿ ಬ್ಲೆಸ್ಡ್. ನಮ್ಮ ದೂರದ ಸಂಬಂಧಿ ರಿಲೇಟಿವ್ನೇ ಲವ್ ಮಾಡಿ ಮದ್ವೆ ಆಗಿದ್ ನಾನು. ಅವಳು ಇನ್ನು PUC ಇದ್ಲು. ಹ್ಮ್. PUC ಇದ್ದಾಗ್ಲೇ ಕ್ಯಾಚ್ ಹಾಕೋಬಿಟ್ಟೆ ಅದು. ನಾನು ಇಂಡಸ್ಟ್ರಿಗೆ ಅವಾಗ ತಾನೇ ಬಂದಿದ್ದೆ. ಹ್ಮ್. ಸೊ ಲವ್ ಮಾಡಿದ್ವಿ, ಮದ್ವೆ. ಆ, ನಮ್ಮ ದೊಡ್ಡಮ್ಮ ಒಬ್ರಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇತ್ತು. ಹ್ಮ್. ಹ್ಮ್. ಸೊ ಇಲ್ಲಾಂದ್ರೆ ಮೋಸ್ಟ್ಲಿ ನಾವು 3 years ಡೌನ್ ದ ಲೈನ್ ಹ್ಮ್. ಲೇಟ್ ಆಗಿ ಮದುವೆ ಆಗ್ತಾ ಇದ್ವಿ. ಸೊ ಅವ್ರಿಗೋಸ್ಕರ ನಮ್ಮ ಪ್ರೊಫೆಷನ್ ಏನಾದ್ರು ಇರ್ಲಿ, ಅದು ಏಳು ಬೀಳು ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫ್ಯಾಮಿಲಿ ಇಂಪಾರ್ಟೆಂಟ್, ನಮ್ ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ಅವ್ರಿಗೋಸ್ಕರ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟೆ ನಾನು. Okay. ಡಿಗ್ರಿ ಮುಗಿದ ತಕ್ಷಣ ಇಮಿಡಿಯೇಟ್ ಮದುವೆ ಮಾಡ್ಕೊಂಡ್ಬಿಟ್ವಿ. ಹ್ಮ್. ಬರೀ ನನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯ್ತು. ಅಷ್ಟರಲ್ಲಿ ಇಮಿಡಿಯೇಟ್ ನಮ್ಮ ಅಜ್ಜಿಗೋಸ್ಕರ ಟಕ್ ಅಂತ ಮಗು ಮಾಡ್ಕೊಂಡ್ವಿ. ಹ್ಮ್. ಮಗು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯ್ತು. ಹ್ಮ್. ತುಂಬಾ ಚೆನ್ನಾಗಿತ್ತು. ಬಟ್ ಕೋವಿಡ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆದಾಗ ಬೇಜಾರಾಗಿರುತ್ತೆ. ಆಬ್ವಿಯಸ್ಲಿ ತುಂಬಾ ಕನಸುಗಳು ಇಟ್ಕೊಂಡ್ ಬಂದಿರ್ತಾರೆ, ಹ್ಮ್. ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ನೋಡ್ತಾ ಇರ್ತಾರೆ, ಆ ಥರದ ಪ್ರಾಬ್ಲಮ್ ಆದಾಗ. ಬಟ್ ನಾನು ಫ್ಯಾಮಿಲಿಗೆ ಏನು ತೊಂದರೆ ಮಾಡಿಲ್ಲ ಇದುವರೆಗೂ. ಹ್ಮ್. ಫ್ಯಾಮಿಲಿಗೆ ಒಂದು ರೆಸ್ಪೆಕ್ಟಬಲ್ ಆಗಿ ಹೆಂಗ್ ನಡೆಸ್ಕೋಬೇಕು, ತುಂಬಾ ಚೆನ್ನಾಗಿ ಫ್ಯಾಮಿಲಿನ ಮೇಂಟೈನ್ ಮಾಡಿದ್ದೀನಿ. ಇವತ್ತಿಗೂ ಒಂದು ಆಟೋದಲ್ಲಿ ಕಳ್ಸಲ್ಲ. ಹ್ಮ್. ಸೊ ಅವ್ರಿಗೇನು ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಹೋಗೋದಕ್ಕೆ ಬರೋದಕ್ಕಾಗಿರ್ಬೋದು, ಹಬ್ಬಗಳಿಗೆ ಏನೇನು ಬೇಕೋ ಅದೆಲ್ಲ ಮಾಡೋದಾಗಿರ್ಬೋದು, ಅವರು ಹಂಗೆ ಅರ್ಥ ಮಾಡ್ಕೊಂಡು ನನ್ನ ಕೆರಿಯರಲ್ಲಿ ನನಗೇನು ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ನಾನು ಹೆಂಗೆ ಚೆನ್ನಾಗಿರ್ಬೇಕು, ಅವಳು ತುಂಬಾ ಚೆನ್ನಾಗಿ ಹ್ಮ್. ನನ್ನನ್ನ ಚೆನ್ನಾಗಿ ಸಾಕೊಂಡು ಬಂದಿದ್ದಾಳೆ ಇಲ್ಲಿವರೆಗೂ. ಹ್ಮ್. ಬಟ್ ಅವಳಿಗೊಂದು ಆಸೆ ಇತ್ತು, ಏನು? ಏನು ರಾಜಾರಾಣಿಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು. ಹ್ಮ್. ಹ್ಮ್. ನನಗೆ ಫಸ್ಟ್ ಸೀಸನ್ ಇಂದನೂ ಫೋನ್ ಬರ್ತಿತ್ತು. ಹ್ಮ್. ನನ್ಗೇನಂದ್ರೆ ನಾವು ಹೋಗಿದ್ ಸೀಸನ್ ಅಲ್ಲಿ ಡ್ಯಾನ್ಸ್ ಇತ್ತು. ಹ್ಮ್. ಬಟ್ ಮುಂಚೆ ಬಂದಿದ್ದ ಸೀಸನ್ ಅಲ್ಲೆಲ್ಲ ಡ್ಯಾನ್ಸ್ ಇರ್ಲಿಲ್ಲ, ಬರೀ ಕಂಟೆಂಟ್, ಹ್ಮ್. ಇನ್ನೊಂದು ಮತ್ತೊಂದು ಚಿಕ್ಕ ಚಿಕ್ಕ ಗೇಮ್ಸ್ಗಳು ಈ ತರ. ಹ್ಮ್. ನನ್ಗೆ ಆಸ್ ಎ ಆಕ್ಟರ್ ಆಗಿ ನನ್ಗೆ ಏನ್ ಪ್ರಯೋಜನ ಅಲ್ಲಿ ಹೋದ್ರೆ ಹ್ಮ್. ಅಂತ 2 ಸೀಸನ್ ಸುಳ್ಳು ಹೇಳಿದ್ದೆ ನಾನು. ಹ್ಮ್. ಆಫರ್ ಬಂದಿದ್ರು ನಾನು ಹೆಂಡತಿಗೆ ಹೇಳಿಲ್ಲ. ಹ್ಮ್. 3ನೇ ಸೀಸನ್ ಏನಾಗೋಯ್ತು, ನಾನು ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಮಾಡ್ತಿದ್ನ, ಅಲ್ಲಿ ಒಂದ್ ಎಪಿಸೋಡ್ ಗೆಸ್ಟ್ ಆಗಿ ಬಂದ್ಬಿಟ್ಟಿದ್ಲು ಇವಳು. ಹ್ಮ್. ಆ ಬಂದ್ಮೇಲಿಂದ ಅಂತೂ ಚಾನಲ್ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು, ಇವ್ರು ರಾಜಾರಾಣಿ ಇವ್ರನ್ನ ಫಿಕ್ಸ್ ಮಾಡ್ಲೇಬೇಕು, ಬಿಡಬಾರ್ದು ಅಂತ ಹೇಳಿ. ಹಾ. ಅದು ಇವಳು ಗೊತ್ತಿದ್ದು ವಿಷಯ. ಒಂದಿನ ಏನಾಯ್ತು, ನಾನು ಫೋನ್ ಬಂದಿತ್ತು, ನಾನು ಹೇಳಿರ್ಲಿಲ್ಲ. ಹ್ಮ್. ಪ್ರೋಮೋ ಬಿಟ್ಬಿಟ್ರು ರಾಜಾರಾಣಿ. ಹ್ಮ್. ನೀನ್ ನಿಜ ಹೇಳು, ನಿನ್ಗೆ ಇಷ್ಟು ಸೀಸನ್ ಆದ್ರೂ ರಾಜಾರಾಣಿ ಆಫರ್ ಬಂದಿಲ್ವಾ ನಿನ್ಗೆ? ಹ್ಮ್. ಕೇಳಿದ್ಲು. ಇಲ್ಲ ಬಂದಿಲ್ಲ. ಸುಳ್ಳು ಹೇಳ್ಬೇಡ ಅಂತ ಕೇಳು. ಹ್ಮ್. ಇಲ್ಲ ಬಂದಿತ್ತು, ನನಗೆ ಏನು ನೆಸೆಸಿಟಿ ಇಲ್ವಲ್ಲ, ನಾನು ಯಾವತ್ತೂ ನೀನೇನು ಕೇಳಿಲ್ಲ. ಹ್ಮ್. ಆಲ್ಮೋಸ್ಟ್ ನಾವು ಮದುವೆ ಆಗಿ 7 ವರ್ಷ, ಲಾಸ್ಟ್ ಇಯರ್ ಲವ್ ಮಾಡಿದ್ದು, 8 ವರ್ಷ ಆಗಿದ್ದು. ಹ್ಮ್. 8 ವರ್ಷದವರೆಗೂ ನಾನು ಏನು ಕೇಳಿಲ್ಲ, ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ. ನನಗೆ ಆ ಶೋ ಅಂದ್ರೆ ತುಂಬಾ ಇಷ್ಟ, ನನಗೆ ಆ ಶೋ ಹೋಗ್ಬೇಕು ಅಂತ. ಹ್ಮ್. ನನ್ಗೇನು, ಅಯ್ಯೋ ನಾನು ಆಸ್ ಆಕ್ಟರ್ ಆಗಿ ನನ್ಗೆ ಏನಪ್ಪ ಅಲ್ಲಿ ಹೋಗಿ ಬರೀ ಗೇಮ್ಸ್ ಆಡೋದಂತೆ, ಇನ್ನೊಂದು ಮಾಡೋದಂತೆ. ನಾನು ಫ್ರಾಂಕ್ಲಿ ನನ್ನ ಚಾನಲ್ಗೂ ಹಂಗೆ ಹೇಳಿದೆ, ಸರ್ ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಆಗಲ್ಲ ಅಂತ. ಬಟ್ ಏನಾಯ್ತು, ಇವಳು ಫೋರ್ಸ್ ಮಾಡಿದ್ಲು. ನನಗೂ ಅವಾಗ ಗೊತ್ತಾಗಿದ್ದ ವಿಷಯ ಏನು ಅಂದ್ರೆ, ಈ ಸೀಸನ್ ಫುಲ್ ಡ್ಯಾನ್ಸ್ ಅಂತ ಅಂದ್ರು. ಹ್ಮ್. ಓಕೆ, ಡ್ಯಾನ್ಸ್ ಇದೆ, ಬರೀ ಕಂಟೆಂಟ್ ಇನ್ನೊಂದು ಮತ್ತರದ ಆ ತರದಿಲ್ಲ. ಓಕೆ, ನನಗೂ ಆಸ್ ಆಕ್ಟರ್ ಆಗಿ ನನಗೂ ವರ್ಕೌಟ್ ಆಗುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು. ಇವಳು ಪಾಪ ತುಂಬಾ ವರ್ಷದಿಂದ ಕೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಆ ಶೋ ಒಪ್ಕೊಂಡಿದ್ ನಾನು. ಐ ಥಿಂಕ್ ನೀವು ನೋಡಿರ್ತೀರಾ. ಪಾಪ ಡ್ಯಾನ್ಸೇ ಗೊತ್ತಿಲ್ಲದೆ ಇರೋಳು, ಒಂದಿನ ಕಾಲೇಜಲ್ಲಾಗ್ಲಿ ಸ್ಕೂಲಲ್ಲಾಗ್ಲಿ ಎಲ್ಲೂ ಡ್ಯಾನ್ಸ್ ಮಾಡದೇ ಇರೋಳು ನನಗೋಸ್ಕರ ಈ ಶೋ ಒಳ್ಳೆ ಹೆಸರು ಬರ್ಬೇಕು ನಮ್ಗೆ ಅಂತ ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಳು. ಅವಳು ರಾಜಾರಾಣಿಗೆ ದೊಡ್ಡ ಫ್ಯಾನ್. ಅವಳು ಒಬ್ಬ ಫ್ಯಾನ್ ಗರ್ಲ್ ಸಡನ್ ಆಗಿ ಒಂದು ಇಂಡಸ್ಟ್ರಿಗೆ ಬಂದ್ರೆ ಹೆಂಗ್ ಎಂಜಾಯ್ ಮಾಡ್ತಾಳಲ್ಲ, ಆ ಇನೋಸೆನ್ಸ್, ಐ ಥಿಂಕ್ ಆ ಇನೋಸೆನ್ಸೇ ನಮ್ಮನ್ನ ಫೈನಾಲೆವರೆಗೂ ಕರ್ಕೊಂಡ್ಬಂದು ರನ್ನರ್ ಅಪ್ ಅನ್ನೋ ಒಂದು ರನ್ನರ್ ಅಪ್ ತರ ನಮ್ ಫೀಲೇ ಮಾಡಿಸ್ಲಿಲ್ಲ ಜನ, ವಿನ್ನರ್ ತರನೇ ಸೆಲೆಬ್ರೇಷನ್ ಮಾಡಿದ್ರು. ಯಾಕಂದ್ರೆ ನಾವು ಮಾಡಿದ ಒಂದೊಂದು ಆಕ್ಟ್ಗಳು ಅಷ್ಟು ಚೆನ್ನಾಗಿತ್ತು. ತುಂಬಾ ಕಷ್ಟಪಟ್ಟು ಶೋ ಮಾಡಿದ್ಲು. ಐ ಥಿಂಕ್ ಅವಳು ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ನನಗೆ. ಇವತ್ತಿಗೂ 14 ವರ್ಷ ನಾನು ಇಂಡಸ್ಟ್ರಿಗೆ ಬಂದ್ರು, ನಾವು ಮದುವೆ ಹಾಕಿನ ಮುಂಚೆನೇ ಒಂದ್ 4 ವರ್ಷ ಲವ್ ಮಾಡಿದ್ವಿ ನಾವು ಒಟ್ಟಿಗೆ. ಒಂದ್ 14 ವರ್ಷ 15 ವರ್ಷದ ಪರಿಚಯ ಅಂತ ಅನ್ಕೊಳ್ಳಿ. 14 years ಆದ್ರೂ ನಮ್ಮ ಮಧ್ಯೆ ಯಾವುದೇ ಒಂದು ಸೀಕ್ರೆಟ್ ಇಲ್ದಂಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೆ ತುಂಬಾ ಒಳ್ಳೆ ಫ್ಯಾಮಿಲಿ ಲೀಡ್ ಮಾಡಿದೀವಿ. ತುಂಬಾ ಒಳ್ಳೆ ಹೆಸರು ಸಂಪಾದನೆ ಮಾಡಿದೀವಿ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು. ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಅವ್ಳು ಸಪೋರ್ಟಿವ್ ಆಗಿಲ್ಲ ಅಂದಿದ್ರೆ ಖಂಡಿತ ಜರ್ನಿ ಬಹಳ ಕಷ್ಟ. ನಿಮ್ಗೆ ಗೊತ್ತು, ಇವತ್ತು ಇಂಡಸ್ಟ್ರಿಲಿ ನಾವು ಫ್ಯಾಮಿಲಿ ಸಪೋರ್ಟು ಅಥವಾ ಫ್ಯಾಮಿಲಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಗೊಂದು ಏಳಿಗೆ ಆಗ್ತಿರುತ್ತೆ ಇಂಡಸ್ಟ್ರಿಲಿ.
ಇಲ್ಲ ಅಂದ್ರೆ ನಿಮ್ ಮೆಂಟಲ್ ಆಗ್ಬಿಡ್ತೀರಾ ನೀವು. ಹೌದು. ಅದು ಎಸ್ಪೆಷಲಿ ನಿಮ್ಮ ಟಫ್ ಟೈಮಲ್ಲಿ ನೀವು ಫೈನಾನ್ಷಿಯಲಿ ವೀಕ್ ಇದ್ದಾಗ ಅಥವಾ ಕೆಲಸಗಳು ಇಲ್ದೇ ಇರೋ ಟೈಮಲ್ಲಿ ನಿಮ್ಗೆ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಚಿದ್ರ ಆಗ್ಬಿಡ್ತೀರಾ. ಆರ್ಟಿಸ್ಟ್ ಆರ್ ದ ಮೋಸ್ಟ್ ಸೆನ್ಸಿಟಿವ್ ಪೀಪಲ್ ಸರ್. ತುಂಬಾ ಈಗ ನಾರ್ಮಲ್ ಜನಗಳಿಗಿಂತನೂ ಹ್ಮ್. ಕಲಾವಿದ್ರು ಅಥವಾ ಇಂಡಸ್ಟ್ರಿ ಇರೋ ವರ್ಕ್ ಮಾಡೋ ಅಂತ ತುಂಬಾ ಸೆನ್ಸಿಟಿವ್ ಇರ್ತಾರಲ್ಲ, ಹ್ಮ್. ಬಹಳ ಸೆನ್ಸಿಟಿವ್. ಹ್ಮ್. ಒಂದ್ ಚಿಕ್ಕದೇನಾದ್ರು ಅಂದ್ರೂ ತುಂಬಾ ಮನಸ್ಸಿಗೆ ತಗೊಂಡ್ಬಿಡ್ತಾರೆ. ಹ್ಮ್. ಸೊ ನನಗೆ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದಿದ್ದಾರೆ ಅವರು. ಸೆಕೆಂಡ್ PUCಗೆ ಕ್ಯಾಚ್ ಹಾಕೊಂಡ್ಬಿಟ್ರಿ ಅಂತ ಹೇಳಿದ್ರಿ. ಹೆಂಗ್ ಪ್ರಪೋಸ್ ಮಾಡಿದ್ರಿ ಅಂಡ್ ಮನೆಯಲ್ಲಿ ನಿಮ್ ವಿಚಾರ ಗೊತ್ತಿತ್ತಾ ಅಥವಾ ನೀವೇ ಒಪ್ಸಿದ್ದ ಅಂತ? ಅದು ಆಕ್ಚುಲಿ ಏನಾಯ್ತು ಅಂದ್ರೆ, ಅವಳು ನನ್ನ ಫಸ್ಟ್ ನೋಡಿರೋದು, ನೀವ್ ನೋಡಿರ್ಲಿಲ್ಲ? ನಾನ್ ನೋಡಿರ್ಲಿಲ್ಲ ಹ್ಮ್. ಅವಳನ್ನ. ಒಂದು ನಾಮಕರಣ ಇತ್ತು ಅವ್ರ ಹ್ಮ್. ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲಿ ನಾಮಕರಣ, ಏನೋ ಒಂದು ಫಂಕ್ಷನ್ ಹ್ಮ್. ಗೌರಿಬಿದನೂರಲ್ಲೇ. ನಮ್ಮೂರಲ್ಲೇ ನಿಮ್ಮೂರ್ ನೋಡಿ, ನಿಮ್ ಲವ್ ಸ್ಟೋರಿಗೆ ನಮ್ಮೂರ್ ಸಾಕ್ಷಿ ಆಯ್ತು. ಗೌರಿಬಿದನೂರಲ್ಲಿ ಹ. ಇವರ ಚಿಕ್ಕಮ್ಮ, ಸದ್ಯ ನನ್ನ ವೈಫ್ ಅವರ ಚಿಕ್ಕಮ್ಮನ ಮೊಮ್ಮಗಂದ ಏನೋ ಶಾಸ್ತ್ರ ಸಮಥಿಂಗ್ ಏನೋ ಇಟ್ಕೊಂಡಿದ್ರು. ಹ್ಮ್. ನಾನು ಅವಾಗ ಇಂಡಸ್ಟ್ರಿಗೆ ಆಗ್ತಾನೆ ಬಂದಿದ್ದೆ, ಇನ್ನು ಯಾವ್ದು ಆಕ್ಟ್ ಮಾಡ್ತಿರ್ಲಿಲ್ಲ, ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಇಲ್ಲಿ ಮಾಡ್ತಿದ್ದೆ. ನಾನು ಆ ಫಂಕ್ಷನ್ಗೆ ಹೋಗಿದ್ದೀನಿ. ಇವಳು ಇನ್ನು PUC ಅನ್ಸುತ್ತೆ, ಐ ಥಿಂಕ್ PUC ಇವಾಗ. ನಾನು ನೋಡಿದಾಳೆ. ಹ್ಮ್. ನಾನು ನೋಡಿ ಹುಡುಗ ಎಷ್ಟು ಚೆನ್ನಾಗಿದ್ದಾನಲ್ಲ, ಯಾರು ಹಿಂಗ್ ಓಡಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹ್ಮ್. ನನ್ನ ಫೇಸ್ಬುಕ್ ID ಹುಡುಕಿ ನನಗೆ ರಿಕ್ವೆಸ್ಟ್ ಬರುತ್ತೆ. ಹ್ಮ್. ನಾನು ಎಲ್ಲೋ ನೋಡಿದ್ದೀನಲ್ಲ ಹುಡುಗಿನ, ನನಗೆ ಸಡನ್ ಫ್ಲಾಶ್ ಇಲ್ಲ. Okay. ಬಟ್ ಅವ್ರ ಮದ್ವೆ ವಿಡಿಯೋದಲ್ಲಿ ನೋಡಿದ್ದೆ ನಾನು. ಹ್ಮ್. ಚೆನ್ನಾಗಿದ್ಲಲ್ಲ. ನಾನು ಈ ಹುಡುಗಿ ಅಲ್ವಾ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂತೀನಿ. ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹ್ಮ್. ಅದಾದ ತಕ್ಷಣ ಒಂದು ಫೈನ್ ಡೇ ಇಬ್ರು ಮ್ಯೂಚುವಲ್ ಬಂದಿದ್ವಿ. ಬಟ್ ಮೀಟ್ ಮಾಡ್ಬೇಕು, ಇನ್ನೂ ಮೀಟ್ ಮಾಡಿರಲ್ಲ. ಹ್ಮ್. ನಾನು ಬ್ಯಾಂಗ್ಳೂರು, ಅವ್ರದ್ದು ಬ್ಯಾಂಗ್ಳೂರು ನೇಟಿವ್. ಹ್ಮ್. ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಇಲ್ಲ ನೀನ್ ಎಕ್ಸಾಮ್ ಮುಗಿಸ್ಕೊ, ಎಕ್ಸಾಮ್ ಮುಗಿಸ್ಕೊಂಡ್ಮೇಲೆ ಆಗ ಸಿಗೋಣ ಅಂತ ಹೇಳ್ಬಿಟ್ಟು ಅವ್ಳು ಎಕ್ಸಾಮ್ ಮುಗಿಸಿ ಹ್ಮ್. ನೆಕ್ಸ್ಟ್ ಡೇ ಇಮಿಡಿಯೇಟ್ ಮಿಸ್ಟರ್ ಬೀನ್ ಅಂತ ಕೆಫೆ, ಹ್ಮ್. ಇಲ್ಲಿ ಜ್ಯೋತಿ ನಿವಾಸ್ ಕಾಲೇಜ್ ಅಂತ ಇದೆ. ಹ್ಮ್. ನಿಮ್ಗೆ ಫೋರಂ ಅನ್ಸುತ್ತೆ, ಫೋರಂ ಕೋರಮಂಗಲನ? ಎಕ್ಸಾಕ್ಟ್ಲಿ ಹ್ಮ್. ಕೋರಮಂಗಲ ಜ್ಯೋತಿ ನಿವಾಸ್ ಕಾಲೇಜ್ ಆಪೋಸಿಟ್ ಒಂದು ಮಿಸ್ಟರ್ ಬೀನ್ ಕೆಫೆ ಅಂತ ಇದೆ. ಹ್ಮ್. ಬೀನ್ ಕೆಫೆಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಹ್ಮ್. ನಾನು ಈಗಲೂ ನೆನಪಿದೆ. ನಾನು ಸ್ಟೈಲ್ ಆಗಿ ಬೊಕ್ಕೆ ಎಲ್ಲ ತಗೊಂಡು ಹ್ಮ್. ಅವಳಿಗೆ ಬೊಕ್ಕೆ ಕೊಟ್ಟು ಹ್ಮ್. ಮಾತಾಡ್ಸಿ, ಅಂದ್ರೆ ಫಸ್ಟ್ ಮೀಟ್ಗೆನೆ ನಾವು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಂಡಿಲ್ಲ, ಫ್ರೆಂಡ್ ತರನೇ ಇದ್ದಿದ್ದು. ಹ್ಮ್. ಮೀಟ್ ಅಂತ ಹೇಳಿದಾಗ ಅಲ್ಲಿ ಫಸ್ಟ್ ಮೀಟ್ ಆಗಿದ್ದು. ಆಬ್ವಿಯಸ್ಲಿ ಹಂಗೆ ಮ್ಯೂಚುವಲ್ ಆಗಿ ಲವ್ ಆಯ್ತು ಇಬ್ರಿಗೂ. ಹ್ಮ್. ಅವ್ರ ಫ್ಯಾಮಿಲಿಯಲ್ಲ ಹೇಳಿ, ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿ, ನಮ್ ದೊಡ್ಡಮ್ಮಂಗ್ ಹುಷಾರಿರ್ಲಿಲ್ವಲ್ಲ, ಹ್ಮ್. ಸಡನ್ ಆಗಿ 4 ವರ್ಷ ಲವ್ ಮಾಡಿ ಮದುವೆ ಆಗಿದ್ದು ನಾವು. ಒಪ್ಕೊಂಡ್ರ ಫ್ಯಾಮಿಲಿಯಲ್ಲಿ? ನಮ್ ಫ್ಯಾಮಿಲಿಲಿ ಆಕ್ಚುಲಿ ಏನ್ ಸಮಸ್ಯೆ ಇರ್ಲಿಲ್ಲ. ಹ್ಮ್. ಅವ್ರ ಫ್ಯಾಮಿಲಿಲಿ ತುಂಬಾ ವಿಚಾರಿಸಿದ್ದಾರೆ ಹ್ಮ್. ನನ್ನ ಇಂಡಸ್ಟ್ರಿಲಿ. ಹ್ಮ್. ಹ್ಮ್. ಅಯ್ಯೋ, ಅವ್ರ ಮಾವ ಒಬ್ರಿದ್ದಾರೆ. ಹ್ಮ್. ಅವರು ನಮ್ ಮುಂಚೆ ಇಂಡಸ್ಟ್ರಿಲಿ ಇದ್ರಂತೆ. ಹ್ಮ್. ನಮ್ಮ ಕಿಶೋರ್ ಸರ್ ಇದಾರಲ್ಲ, ಹ್ಮ್. ಕಬಾಲಿ ಕಿಶೋರ್, ಹ್ಮ್. ಅವ್ರ ಜೊತೆ ಎಲ್ಲ ಮುಂಚೆ ಬಿಗಿನಿಂಗ್ ಡೇಸ್ ಅಲ್ಲಿ, ನಮ್ ಧರ್ಮ ಸರ್ ಎಲ್ಲ ಇದಾರಲ್ಲ, ಹ್ಮ್. ಅವ್ರ ಜೊತೆ ಎಲ್ಲ ಮುಂಚೆ ಬಿಗಿನಿಂಗ್ ಇದ್ರಂತೆ. ಹ್ಮ್. ಸೊ ಇಂಡಸ್ಟ್ರಿದೆಲ್ಲ ಅವ್ರಿಗೆ ಗೊತ್ತಿರುತ್ತಲ್ಲ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಯ ಇತ್ತಂತೆ. ಹ್ಮ್. ನಾನು ಅಷ್ಟೊತ್ತಿಗಾಗ್ಲೇ ಸಕ್ಸಸ್ ಬಂದ್ಬಿಟ್ಟಿತ್ತು. ಹ್ಮ್. ಅಕ್ಕನ ಒಂದು ಸೀರಿಯಲ್ ಮಾಡಿದಾಗ ರೆಕಗ್ನಿಷನ್, ನೇಮು, ಫೇಮ್ ಎಲ್ಲ ಬಂದ್ಬಿಟ್ಟಿತ್ತು ಅವಾಗ. ತುಂಬಾ ಇಂಡಸ್ಟ್ರಿ ಎಲ್ಲ ಕಡೆ ವಿಚಾರಿಸಿದ್ದಾರೆ. ಬಟ್ ನಾವ್ ಎಲ್ಲೂ ಏನು ನೆಗೆಟಿವ್ ಮಾಡ್ಕೊಂಡವ್ರಲ್ಲ, ಎಲ್ಲೂ ಏನು ಬ್ಲಾಕ್ ಮಾರ್ಕ್ಸ್ ಸಿಗಾಕೊಂಡವ್ರಲ್ಲ, ಹ್ಮ್. ಏನು ಕಾಂಟ್ರವರ್ಸಿ ಮಾಡ್ಕೊಂಡವ್ರಲ್ಲ ಸರ್. ಹೌದು. ಇದುವರೆಗೂ ಎಲ್ಲೇ ಇಡೀ ಇಂಡಸ್ಟ್ರಿ ಎಲ್ಲೇ ಹುಡುಕಿದ್ರು ಕೂಡ ನಮ್ಮ ಬಿಹೇವಿಯರ್ ವೈಸ್ ಆಗಿರ್ಬೋದು, ಹ್ಮ್. ಅಥವಾ ಇನ್ನೊಂದು, ಅದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳದ್ ನಾವು. ಹ್ಮ್. ಸೊ ಅವರೆಲ್ಲ ವಿಚಾರಿಸ್ಕೊಂಡಾಗ ಇಲ್ಲ, ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಫ್ಯೂಚರ್ ಇದೆ, ಹ್ಮ್. ಚೆನ್ನಾಗಿ ಮಾಡ್ತಾ ಇದ್ದೇನೆ, ಜೆನ್ಯೂನ್ಲಿ ತುಂಬಾ ಒಳ್ಳೆ ಹುಡುಗ ಅಂತ ಇಂಡಸ್ಟ್ರಿ ಎಲ್ಲ ಅವ್ರಿಗೆ ಗೊತ್ತಿರೋರೆಲ್ಲ ಹೇಳಿದ್ದಾರೆ. ಹ್ಮ್. ಸೊ ಹಂಗಾಗಿ ಒಪ್ಕೊಂಡ್ರು. ಮೋಸ್ಟ್ಲಿ ನಾವೇನೋ ತರಲೆ ಕೆಲಸಗಳು ಮಾಡ್ಕೊಂಡಿದ್ರೆ ಆಗಿದ್ರೆ ಕಷ್ಟ ಆಗಿರೋದೇನೋ. ಹಾ. ಬಟ್ ನನ್ನಗಿಂತ ನನ್ನ ಫ್ಯಾಮಿಲಿ ನೋಡಿ ಅವ್ರು ಹೆಣ್ಣು ಕೊಟ್ಟಿದ್ದು ನನಗೆ. ಹ್ಮ್. 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 ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ, ಹ್ಮ್. ಜಾಯಿಂಟ್ ಫ್ಯಾಮಿಲಿ. ಹ್ಮ್. ಸೊ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಓಕೆ, ಚೆನ್ನಾಗಿರ್ತಾರೆ, ಕಷ್ಟ ಸುಖ ಅಂದ್ರೂ ಮನೆಯವ್ರ ಕಡೆ ನೋಡ್ಕೊಂತಾರೆ ಅಂತ ಹೇಳಿ ಮೇನ್ ಅದು. ಸೊ ಆಬ್ವಿಯಸ್ಲಿ ಇಂಡಸ್ಟ್ರಿಲಿ ಎಲ್ಲ ವಿಚಾರಿಸಿರ್ತಾರಲ್ಲ, ನೋಡಿ ಕೊಟ್ರು. ಒಳ್ಳೆ ಟೈಮ್ಗೆ ಆಗ್ಬಿಟ್ಟೆ. ಹಾ. ಇವಾಗ ಕೊಡ್ತಾರಲ್ಲ ಯಾರಿಗ್ ಗೊತ್ತು. ಅದು ನಿಜನೇ ಬಿಡಿ. ಹೌದು, ಹೌದು. ಈ ಅದೇ. ಕಲಾವಿದರುಗಳು ಹೆಂಗ್ ಸಿಗೋದು ಬಹಳ ಕಷ್ಟ. ಬಯಸದೆ ಬಂದ ಭಾಗ್ಯ ಅಂತ. ಅಯ್ಯೋ, ಹೌದು. ಏನಿಲ್ಲ ಸರ್, ನಾನು ಒಳ್ಳೆ ಹುಡುಗನ, ಏನು ಕೊಡಲ್ಲ. ಓ, ನಾವು ಅವಾಗೆಲ್ಲ ಹೆಸರು ಅವ್ರು ಒಳ್ಳೆ ಹುಡುಗ, ನೀವು ಒಳ್ಳೆ ಹುಡುಗ ಆಗಿದ್ದಕ್ಕೆ ಅಲ್ವಾ ಅವ್ರು ನಿಮ್ಮಿಂದ ಬಿದ್ದಿರೋದು ಮತ್ತೆ ಅಲ್ವಾ? ಹೌದು. ಓಕೆ, ಈಗ ಮಗಳಿದ್ದಾರೆ. ಮಗಳಿದ್ದಾಳೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಹ್ಮ್. ಮಗಳು. NHPPS ಸ್ಕೂಲ್ಗೆ ಹೋಗ್ತಾಳೆ. ತುಂಬಾ ಕ್ಯೂಟ್, ನಾಟಿ. ಅವಳು ಬಂದ್ಮೇಲಿಂದ ಅಂತೂ ನಾವು ಆಕ್ಚುಲಿ ಕೋವಿಡ್ ಟೈಮಲ್ಲಿ, ಹ್ಮ್. ಕೋವಿಡ್ ಇಂತ 1 year ಬಿಫೋರ್ 2019 ಅಲ್ಲಿ ಹುಟ್ಟಿದ್ದವಳು. 1 year ಬಿಫೋರ್ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಹ್ಮ್. ಯಾಕಂದ್ರೆ 2 ವರ್ಷ ನಾವು ಮನೇಲೆ ಇರ್ತಿದ್ವಲ್ಲ ಕೋವಿಡ್ ಟೈಮಲ್ಲಿ. ಹ್ಮ್. ಅಯ್ಯೋ, ನನ್ ಕಂಡ್ರೆ ಪ್ರಾಣ ಅವಳಿಗೆ. ನಮ್ಮ ಎಪಿಸೋಡ್ಗೂ ಬಂದಿದ್ಲು, ರಾಜಾರಾಣಿ ಎಪಿಸೋಡ್ಗೂ ಬಂದಿದ್ಲು, ಆಮೇಲೆ ಡ್ಯಾನ್ಸಿಂಗ್ ಚಾಂಪಿಯನ್ ಟೈಮಲ್ಲೇ ಬಂದಿದ್ಲು. ತುಂಬಾ ಇಷ್ಟಪಡ್ತಾಳೆ. ಚೆನ್ನಾಗಿದೀವಿ, ಗಂಡ ಹೆಂಡತಿ ಮಗು. ಹ್ಮ್. ಒಂದು ಪುಟ್ಟ ಫ್ಯಾಮಿಲಿ, ನಮ್ದೇ ಒಂದು ಫ್ಯಾಮಿಲಿ. ಓಕೆ, ಊರಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ರು, ಇಲ್ಲಿ ಆಬ್ವಿಯಸ್ಲಿ ಮಗಳ ಎಜುಕೇಶನ್ಗೋಸ್ಕರ, ನನ್ನ ಇಂಡಸ್ಟ್ರಿ ಪರ್ಪಸ್ಗೋಸ್ಕರ RR ನಗರದಲ್ಲಿ ಮಾಡ್ಕೊಂಡಿರೋದು. ವಿ ಆರ್ ವೆರಿ ಹ್ಯಾಪಿ, ತುಂಬಾ ಚೆನ್ನಾಗಿದೆ.
ಮಗಳಂತೂ ಆಯ್ತು, ಯಾಕೆ ಒಂದೇ ಪ್ರೊಡಕ್ಷನ್ ಅದಕ್ಕೆ ನಿಲ್ಸ್ಬಿಟ್ಟಿದೆ. ನೋಡೋಣ, ಆರ್ತಿಗೊಂದು ಕೀರ್ತಿಗೊಂದು ಬೇಕಲ್ಲ. ಆಗ್ಲಿ ಸಾರ್. ಈಗ ಇನ್ನು ಒಂದ್ ಮಗುಗೇನೆ ಇಷ್ಟೊಂದು ಕಟ್ತಾ ಇದೀವಿ, ಕಮಿಟ್ಮೆಂಟ್ಗಳು ಹ. ಎಲ್ಲ ಆಗಿ ನಿಧಾನಕ್ಕೆ ಸೆಟ್ಲ್ ಆಗಿ ಆಗೋಣ. ಪಾಪ ಅವ್ರಿಗೂ ಒಂದ್ ಸ್ಪೇಸ್ ಬೇಕಲ್ಲ. ಹ್ಮ್. ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್ ಆರಾಮಾಗಿ ಸ್ವಲ್ಪ ದಿನ ಓಡಾಡ್ಕೊಂಡು. 14 ವರ್ಷಗಳ ಒಂದು ಸಿನಿಮಾ ಅಥವಾ ಸೀರಿಯಲ್ ಲೈಫ್ ನಲ್ಲಿ ಸಾಕಷ್ಟು ಕಲಾವಿದರ ಜೊತೆ ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿದ್ದೀರಾ. ಹ್ಮ್. ನಾನು ಸ್ಯಾಂಡಲ್ವುಡ್ ನ ಒಂದಷ್ಟು ನಟರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅವರಲ್ಲಿ ನೀವು ಏನ್ ಕದಿಬಹುದು ಅಥವಾ ಏನಾದ್ರೂ ಅಡಾಪ್ಟ್ ಮಾಡ್ಕೋಬಹುದು ನಿಮ್ಮ ಜೀವನಕ್ಕೆ ಅಥವಾ ಪ್ರೊಫೆಷನ್ ಲೈಫ್ಗೆ ಅಂತ. ಓಕೆ ಓಕೆ. ಮೊದಲನೇದಾಗಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಶಿವಣ್ಣ ಎನರ್ಜಿ, ಹ್ಮ್. ಎನರ್ಜಿನ ಕದಿಯಕ್ಕೆ ಇಷ್ಟಪಡ್ತೀನಿ ನಾನು. ಹ್ಮ್. ಇವತ್ಗೂ KCC ಟೈಮಲ್ಲಿ ಅಣ್ಣ ಕ್ರಿಕೆಟ್ ಬಂದಾಗ್ಲೋ ಅಥವಾ ಬೇರೆ ಎಲ್ಲೇ ಸಿಕ್ಕಿದಾಗ್ಲೂ ಆ ಎನರ್ಜಿ ಇದೆಯಲ್ಲ, ಅನ್ಬಿಲೀವಬಲ್ ಎನರ್ಜಿ. ಹ್ಮ್. ನಿಜವಾಗ್ಲೂ ಎನರ್ಜಿ ಕದಿತೀನಿ. ಓಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ನಮ್ ಏನಾದರೂ ಒಂದು ಕ್ವಾಲಿಟಿ ಎತ್ಕೋಬೇಕು ಅಂದ್ರೆ ಐ ಥಿಂಕ್ ಸ್ಟಂಟ್ಸ್ ಮತ್ತೆ ಡ್ಯಾನ್ಸ್ ಆಬ್ವಿಯಸ್ಲಿ. ಯಾಕೆಂದ್ರೆ ನಾನೊಬ್ಬ ಡ್ಯಾನ್ಸ್ ಹ್ಮ್. ಡ್ಯಾನ್ಸರ್ ಆಗಿ ರಿಯಾಲಿಟಿ ಶೋಗಳು ಇನ್ನೊಂದು ಮತ್ತೊಂದು ಮಾಡಿ ಅಥವಾ ಕಾಲೇಜ್ ಡೇಸಿಂದ ಡ್ಯಾನ್ಸರ್ ಆಗಿ ನಾನು ಇಂಡಸ್ಟ್ರಿಗೆ ಬಂದವನಾಗಿರೋದ್ರಿಂದ ಹ್ಮ್. ಇನ್ನೂ ಬೆಟರ್ ಸ್ಟೈಲು ಡ್ಯಾನ್ಸಲ್ಲಿ ಅಥವಾ ಸ್ಟಂಟಲ್ಲಿ. ಮತ್ತೆ ಸರಲ್ಲಿ ಒಂದು ಆ ಇನೋಸೆನ್ಸ್ ಇದೆ, ಒಂದು ಮಗುತನ, ಒಂದು ಸ್ಮೈಲ್ ಇದೆ. ಹ್ಮ್. ಆರಾಮಾಗಿ ಪೀಸಾಗಿ ಕೂಲಾಗಿ ಮಾತಾಡ್ಕೊಂಡು ಯಾವಾಗಲೂ ಇರ್ತಾರಲ್ಲ, ಆ ಡ್ಯಾನ್ಸ್ ಮತ್ತೆ ಇನೋಸೆನ್ಸ್ ಎರಡು ಕಲಿಯಕ್ಕೆ ಇಷ್ಟಪಡ್ತೀನಿ. ಓಕೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಮುಂದೆ ಏನಾದರೂ ಅಕಸ್ಮಾತ್ ಗಿರೆಕ್ಷನ್ ಮಾಡಬೇಕು ಅಂದ್ರೆ ಸರ್ದು ಡೈರೆಕ್ಷನ್ ಸ್ಕಿಲ್ಸ್ನ ಕಲಿಯಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಫ್ಯೂಚರಲ್ಲಿ. ಐ ಮೀನ್ ನನಗೇನು ಆ ಥರದ್ದು ಇಲ್ಲ, ಬಟ್ ಆ ಥರದ್ದು ಏನಾದರೂ ಇದ್ರೆ ಸರ್ದು ಸಿನಿಮಾಗಳದ್ದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಹ್ಮ್. ಅಥವಾ ಅವರು ಮಾಡ್ತಿರೋವಂಥ ಸಿನಿಮಾ ಪ್ಯಾಟ್ರನ್ಗಳು ಮಾಡ್ಕೊಂಬಂದಿದ್ದ ಸಿನಿಮಾ ಪ್ಯಾಟ್ರನ್ಗಳಿದೆಯಲ್ಲ, ಅದನ್ನ ಕದ್ಬಿಟ್ರೆ ಸಾಕು, ಇನ್ನೇನು ಬೇಡ, ಬೇರೆ ಎಲ್ಲೂ ಕೋರ್ಸ್ ಗೀರ್ಸ್ ಮಾಡೋದೇ ಬೇಕಿಲ್ಲ ನೀವು. ಓಕೆ. ಆಕ್ಷನ್ ಪ್ಲಸ್ ಧ್ರುವ ಸರ್ಜಾ. ಡೈಲಾಗ್ ಮೆಮೊರಿ. ಹ್ಮ್. ಯಾಕೆಂದ್ರೆ ಧ್ರುವ ಸರ್ ಮೊನ್ನೆ ಧ್ರುವ ಸಂಭ್ರಮ ಅಂತ, ಧ್ರುವ ದಸರಾ ಅಂತ ಒಂದು ಕಾರ್ಯಕ್ರಮ ಮೊನ್ನೆ ಮಾಡಿದ್ವಿ. ಇನ್ನ ಹ್ಮ್. ಉದಯ್ ಟಿವಿಗೆ ಹ್ಮ್. ಇವೆಂಟ್ ಮಾಡಿದ್ವಿ. ಅಲ್ಲಿ ಅವರು ಪ್ರತಿ ಸಲ ಸ್ಟೇಜ್ ಮೇಲೆ ಬಂದಾಗ್ಲೂ ಡೈಲಾಗ್ ಇನ್ನೊಂದು ಮತ್ತೊಂದು ಹೇಳ್ಬೇಕಾದ್ರೆ ಅವ್ರು ಹಿಂದಿನ ಸಿನಿಮಾಗಳದೆಲ್ಲ ಕೇಳ್ತಿರ್ತಾರಲ್ಲ, ಅಲ್ಲಿ ಹ್ಮ್. ಇವಾಗ್ಲೂ ಮೆಮೊರಿ ಪವರ್ ಹಂಗೆ ಇದೆ. ಹ್ಮ್. ಆಮೇಲೆ ಅವ್ರಿಗೆ ಎವ್ರಿ ಸಿನಿಮಾದಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದ್ರಲ್ಲೂ ನನ್ಗೊಂದು ಇದನ್ನ ಕೊಟ್ಟಿದ್ರೇನೋ, ಎಡೆ ಇಟ್ರೆ ಮಾರ್ನಾಮಿ, ಅಣ್ಣನ್ ಡೈಲಾಗ್ ಸುನಾಮಿ ಅಂತ, ಈ ತರದ್ ಏನೇನೋ ಒಂದಷ್ಟು ಇಟ್ಟಿದ್ರಲ್ಲಿ ಕ್ಯಾಚಿ ಡೈಲಾಗ್. ಕ್ಯಾಚಿ ಡೈಲಾಗ್ಸ್ ತರ ಇಟ್ಟಿದ್ರು. ಅಂದ್ರೆ ಅವ್ರ ಸಿನಿಮಾದಲ್ಲಿ ನೀವು ಅಬ್ಸರ್ವ್ ಮಾಡಿ, ಬಿಗಿನಿಂಗ್ ಅದ್ದೂರಿ ಆಗಿರ್ಬೋದು, ಬೇರೆ ನೆಕ್ಸ್ಟ್ ಬಂದಿದ್ದ ಸಿನಿಮಾಗಳಲ್ಲಾಗಿರ್ಬೋದು, ಎಷ್ಟೆಷ್ಟು ಲೆಂತ್ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಅವ್ರು ಹೇಳ್ತಾರಲ್ಲ, ಹ್ಮ್. ಐ ಥಿಂಕ್ ಮೆಮೊರಿ ಪವರ್ನ ನಾನು ಕದೀತೀನಿ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ವೇ ಆಫ್ ಥಿಂಕಿಂಗ್ ನಂಗೆ ಭಾಳ ಇಷ್ಟ. ಹ್ಮ್. ಐ ಮೀನ್ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳೋದು ನಂಗೆ ಭಾಳ ಇಷ್ಟ. ಅವರು ಹ್ಮ್. ಅವ್ರ ಸ್ಕ್ರಿಪ್ಟ್ ಆಯ್ಕೆನ ನಾನು ಕದೀತೀನಿ. ಯಾಕೆ ಗೊತ್ತಾ, ಕಿರಿಕ್ ಪಾರ್ಟಿ ಆದ್ಮೇಲೆ ನೀವು ಅಬ್ಸರ್ವ್ ಮಾಡಿ, ಹ್ಮ್. ಬೇರೆ ಯಾವುದೇ ಡೈರೆಕ್ಟರ್ ಆಗಿದ್ರು ಅಥವಾ ಬೇರೆ ಯಾರೇ ಆಗಿದ್ರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡೋರು. ಹ್ಮ್. ಬಟ್ ಅವರ ನಂಬಿಕೆ, ಅವರು ತನ್ನ ನಂಬಿಕೆ ಅಂತ ಹೇಳ್ತಾರಲ್ಲ, ಅಂದ್ರೆ ಅವ್ರನ್ನ ನಾವು ಬಿಲೀವ್ ಮಾಡೋದು ಅಂತ ಹೇಳಿದ್ರಲ್ಲ, ಒಂದು ಮಕ್ಕಳನ್ನ ಇಟ್ಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಒಂದು ಮಾಡ್ತಾರಲ್ಲ, ಅನ್ಬಿಲೀವಬಲ್. ಆಮೇಲೆ ಇಟ್ ವಾಸ್ ಅ ಗ್ರೇಟ್ ಡಿಸಿಷನ್. ಭಾಳ ಧೈರ್ಯ ಬೇಕು, ಗುಂಡಿಗೆ ಬೇಕು. ಅಂದರೆ ಒಂದು ಕಮರ್ಷಿಯಲ್ ಇಟ್ಕೊಟ್ಟಿರೋಂಥ ಡೈರೆಕ್ಟರ್ ಕಿರಿಕ್ ಪಾರ್ಟಿ ಇಮ್ಮಿಡಿಯೇಟ್ ಬಂದು ನನ್ನ ಆ ಟೈಮಲ್ಲಿ ಬಿಸ್ನೆಸ್ ವೈಸ್ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ, ಹ್ಮ್. ಅದನ್ನ ಪ್ರೂವ್ ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಬರೋದಿದೆಯಲ್ಲ, ಐ ಥಿಂಕ್ ದ ವೇ ಆಫ್ ಅಪ್ರೋಚ್, ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ನ ಇಷ್ಟಪಡ್ತೀನಿ. ಅದಾದಮೇಲೆ ಬೆಲ್ ಬಾಟಮ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಅದಾದ್ಮೇಲೆ ಕಾಂತಾರ ಅನ್ನೋ ಒಂದು, ಸರ್ ಇವತ್ತು ನಾವು ಸಕ್ಸಸ್ ಆದ್ಮೇಲೆ ಮಾತಾಡ್ತೀವಿ ಕಾಂತಾರದ ಬಗ್ಗೆ. ಆ ಸಿನಿಮಾ ಮಾಡ್ಬೇಕಾದ್ರೆ ಯಾವ ಬಿಲೀವ್ ಮೇಲೆ ಮಾಡಿರ್ಬೇಕು ಅವ್ರು ಯೋಚನೆ ಮಾಡಿ. ಹೌದು. ಈ ಥರದ ಸಿನಿಮಾಗಳು ನೀವು ಅಬ್ಸರ್ವ್ ಮಾಡಿದ್ದೀರಾ? ಒಂದು 10 years ಬಿಫೋರು ಡೌನ್ ದ ಲೈನ್ ದೇವರಾಜ್ ಸರ್, ಸಾಯಿ ಕುಮಾರ್ ಸರ್ ಮಾಡೋರು ಈ ಥರ ಸಿನಿಮಾಗಳು. ಅಂದರೆ ಒಂದು ದೈವದ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾಗದೇವತೆ ಆಗಿರ್ಬೋದು, ಈ ಥರ ಸಿನಿಮಾಗಳು ಮಾಡೋದು, ಅದು ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿತ್ತು, ನಮ್ಮ ಇಂಡಸ್ಟ್ರಿಲಿ ಬರ್ತಾನೆ ಇರಲಿಲ್ಲ. ಈ ಟೈಮ್ಗೆ ಈ ಥರದ ಸಿನಿಮಾ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಂತಾರ ಅನ್ನೋ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ದ ವೇ ಆಫ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಅವ್ರದ್ದು ಕರೀತೀನಿ ನಾನು. ನಾನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದು ಓವರ್ ಆಲ್ ಕರ್ನಾಟಕ ಪ್ರಮೋಷನಲ್ ಇವೆಂಟ್ ಆಂಕರ್ ನಾನೇ ಆಗಿದ್ದೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ರಿಷಬ್ ಶೆಟ್ಟಿ ಸರ್ನ ನಾನು ಫಸ್ಟ್ ಅಲ್ಲೇ ನೋಡಿದ್ದು. ಓಕೆ. ಅದು ಬಿಫೋರ್ ರಿಲೀಸು ಮತ್ತೆ ಆಫ್ಟರ್ ರಿಲೀಸು ಮತ್ತೆ ಒಂದಷ್ಟು ಡಿಸ್ಟಿಕ್ ಗಳಿಗೆ ಥಿಯೇಟರ್ ವಿಸಿಟ್ ಮಾಡಿದ್ದು. ಅವಾಗೆಲ್ಲ ಅಲ್ಲಲ್ಲಿ ನಾನು ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆಗಿರ್ಬೋದು, ರಿಷಬ್ ಶೆಟ್ಟಿ ಸರ್ ಜೊತೆ ಮತ್ತೆ ಆ ಮಕ್ಳಿದ್ರಲ್ಲ ಅವ್ರ ಜೊತೆ ಎಲ್ಲ ಒಂದು ವಾರ 10 ದಿನಗಳ ಕಾಲ ಟ್ರಾವೆಲ್ ಮಾಡಿದ್ದೆ ನಾನು. ಗ್ರೇಟ್ ಡಿಸಿಷನ್ ಸರ್, ಗ್ರೇಟ್ ಸಿನಿಮಾ.
ತುಂಬಾ ಅಲ್ಲಿ ಹಾಸ್ಟೆಲ್ ಅಂತೂ ಅನಂತ್ನಾಗ್ ಸರ್ ಡೈಲಾಗ್ ಇದೆಯಲ್ಲ, ಹೌದು. ಅದು ಅಲ್ಲೆಲ್ಲಾನು ಕೂಡ ಪ್ರತಿಯೊಂದು ಸಲ ನಾವು ಸ್ಕೂಲ್ಸ್ ಅಲ್ಲೆಲ್ಲ ಪ್ಲೇ ಮಾಡ್ತಿದ್ವಾ, ಆ ಡೈಲಾಗ್ ಹೇಳ್ಬೇಕಾದ್ರೆ ಟ್ರೈಲರ್ ತೋರಿಸ್ಬೇಕಾದ್ರೆ ಗೂಸ್ ಬಂಪ್ಸ್ ಕೇಳ್ಬೇಕಾದ್ರೆ ಸಕ್ಕತ್ತಾಗಿತ್ತು ಅದಂತೂ. ಅಂಡ್ ಹಾಗೇನೆ ರಕ್ಷಿ ಶೆಟ್ಟಿ ಅವರು ಡಿಸಪಿಯರ್ ಆಗೋದನ್ನ ಕದೀತೀನಿ ಸರ್ ನಾನು. ಹ್ಮ್. ಅಂದ್ರೆ ಒಂದ್ ಸಿನಿಮಾ ಇಟ್ಕೊಟ್ಟು ನಾನೇನು ಕೊಟ್ಟೇ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಒಂದ್ ಕೂರೋದಿದೆಯಲ್ಲ, ಅದು ಯಾರಿಗೂ ಸಾಧ್ಯನೇ ಇಲ್ಲ. ಅಂದ್ರೆ ಒಂದ್ ಸಕ್ಸಸ್ ಕೊಟ್ಟಾದ್ಮೇಲೆ ನಾನು ಏನು ಕೊಟ್ಟಿಲ್ಲ, ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇಂಡಸ್ಟ್ರಿನೇ ಬಿಟ್ಟು ಒಂದ್ ಕಡೆ ಹೋಗಿ ಇನ್ನೊಂದು ಸಿನಿಮಾ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಅದು ಅವ್ರಿಗಿರುವಂತ ಒಂದು ತಾಕತ್ತು, ಸ್ಟ್ರೆಂತ್. ಈಗ ಅಬ್ಸರ್ವ್ ಮಾಡಿ, ಒಂದು ಸಿನಿಮಾ ಆದ ತಕ್ಷಣ ಎಲ್ಲರೂ ಒಂದಷ್ಟು ಇವೆಂಟ್ಸ್ಗಳು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅಥವಾ ಯಾವ್ದೋ ಒಂದು ಫೇಮ್ ಸಿಕ್ಕಿದ್ಮೇಲೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಅದು ಯಾವ್ದು ಇಲ್ಲದೆ ಓಕೆ ಅದು ಮುಗೀತು, ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಡಿಸಪಿಯರ್ ಆಗಿ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದಿದೆಯಲ್ಲ, ಆ ಒಂದು ಮೆಂಟಲ್ ಸ್ಟ್ರೆಂತ್ ನ ಕಲಿಯಕ್ಕೆ ಇಷ್ಟಪಡ್ತೀನಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಅಯ್ಯೋ, ನನಗೆ ಆಕ್ಟಿಂಗ್ ಬಂದ ಮೇಲೆ ಆಕ್ಟಿಂಗ್ ಅಲ್ಲಿ ಅಥವಾ ಒಂದು ಎಥಿಕಲಿ ಹಿಂಗೆ ಇರಬೇಕು, ಹಿಂಗೆ ಹೋಗ್ಬೇಕು, ಅವ್ರನ್ನ ನಂಬ್ಕೊಂಡು ಏನ್ ಹೇಳ್ತಾರೆ, ಒಂದು ಎಥಿಕ್ಸ್ ಅಂತ ಹೇಳ್ತಾರಲ್ಲ, ನಾನ್ ನೋಡಿರೋ ಅಂತ ನಮ್ಮ ಇದುವರೆಗೂ ನಮ್ಗೆ ಇನ್ಸ್ಪಿರೇಷನ್ ಆಗೋವಂಥ ದೊಡ್ಡ ಆಕ್ಟರ್ಗಳಲ್ಲಿ ಅವರು ನಮ್ಮಂತ ಯಂಗ್ಸ್ಟರ್ಸ್ಗೆ ದೊಡ್ಡ ಇನ್ಸ್ಪಿರೇಷನ್ ಸರ್. ಏನಕ್ಕೆ ಅಂದ್ರೆ ಎಲ್ಲೂ ಡೈವರ್ಟ್ ಆಗ್ದಲೆ, 14 ಇಯರ್ಸ್ ಆದ್ರೂ ನಾವು ಇದೀವಿ ಅಂದ್ರೆ ಒಂದು ರೀಸನ್ನು, ಇವ್ರುಗಳು ಇಂಡಸ್ಟ್ರಿನ ಹಿಂಗೆ ತಗೊಂಡೋಗಿರೋದು ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವು ಬಿಗಿನಿಂಗ್ ಇಂಡಸ್ಟ್ರಿಗೆ ಬಂದಾಗ ಅವರು ಒಂದೇ ಕಡೆ ಎಲ್ಲೂ ಡೈವರ್ಟ್ ಆಗ್ದಲೆ ಅಥವಾ ಬೇರೆ ಏನೋ ಡೈವರ್ಷನ್ ತಗೊಳ್ದಲೆ ನಾನು ಸಿನಿಮಾ ಹಿಂಗ್ ಮಾಡ್ಬೇಕು, ಹಸುವು ಕಮ್ಮಿ ಆಗದೆ ಇರೋಂಥ ಹೀರೋ ನಾನು ನೋಡಿದ್ದು ಅಂದ್ರೆ ಯಶ್ ಅವರು ಸರ್. ಅಂದ್ರೆ ಪ್ರತಿ ಒಂದು ಲೆವೆಲ್ ಸಕ್ಸಸ್ ಸಿಕ್ಕಿದ್ಮೇಲೆ ಎಲ್ಲೋ ಒಂದ್ ಕಡೆ ಹಸುವು ಕಮ್ಮಿ ಆಗುತ್ತೆ. ಓಕೆ ನಾನು ಮಾಡಿದ್ದೆಲ್ಲ ನಡೆಯುತ್ತೆ ಅನ್ನೋ ಥರ ಬರುತ್ತೆ. ಬಟ್ ಇವರು ಪ್ರತಿ ಸಿನಿಮಾಗೂ ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅದು ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೋ ಅಥವಾ ಅವ್ರಿಗೆ ಪರ್ಸ್ನಲಿ ಒಳ್ಳೇದಾಗುತ್ತೋ, ಪ್ರೊಫೆಷನಲಿ ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅದು ಸೆಕೆಂಡ್ರಿ. ಬಟ್ ಹಸುವು ಕಮ್ಮಿ ಆಗದಲ್ಲೇ ಪ್ರತಿ ಪ್ರಾಜೆಕ್ಟ್ಗೂ ಇಂಪ್ರೂವೈಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋ ಇದೆಯಲ್ಲ, ಈಸ್ ಅವರ್ ಇನ್ಸ್ಪಿರೇಷನ್ ಸರ್. ನನಗೆ ಪರ್ಸ್ನಲಿ ಅಂದ್ರೆ ಆಕ್ಟಿಂಗ್ ಪ್ರೊಫೆಷನ್ ನಮ್ಮ ಇಂಡಸ್ಟ್ರಿಗೆ ಅಂತ ಬಂದ್ರೆ ಈಸ್ ಮೈ ಇನ್ಸ್ಪಿರೇಷನ್. ನಟರಾಕ್ಷಸ್ ಡಾಲಿ ಧನಂಜಯ್ ಅವರು ಫ್ರೆಂಡ್ಶಿಪ್ ಸರ್. ಡಾಲಿ ಅಂದ್ರೇನೆ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ಗುಣನ ಕದೀತೀನಿ ನಾನು. ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಡಾಲಿ ಅವರು ಕ್ರಿಕೆಟ್ ಅಲ್ಲಿ ಪರಿಚಯ. ದಿನಕರ್ ಸರ್ ಕ್ರಿಕೆಟ್ ಮಾಡಿಸಿದ್ರು ಒಂದು BCL ಅಂತ ಹೇಳಿದ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ, ಅಲ್ಲಿ ಪರಿಚಯ. ಅವತ್ತು ಇನ್ನೂ ಟಗರು ಶೂಟಿಂಗ್ ನಡೀತಾ ಇತ್ತು ಅವ್ರದ್ದು. ನಾನು ಜಸ್ಟ್ ಒಂದೇ ಒಂದು ಮಾತು ಕೇಳಿದ್ದು, ಬ್ರೋ ಈ ಥರದ್ದು ನಾನು ಸಿನಿಮಾ ಮಾಡಿದ್ದೀನಿ, ತುಮಕೂರಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ದೀನಿ, ಬರಬೇಕು ಅಂತ. ಸರ್ ನೀವು ನಂಬಲ್ಲ, ಇನ್ನೂ ಅಂದ್ರೆ ಟಗರು ಸಕ್ಸಸ್ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನಿ ಅಷ್ಟೇ, ಡೇಟ್ ಹೇಳಿರೋದಷ್ಟೇ, ಹೋಗಿ ಕಾರ್ಡ್ ಕೊಟ್ಟು ಬಂದಿರೋದಷ್ಟೇ. ಪಾಪ ಇಲ್ಲಿಂದ ಐ ಥಿಂಕ್ ಅವ್ರದ್ದು I-20 ಇತ್ತು ಅನ್ಸುತ್ತೆ. ಇನ್ನು ತುಮಕೂರಿಗೆ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ಅವತ್ತು ನಮ್ಮ ಸ್ಟಾರ್ಟ್ ಆಗಿದ್ದು ನಮ್ಮ ಸ್ನೇಹ ಇವತ್ತರೆಗೂ ಯಾವುದೇ ಸಮಯದಲ್ಲಿ ಏನೇ ಹೋಗಿ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅವ್ರ ಮದುವೆ ಕೂಡ ಹೋಗಿದ್ರೆ ಕ್ಯಾರವನ್ ಅಲ್ಲಿ ಹಾಕಿರುವಂತ. ನಾನು ಲೇಟ್ ಆಗಿ ಹೋಗ್ಬಿಟ್ಟೆ, ನಮ್ CCL ಮ್ಯಾಚ್ ಮುಗಿಸ್ಕೊಂಡ್ ಬಂದಿದ್ ನಾವು. ನಮ್ಗೆ ಹಿಂದಿನ ದಿನ ಹೈದ್ರಾಬಾದ್ ಅಲ್ಲೋ ಎಲ್ಲೋ ಮ್ಯಾಚ್ ಇತ್ತು ನಮ್ಗೆ. ಮುಗಿಸ್ಕೊಂಡ್ ಬಂದು ಅಷ್ಟೊತ್ತಿಗೆ ಮುಹೂರ್ತ ಮುಗ್ದೋಗ್ಬಿಟ್ಟಿತ್ತು. ಕ್ಯಾರವನ್ ಅಲ್ಲಿ ಇದ್ರು, ಹೋಗಿ ಮಾತಾಡ್ಸ್ಕೊಂಡ್ ಬಂದು ಇವಾಗ್ಲೂ ಏನೇ ಟೈಮ್ ನನ್ಗೆ ಏನೋ ಸಡನ್ ಆಗಿ ಒಂದು ಫೋನ್ ಕಾಲ್ ರಪ್ಪ ಅಂತ ಸಿಗ್ತಾರೆ ಅಂದ್ರೆ ಅದು ಫ್ರೆಂಡ್ಶಿಪ್. ಮದುವೆ ಅಂತೂ ಅಭಿಮಾನಿಗಳಪ್ಪ. ರಾತ್ರಿ ಮತ್ತೆ ಬೆಳಗ್ಗೆ ನಾವೆಲ್ಲ ಅನುಭವಿಸಿದೀವಿ ಅಂದ್ರೆ ಅಷ್ಟು ಜನ. ಮೈಸೂರು ಆ ಗ್ರೌಂಡ್ ಫುಲ್ ತುಂಬೋಗ್ಬಿಟ್ಟಿತ್ತು. ಈಸ್ ಮೈ ಅಂದ್ರೆ ಒಬ್ಬ ಸ್ಟಾರ್ ಅಲ್ಲಿ ಇರೋಂತ ಒಬ್ರು ನಟರು ನಮ್ಗೆ ತುಂಬಾ ಕ್ಲೋಸ್ ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ ರಪ್ಪ ಅಂತ ಸಿಗ್ತಾರೆ ಅಂದ್ರೆ ಅದು ಡಾಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಆ ಫ್ರೆಂಡ್ಶಿಪ್ ಗುಣ ತುಂಬಾ ಚೆನ್ನಾಗಿದೆ. ಅಂದ್ರೆ ಅವ್ರ ಸರ್ಕಲ್ ಅಲ್ಲಿ ಬಂದಂತ ಸ್ನೇಹಿತರುಗಳನ್ನ ಕೈ ಹಿಡಿಯೋದಿದೆಯಲ್ಲ, ಅದು ಮಾಡ್ಬೇಕು ಸರ್ ಎಲ್ರು. ಅವ್ರು ನೋಡಿ ಅವ್ರ ಜೊತೆಲಿ ಇದ್ದವ್ರನ್ನೆಲ್ಲ ಹೆಂಗ್ ಕೈ ಹಿಡಿದ್ರು. ನಮ್ಗೆ ಅದೇ ಆಸೆ, ನಾವು ನಾಳೆ ದಿನ ನಮ್ಗೆ ಆ ಥರದೊಂದು ಸಕ್ಸಸ್ ಸಿಕ್ಕಿದ್ರೆ ನಮ್ ಜೊತೆ ಒಂದಷ್ಟು ಜನ ಇರ್ತಾರಲ್ಲ, ಹಂಗೊಂದು ತಂಡ ಕಟ್ಕೋಬೇಕು, ಹಂಗ ಹೋಗ್ಬೇಕು ಅನ್ನೋದು ಬಹಳ ಆಸೆ. ನಾನು ಫ್ರೆಂಡ್ಶಿಪ್ ಅಲ್ಲಿ ಅವ್ರನ್ನ ತುಂಬಾ ಇಷ್ಟಪಡ್ತೇನೆ. ನೆಕ್ಸ್ಟ್ ಚಿಟ್ಟೆ ವಸಿಷ್ಠ ಸಿಂಹ ಅವರು ವಾಯ್ಸ್ ಕದೀತೀನಿ. ಸೇಮ್ ಅಂದ್ರೆ ಆಲ್ಮೋಸ್ಟ್ ಡಾಲಿ ಕ್ವಾಲಿಟೀಸ್ ವಸಿಷ್ಠ ಕ್ವಾಲಿಟಿ ಆಲ್ಮೋಸ್ಟ್ ಒಂದೇ. ಈವನ್ ವಸಿಷ್ಠ ಕೂಡ ಅತೃಪ್ತ ಅಂತ ನಾನು ಒಂದು ಸಿನಿಮಾ ಮಾಡಿದ್ದೆ. ಪಾಪ ನಂದು ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ರು. ಆಮೇಲೆ ನಾವು ಒಟ್ಟಿಗೆ ಕ್ರಿಕೆಟ್ ಕೂಡ ಆಡಿದ್ವಿ. ದುಬೈಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ವಿ. ವಸಿಷ್ಠ ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡಿದ್ವಿ. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಚೆನ್ನಾಗಿ ಯಾವಾಗ ಸಿಕ್ಕಿದ್ರು ಏನ್ ಚೆನ್ನಾಗಿದ್ಯಾ, ಆರಾಮಾಗಿ ಎಲ್ಲ ಕಷ್ಟ ಸುಖ ವಿಚಾರಿಸ್ತಾರೆ. ಸಿಕ್ಕಿದಾಗ ಯಾವಾಗ್ಲೂ ಬಾಯಿ ತುಂಬಾ ಮಾತಾಡ್ತಾರೆ. ನಂದೊಂದು ಸಿನಿಮಾಗೆ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಲಾಂಗ್ ಡ್ರೈವ್ ಅಂತ ಸಿನಿಮಾ ಹೇಳಿದ್ನಲ್ಲ, ಆ ಸಿನಿಮಾಗ ಅವರು
ಐ ಥಿಂಕ್ ಟ್ರೈಲರ್ಗೆ ವಾಯ್ಸ್ ಕೊಟ್ಟಿದ್ದಾರೆ ಅವರು. ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಅಣ್ಣಂದು ಒಂದು ಒಳ್ಳೆ ಕ್ವಾಲಿಟಿ ಏನು ಗೊತ್ತಾ, ನಗ್ನಗ್ತಾ ಇರೋದು ಯಾವಾಗ್ಲೂ. ಹ್ಮ್. ಯಾವುದೇ ಸಮಯದಲ್ಲಿ ನಗ್ನಗ್ತಾ ಇರ್ತಾರೆ ಅವರು. ಅವ್ರು ಡಲ್ ಆಗಿರೋದು ನಾನು ನೋಡೇ ಇಲ್ಲ ಅವರು. ಹ್ಮ್. ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಅಲ್ಲಿ ಇರ್ತಾರೆ ಅವರು. ಆಮೇಲೆ ಅವ್ರದ್ದು ಡಿಸಿಪ್ಲಿನ್ ಕದಿತೀನಿ ಸರ್ ನಾನು. ಹ್ಮ್. ಸರ್ ಅವರು ಇವನ್ ನಮ್ಮ CCL ಮ್ಯಾಚಿಗೆ ಬಂದಾಗ್ಲೂ ಕೂಡ 9-9:30 ಹೋಗಿ ನಿದ್ದೆ ಮಾಡ್ಬಿಡ್ತಾರೆ ಅವರು. ರಾತ್ರಿ 9-9:30 ಲಾಸ್ಟ್. ಅದಾದ್ಮೇಲೆ ಕೈಗೆ ಸಿಗಲ್ಲ ಅವರು. ಹ್ಮ್. ನೆಕ್ಸ್ಟ್ ಬೆಳಗ್ಗೆ ಬ್ಯಾಚ್ಗೆ ಸಿಗೋದು ಅವರು. ಅಂದ್ರೆ ಅವ್ರದ್ದು ವೇ ಆಫ್ ಡಿಸಿಪ್ಲಿನ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಒಂದು ಡಿಸಿಪ್ಲಿನ್ ಮಾಡ್ಕೊಂಡಿದ್ದಾರೆ ಲೈಫ್ನ. ಈ ಟೈಮ್ಗೆ ಮಲಗಬೇಕು, ಈ ಟೈಮ್ಗೆ ಎದ್ದೇಳಬೇಕು ಅನ್ನೋದು. ಹ್ಮ್. ಐ ಥಿಂಕ್ ಆ ಕ್ವಾಲಿಟಿನ ನಾನು ಕದಿತೀನಿ. ಅಫ್ಕೋರ್ಸ್ ಆಕ್ಟಿಂಗ್ ಅಂತ ಬಂದಾಗ ಅವ್ರ ಸೀನ್ ಇನ್ವಾಲ್ವ್ಮೆಂಟ್ ನಂಗೆ ಬಹಳ ಇಷ್ಟ. ಹ್ಮ್. ಪ್ರತಿ ಸೀನು ತುಂಬಾ ಇನ್ಡೆಪ್ತ್ ಆಗಿ ಇನ್ವಾಲ್ವ್ ಆಗ್ತಾರೆ ಅವರು. ಹ್ಮ್. ಈ ರೋಮಿಯೋ ಸಿನಿಮಾದಲ್ಲಂತೂ ಹ್ಮ್. ಅವರು ಕೆಲವೊಂದು ಸೀನ್ಗಳಂತ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಹ್ಮ್. ನಮಗೆಲ್ಲ ಬಿಗಿನಿಂಗ್ ಅಲ್ಲಿ ಒಂದು ಧೈರ್ಯ ಬಂದಿದ್ದೆ ಗಣೇಶ್ ಸರ್, ದುನಿಯಾ ವಿಜಯ್ ಸರ್. ದುನಿಯಾ ವಿಜಯ್ ಸರ್ ಮತ್ತೆ ಗಣೇಶ್ ಸರ್ ಇನ್ಸ್ಪಿರೇಷನ್ ನಮಗೆಲ್ಲ ಇಂಡಸ್ಟ್ರಿಗೆ ಬರ್ಬೇಕಾರೆ. ಅವಾಗ ನಮ್ಗೇನು ಇನ್ನೂ ನಮ್ ಬಿಗಿನಿಂಗ್ ಡೇಸ್ ಅಲ್ವಾ, ಹ್ಮ್. ಒಂದ್ ಧೈರ್ಯ, ಓಕೆ ಇವರು ದೊಡ್ಡ ಸ್ಟಾರ್ ಆಗಿದ್ದಾರೆ, ನಾವು ಆಗ್ಬೋದು ಅನ್ನೋ ನಂಬಿಕೆ ಬಂದಿದ್ದೆ ಅವರಿಂದ. ಆ ಡಿಸಿಪ್ಲಿನ್ ಆಗಿರ್ತೀನಿ ನಾವು. ನೆಕ್ಸ್ಟ್ ಬ್ಲಾಕ್ ಒಬ್ರ ದುನಿಯಾ ವಿಜಯ್. ಬಾಡಿ ಬಾಡಿ ವರ್ಕೌಟ್. ಸೊ ಏನೋ ಒಂದು ಇನ್ಸ್ಪಿರೇಷನ್ ತಗೋಬೇಕು ಅಂದ್ರೆ ಅವ್ರನ್ನ ಈ ಏಜ್ ಅಲ್ಲೂ ಆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರಲ್ಲ, ಐ ಥಿಂಕ್ ಅದನ್ನ ಕದ್ಬಿಟ್ರೆ ಸಾಕು ನಾವು. ಈಗ ಬರ್ತೀನಿ ಈಗ ಕಿಚ್ಚ ಸುದೀಪ್ ಅವರು. ಸುದೀಪ್ ಸರ್ದು ಅವೊಂದು ಸ್ಟೈಲ್ ಇದೆ ಸರ್, ಆ ಒಂದು ಆರ ಕ್ಯಾರಿ ಮಾಡ್ತಾರೆ ಅವರು. ಐ ಮೀನ್ ಅದು ಎಲ್ಲೂ ಡ್ರಾಪೇ ಆಗಲ್ಲ ನಿಮಗೆ. ಅದು ಒಂಥರ ಗಾಡ್ ಗಿಫ್ಟ್. ಸರ್ದು ಸ್ಟೈಲ್ ಕದೀತೀನಿ. ಸ್ಟೈಲ್ ತುಂಬಾ ಚೆನ್ನಾಗಿದೆ. ಐ ಮೀನ್ ರೆಗ್ಯುಲರ್ ಲೈಫಲ್ಲಿ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ ಆಗಿರ್ಬೋದು, ಆ ಒಂದು ಇದನ್ನ ಕ್ಯಾರಿ ಮಾಡ್ತಾರೆ ಅವರು. ಅದು ನಂಗೆ ಬಹಳ ಇಷ್ಟ. ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸರ್ದು ಅಬ್ವಿಯಸ್ಲಿ ಹೈಟ್ ಕರಿಬೇಕು ಅಂತ ಅನ್ಸುತ್ತೆ. ಅದೆಲ್ಲದಕ್ಕಿಂತ ಬಿಟ್ಟು ಜೊತೆಲಿ ಇದ್ದವ್ರನ್ನ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ, ಅವ್ರಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಅವ್ರಿಗೆ ಸಹಾಯ ಮಾಡುವಂತ ಗುಣ ಸರ್. ಯಾಕೆಂದ್ರೆ ನಮಗೆಲ್ಲ ಸಹಾಯ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅವ್ರಿಗೆ. ಬಿಗಿನಿಂಗ್ ಡೇಸ್ ಅಲ್ಲಿ ಓಕೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ವಿ ಅಷ್ಟೇ. ನಾವು ಯಾವ್ದೋ ಒಂದು ಟ್ರೈಲರ್ ಅನ್ಸ್ಕೊ ಇನ್ನೊಂದು ಕರೆದಾಗ್ಲೂ ಬಂದ್ ಮಾಡ್ಕೊಡೋ ಅವಶ್ಯಕತೆನೇ ಇರಲಿಲ್ಲ. 3 ತಗೊಳ್ಳೋ ಇನ್ನೊಂದು ಮತ್ತೊಂದು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲೆ, ನಮ್ಮನ್ನೇನು ಕೇಳ್ದಲೆ ನಮಗೊಂದಷ್ಟು ಸಹಾಯ ಮಾಡಿದ್ದಾರೆ. ಆ ಸಹಾಯ ಮಾಡುವಂತ ಒಂದು ಒಳ್ಳೆ ಗುಣ ನಾವು ಅದ್ರಲ್ಲಿ ಒಂದು 10% ನಾವು ಇಟ್ಕೊಂಡ್ರೆ ನಮ್ಮ ದೇವ್ರು ಇನ್ನೊಂದಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ. ಚಿನ್ನರಿ ಮುತ್ತ ವಿಜಯ ರಾಘವೇಂದ್ರ ಅವರು. ಸೇಮ್ ವಿಜಯಣ್ಣ ನಮ್ದು ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ರು. ಆ ಒಂದು ಇನೋಸೆನ್ಸ್ ಇದೆ ಅವ್ರ ಹತ್ರ. ಆ ಇನೋಸೆನ್ಸ್ ನ ಕಲಿಯಕ್ಕೆ ಇಷ್ಟಪಡ್ತೀನಿ. ಆ ಇನೋಸೆನ್ಸ್ ಹೆಂಗೆ ಅಂದ್ರೆ ಅವ್ರು ಎಷ್ಟೇ ಜನ ಇರ್ಲಿ, ಹೆಂಗೆ ಇರ್ಲಿ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಇರ್ತಾರೆ. ಒಂಥರ ಹಿಂಗ್ ಮಗು ತರ ಆಡೋದು. ನೀವು ಅಬ್ಸರ್ವ್ ಮಾಡಿರ್ತೀರ ಅವರು ಜಡ್ಜ್ಮೆಂಟ್ ಅಲ್ಲೆಲ್ಲ. ನಮ್ಗಂತೂ ತುಂಬಾ ಚೆನ್ನಾಗಿ ಒಂದು ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ವಿ. ಅವ್ರು ಜಡ್ಜ್ ಆಗಿದ್ರು ವಿಜಯ ರಾಘವೇಂದ್ರ ಅವರು. ಅವರು ಮಗು ತರ ಆಡೋದು. ಅದಕ್ಕೆ ಅವ್ರು ಅಷ್ಟು ಖುಷಿಯಾಗಿ ಇಷ್ಟು ವರ್ಷ ಇಂಡಸ್ಟ್ರಿಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು, ಏನು ಮಾಡೇ ಇಲ್ಲ ಅನ್ನೋ ತರ ಖುಷಿಯಾಗಿದ್ದಾರೆ ಅವರು. ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಂದು ಬುಕ್ ಬರಿಬೋದು ಅಥವಾ ಒಂದು ಸಿನಿಮಾನೇ ಮಾಡ್ಬೋದು ಅನ್ಸುತ್ತೆ. ಲೈಫಲ್ಲಿ ಒಂದಷ್ಟು ಏಳು ಬೀಳುಗಳು, ಸಿನಿಮಾ ಜರ್ನಿ, ಸಪೋರ್ಟ್ ಮಾಡಿರುವಂಥ ವ್ಯಕ್ತಿಗಳನ್ನ ಯಾರನ್ನೂ ಮರೆಯದೆ ಅವ್ರಿಗೆ ಒಂದು ಕೃತಜ್ಞತೆ ತಿಳಿಸಿರುವಂಥದ್ದಾಗಿರ್ಬೋದು, ಅವ್ರ ಜೊತೆ ಕಳೆದಂತಹ ಒಂದಷ್ಟು ನೆನಪುಗಳನ್ನ ಮೆಲುಕಾಕಿರುವಂಥದ್ದಾಗಿರ್ಬೋದು, ಎಲ್ಲ ಹೇಳಿದ್ರಿ. ಇನ್ನೊಂದಿಬ್ರು ಇದ್ದಾರೆ. ಯಾರು ಸರ್? ತ್ರಿವಿಕ್ರಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ನಮ್ಮ ಅಪ್ಕಮಿಂಗ್ ಸ್ಟಾರ್ ತ್ರಿವಿಕ್ರಮ್ ಅವ್ರ ಬಗ್ಗೆ. ತ್ರಿವಿಕ್ರಮ್ ಕ್ಲಾರಿಟಿ ಕದೀತೀನಿ ಸರ್ ನಾನು. ನಮ್ಗೆ ಅವ್ನಿಗೆ ಏನಾಗಬೇಕು, ನಾನು ನೆಕ್ಸ್ಟ್ ಫ್ಯೂಚರ್ ಏನು ಇದೆ ಅಥವಾ ಪ್ರಾಕ್ಟಿಕಲಿ ಹೆಂಗಿರ್ಬೇಕು ಅನ್ನೋದು ತುಂಬ ಕ್ಲಾರಿಟಿ ಇದೆ. ಆಮೇಲೆ ಅದ್ರ ಜೊತೆಗೆ ಒಬ್ಬ ಫ್ರೆಂಡ್ ಆದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ, ಅವ್ನು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಫ್ರಾಂಕ್ ಆಗಿ ಹೇಳಲ್ಲ. ಬಟ್ ಆ ಮನುಷ್ಯನ ಜೊತೆ ನೀವೇನಾದ್ರೂ ಒಂದು ಸ್ವಲ್ಪ ಡಲ್ ಆಗಿ ಕೂತಿದ್ದೀರಾ ಅಂದ್ರೆ ಹಿಂಗೆ ಮೋಟಿವೇಟ್ ಮಾಡ್ತಾನೆ ಮನುಷ್ಯ. ಮೋಟಿವೇಟ್ ಮಾಡೋ ಗುಣ ತುಂಬಾ ಇಷ್ಟ. ಆಮೇಲೆ ಅನ್ನೆಸೆಸರಿ ಟಾಪಿಕ್ಸ್, ಅನ್ನೆಸೆಸರಿ ಥಿಂಗ್ ಎಲ್ಲೂ ಹೋಗಲ್ಲ. ನಾನು ಹಿಂಗೆ ಹೋಗ್ಬೇಕು, ಹಿಂಗಿದೆ ಅನ್ನೋದಿದೆ. ಅವನ ಜೊತೆ ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ಚೆನ್ನಾಗಿರ್ತಾನೆ. ಅವ್ನು ನೀನು ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರೆ ಅವ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡ್ತಾನೆ. ಐ ಥಿಂಕ್ ಆ ಕ್ವಾಲಿಟಿ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ ತ್ರಿವಿಕ್ರಮ್ದು. ಕಾರ್ತಿಕ್ ಅವರು. ಕಾರ್ತಿನ ಕಾರ್ತಿ ಒಂಥರ ನಾಟಿ ಬಾಯ್. ಒಂಥರ ನಾಟಿ ಬಾಯ್ ಕಾರ್ತಿ. ಅಂದ್ರೆ ಅವನು ಬಿಗ್ ಬಾಸ್ ಮುಂಚೆ ಹೆಂಗಿದ್ನೋ, ಬಿಗ್ ಬಾಸ್ ಆದ್ಮೇಲೆ ಹಂಗೆ ಇದ್ದಾನೆ. ನಾನೇನ್ ಚೇಂಜಸ್ ನೋಡಿಲ್ಲ ಅವನ್ನ ಇದರಲ್ಲಿ. ಕೆಲವ್ರು ಫೇಮ್ ಬಂದ ತಕ್ಷಣ ಚೇಂಜಸ್ಗಳಾಗ್ತಾರೆ. ಕಾರ್ತಿ ಮುಂಚೆ ಹೆಂಗೆ ಸಿಕ್ಕಿದಾಗ ನಾವು ಒಟ್ಟಿಗೆ ಆಕ್ಟ್ ಮಾಡ್ಬೇಕಂದ್ರೆ ನಾವು ಚೆನ್ನಾಗಿರ್ತಿದ್ವು. ಇವನ್ ಬಿಗ್ ಬಾಸ್ ಆದ್ಮೇಲೆ ಕೂಡ ಹಂಗೆ ಇದೆ. ಐ ಥಿಂಕ್ ಐ ವಿಶ್ ಹಿಮ್ ಇನ್ನೂ ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ. ಈಗ ಮಾಡ್ತಾರ ರಿಚ್ ಕೂಡ
ಸುನಿ ಸರ್ ಡೈರೆಕ್ಷನ್ ಹ್ಮ್. ಮಾಡ್ತಿರೋದು ಆ ಸಿನಿಮಾ ದೊಡ್ಡ ಸಕ್ಸಸ್ ಸಿಗ್ಬೇಕು. ಹ್ಮ್. ಈಗೆಲ್ಲ ನಾವೆಲ್ಲ ಒಂದೇ ಬೋಟಲ್ಲಿ ಬಂದವರು ಸರ್. ನಮ್ ಜೊತೆಲಿ ಇದ್ದವ್ರಿಗೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಕ್ಕರು ಬಹಳ ಖುಷಿ ಆಗುತ್ತೆ ನನಗೆ. ನನಗೆ ಅವ್ನು ಬಿಗ್ ಬಾಸ್ ಹೋಗಿ ಗೆದ್ಕೊಂಡ್ ಬಂದಿರೋದು ಬಹಳ ಖುಷಿ. ಹ್ಮ್. ಆಕ್ಚುಲಿ ಆ ಟೈಮಲ್ಲಿ ನಾನು ವಿನಯ್ ಸಪೋರ್ಟ್ ಮಾಡಿದ್ದೆ. ಕಾರ್ತಿ ನನ್ನ ಫ್ರೆಂಡ್ ಆಗಿದ್ರು ಕೂಡ ಹ್ಮ್. ಈಗ ಒಂದೊಂದು ಸೀಸನ್ ಅಲ್ಲಿ ಒಬ್ಬೊಬ್ರು ಫೇವರೇಟ್ಸ್ ಅಂತ ನಿಮಗೆ ಬಂದಾಗ ಹೌದು, ಏನಾಗುತ್ತೆ ನಿಮ್ಗೆ ಆ ಟೈಮಲ್ಲಿ ಅಂದ್ರೆ ಆಬ್ವಿಯಸ್ಲಿ ಕಾರ್ತಿಗೂ ಸಪೋರ್ಟ್ ಮಾಡ್ತಿದ್ವಿ, ವಿನಯ್ಗೂ ಸಪೋರ್ಟ್ ಮಾಡ್ತಿದ್ವಿ. ಬಟ್ ಇವ್ರಿಬ್ರು ಮಧ್ಯೆ ಟಗ್ ಆಫ್ ವಾರ್ ತುಂಬಾ ಇಷ್ಟ ಹೌದು, ಆಗ್ತಿತ್ತು ನನಗೆ ಅವಾಗ, ಆ ಸಿಕ್ಕಾಪಟ್ಟೆ. ನಾನು time ಇವತ್ತು ಅದೇ ವಿಚಾರಗಳನ್ನ ಮಾತಾಡಿಸ್ತಾ ಹೋದೆ ನಾನು. ಹಾ, 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 ಹಾ. ಸೊ ಟಕ್ ಆಫರ್ ಆ ಒಂದು ಸೀಸನ್ ಅಲ್ಲಿ ಬಂದಿರುವಂತ ಟಕ್ ಆಫರ್ ಇನ್ಯಾರಿಗೂ ಯಾವ ಹೌದು, ಸೀಸನ್ ಅಲ್ಲೂ ಹೌದು, ಕಾಣಿಸೋದಕ್ಕೆ ಹೌದು, ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇಲ್ಲ ಅವನಿಗೂ ತುಂಬಾ ದೊಡ್ಡ ದೊಡ್ಡ ಕನಸುಗಳಿದೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೇಕು ಅನ್ನೋದಿದೆ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಜರ್ನಿ ಮಾಡಿದವರಲ್ವಾ. ಹ್ಮ್. ಐ ಥಿಂಕ್ ರಿಚ್ ಅವನ್ ಕೆರಿಯರ್ಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ತರ ಪ್ರಾಜೆಕ್ಟ್ ಗಳನ್ನ ಅಥವಾ ಯಾವ ತರ ಕ್ಯಾರೆಕ್ಟರ್ ಗಳನ್ನ ಮಾಡಬೇಕು ಅಂತ ಆಸೆ ಇದೆ ಅಂತ? ನನಗೆ ಈಗ ವರ್ಣ ಏನಂದ್ರೆ ಒಂದು ರೂರಲ್ ಬ್ಯಾಕ್ ಡ್ರಾಪ್ ಸಿನಿಮಾ ಆಯ್ತು, ಒಂದು ಕಮರ್ಷಿಯಲ್ ಸಿನಿಮಾ ಅದು ಆಗಿರೋದ್ರಿಂದ ನೆಕ್ಸ್ಟು ಈ ಕೆಲವೊಂದು ಸಿನಿಮಾಗಳು ಬರೋದು ಗೊತ್ತಾ ನಿಮಗೆ, ಅಂದ್ರೆ ಪಾತ್ರಗಳು ತುಂಬಾ ಕಡಿಮೆ ಆದ್ರೂ ಆ 4-5 ಪಾತ್ರಗಳಿದ್ರು ಕೂಡ ಆ ಸಿನಿಮಾಗೆ ತುಂಬಾ ಡೆಪ್ತ್ ಇರುತ್ತೆ. ಹ್ಮ್. ಸುಮಾರು ಸಿನಿಮಾಗಳ ಎಕ್ಸಾಂಪಲ್ಗಳಿದೆ ನಿಮ್ಗೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ 4 ಕ್ಯಾರೆಕ್ಟರ್ ಇರುತ್ತೆ ಸಿನಿಮಾದಲ್ಲಿ, ಬಟ್ ಆ 4 ಕ್ಯಾರೆಕ್ಟರ್ ಇಡೀ ಸಿನಿಮಾಗೆ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರತಿ ಕ್ಯಾರೆಕ್ಟರ್ಗೆ ಒಂದು ಇಂಪಾರ್ಟೆನ್ಸ್ ಅಂತ ಹೇಳ್ತಾರಲ್ಲ, ಆ ಥರದ ಪಾತ್ರಗಳು ಮಾಡಕ್ಕೆ ಇಷ್ಟ ನನಗೆ. ಒಂದು ಈಗ ಮುಂಚೆ ಇತ್ತು ಮೈಥಾಲಜಿ ಆ ಥರ ಸಿನಿಮಾಗಳು ಎಲ್ಲ ಮಾಡಬೇಕು ಅನ್ನೋದು ಮುಂಚೆ ಇತ್ತು. ಬಟ್ ಈಗಿರೋ ಸಿಚುವೇಶನಲ್ಲಿ ಎಲ್ಲಿ ಬರ್ತಿದೆ ಮೈಥಾಲಜಿ ಸಿನಿಮಾಗಳು, ಕಡಿಮೆ ಆಗ್ಬಿಟ್ಟೈತೆ. ಕಡಿಮೆ. ಸೊ ನಾವು ಆಸೆ ಪಟ್ರು ಅದು ಈಡೇರಕ್ಕೆ ತುಂಬಾ ವರ್ಷಗಳು ಟೈಮ್ ಹಿಡಿಯುತ್ತೆ. ಬಟ್ ಸಿಗೋ ಅಂಥ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಒಳ್ಳೆ ಡ್ಯಾನ್ಸರ್ ಆಗಿರೋದ್ರಿಂದ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ಅಂತ ಇಷ್ಟ. ಈಗ ವರ್ಣದಲ್ಲೂ ಒಂದು 4 ಫೈಟು 4 ಸಾಂಗು ಕಂಟೆಂಟ್ ಜೊತೆಗೆ ಒಂದಷ್ಟು ಇಟ್ಕೊಂಡಿದ್ದಾರೆ, ಆ ಥರದ್ದು ಮಾಡಬೇಕು ಅಂತ ಇಷ್ಟ. ಬಟ್ ಏನೇ ಮಾಡಿದ್ರು ರೀಚ್ ಆಗೋವಂಥ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ. ಅದು ಈಗ ಡೈರೆಕ್ಟರ್ಗಳಿಗೆ, ಈಗ ನಮಗೇನೋ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅಂತ ಇಷ್ಟ ಸರ್. ಬಟ್ ಡೈರೆಕ್ಟರ್ಗಳಿಗೆ ಇವ್ನು ಈ ಥರದ ಪಾತ್ರಗಳಿಗೆ ಹಾಕಿದ್ರೆ ವರ್ಕೌಟ್ ಆಗ್ತಾನೆ ಅಂತ ಅನ್ಸುತ್ತಲ್ಲ, ಅವ್ರು ಯಾವ ಪಾತ್ರ ಕೊಡ್ತಾರೆ ಅದಕ್ಕೆ ಜಸ್ಟಿಫೈ ಮಾಡ್ಬೇಕಷ್ಟೇ ನಮ್ಮ ಕೆಲಸ. ಈಗ 14 ವರ್ಷದ ಜರ್ನಿ ಆಗಿದೆ ನಮ್ಮದು. 14 ಇಯರ್ಸ್ ಜರ್ನಿ ಆದಮೇಲೆ ಸಿಗೋ ಅಂಥ ಪಾತ್ರಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೂತ್ಕೊಂಡಿದ್ರೆ ಟೈಮ್ ಆಗ್ತಿರೋದು ನಿಮಗೆ. ಸಿಗೋದನ್ನ ಬೆಸ್ಟ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಇದೆ, ಒಂದಷ್ಟು ಕನಸುಗಳಿದೆ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಎಲ್ಲ ನಿಮಗೆ. ವರ್ಣ ಬರಲಿ ಈಚೆ, ಈಚೆ ಬಂದು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಇಲ್ಲ, ನಾನು ಇನ್ನೊಂದು 5 ಡೇಸ್ ಶೂಟ್ ಬ್ಯಾಲೆನ್ಸ್ ಇದೆ. ಒಂದು ಫೈಟು, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಅದು ಆ್ಯಕ್ಚುಲಿ ನೆನ್ನೆಯಿಂದ ಶೆಡ್ಯೂಲ್ ಹಾಕ್ಕೊಂಡಿದ್ರು. ಈ ಮಳೆ ಇರೋದ್ರಿಂದ ಔಟ್ಡೋರ್ ಏನೋ 1 ವೀಕ್ ಮಳೆ ಪ್ರಿಡಿಕ್ಷನ್ ತೋರಿಸ್ತಿದ್ದಾರೆ. ಈ ಮಂತ್ 28 ಇಂದ ಹಾಕೊಂಡಿದ್ದಾರೆ. ಸೊ ಅದು ಮುಗಿದ ತಕ್ಷಣ ನೆಕ್ಸ್ಟ್ ಮಂತ್ ಎಂಡ್ಗೆ ಫಸ್ಟ್ ಲುಕ್ ಟೀಸರ್ ಈಚೆ ಬರ್ಬೋದು. ಈಗ ಏನಂತಂದ್ರೆ ನಿಮ್ಮ CCL ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಪ್ರದೀಪ್ ಅವ್ರು ಆಗಿರ್ಬೋದು, ರಾಜೀವ್ ಹನು ಆಗಿರ್ಬೋದು, ಆಮೇಲೆ ಪ್ರವೀಣ್ ಅವ್ರು ಆಗಿರ್ಬೋದು, ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ಏನಾದ್ರು? ನನಗೆ ಆಕ್ಚುಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಬಂದಾಗ CCL ಅಂದ ತಕ್ಷಣ ಅವಾಗ ಅಫ್ಕೋರ್ಸ್ ಸುದೀಪ್ ಸರ್ ಬಿಟ್ರೆ ಟಕ್ ಅಂತ ನೆನಪಾಗದೆ ರಾಜೀವ್ ಮತ್ತೆ ಪ್ರದೀಪ್. ನನ್ನನ್ನ ಆಕ್ಚುಲಿ ಅವಾಗ ನನ್ನ ಬಗ್ಗೆ ಹೇಳಿರೋದೇ ರಾಜೀವ್, ಈ ಸೀಸನ್ ಚೆನ್ನಾಗಿ ಆಡಿದಾನೆ ನೋಡಿ ಅಂತ. ಅಂದ್ರೆ ಟೀಮಲ್ಲಿ ಡಿಸ್ಕಷನ್ ಆಗುತ್ತಲ್ಲ, ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಆ ಟೈಮಲ್ಲಿ ನನ್ನ ಗೇಮ್ ಬಗ್ಗೆ ಸಖತ್ ಇಷ್ಟ. ನಾ KCC ಟೈಮಲ್ಲಿ ಒಂದ್ಸಲಿ ಏನ್ ಮಾಡ್ಬಿಟ್ಟಿದ್ದೆ, ನಾನು ಪ್ರಾಕ್ಟೀಸ್ ಟೈಮಲ್ಲಿ ರಾಜೀವ್ನ ಫಸ್ಟ್ ಬಾಲ್ಗೆ ಔಟ್ ಮಾಡ್ಬಿಟ್ಟಿದ್ದೆ, ನಾನು ಇನ್ಸ್ವಿಂಗ್ ಹಾಕ್ಬಿಟ್ಟಿದ್ದು. ಯಾವಾಗ್ಲೂ ಹೇಳ್ತಾರೆ ಹೆಂಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಕಣ ಈ ಬಾಲ್ ಅಂತ. ಬಟ್ ಸೀರಿಯಸ್ಲಿ ಈಸ್ ವೆರಿ ಸಪೋರ್ಟಿವ್. ಅಂದ್ರೆ CCL ತುಂಬಾ ವರ್ಷದಿಂದ ಆಡ್ಕೊಂಡ್ ಬಂದಿದ್ರು ಕೂಡ, ಸುದೀಪ್ ಸರ್ ಜೊತೆ ತುಂಬಾ ವರ್ಷಗಳಿಂದ ಇದ್ರು ಕೂಡ, ನಾವು ಬಿಗಿನಿಂಗ್ ನಾವು CCL ಹೋದಾಗ ನಮ್ಗೆ ತುಂಬಾ ಒಳ್ಳೆ ಕಂಫರ್ಟ್ ಕೊಟ್ಟು, ತುಂಬಾ ವರ್ಷದಿಂದ ಫ್ರೆಂಡ್ಸ್ ಏನೋ ನನ್ನ ಹತ್ರ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು. ರಾಜೀವ್ ನಾನು ರೂಮ್ಮೇಟ್ ಕೂಡ. ರಾಜೀವ್ ನಾನು ರೂಮ್ಮೇಟ್ CCL ಅಲ್ಲಿ. ತುಂಬಾ ಒಳ್ಳೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಫ್ಕೋರ್ಸ್ ಪ್ರದೀಪ್, ನಾವು ಆಡಿದ ಸೀಸನ್ ಎಲ್ಲ ಪ್ರದೀಪ್ ಕ್ಯಾಪ್ಟನ್ ಆಗಿದ್ದು. ಅವರೆಲ್ಲ ಅಷ್ಟು ಚೆನ್ನಾಗಿ ನಮಗೆ ಒಂದು ಕಂಫರ್ಟ್ ಝೋನ್ ಕೊಟ್ಟಿರೋದಕ್ಕೆ ನಾವು ತುಂಬಾ ಸೀಸನ್ಗಳು ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದಿಲ್ಲ, ಆಡಕ್ಕಾಗ್ತಿಲ್ಲ. ಆಮೇಲೆ ನಾವೆಲ್ಲ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅವರೆಲ್ಲ ನೋನ್ ಫೇಸ್ಗಳು ಸರ್. ಕ್ರಿಕೆಟಲ್ಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಲ್ ಆಗಿರ್ಬೋದು ನೋಡ್ಕೊಂಡ್ ಬಂದವರು. ಏನಾಗುತ್ತೆ, ಇವಾಗ ಬಂದ ನಾವೇನೋ ಜೊತೆಲಿ ಇದೀವಿ ಅಂತ ತಕ್ಷಣ ನಾವು ಲೀನಿಯನ್ಸ್ ತಗೊಳಕ್ಕಾಗಲ್ಲ. ಅವ್ರ ರೆಸ್ಪೆಕ್ಟ್ ಅದನ್ನ ನಾವು ಕೊಡ್ಲೇಬೇಕು. ಇವತ್ತು ನಾವು ಸರಿ ಸಮ ಬಂದ್ಬಿಟ್ಟಿದೀವಿ ಅಥವಾ ನಾವು ಆಕ್ಟ್ ಮಾಡಿದೀವಿ, ನಾವು ಇದು ಮಾಡಿದೀವಿ ಅಂದ ತಕ್ಷಣ ಅವ್ರದ್ದೊಂದು ಜರ್ನಿ ಬೇರೆ ಇರುತ್ತೆ. ಅವರೇ ಆದ ಅವ್ರ ಲೈಫ್ದಲ್ಲಿ
ಅವ್ರಿಗೆ ಆದಂಥ ಕಷ್ಟಗಳನ್ನ ಅನುಭವಿಸ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಇವತ್ತು ಅವರು ಒಂದು ಸ್ಟೇಜ್ಗೆ ಹೋಗಿ ನಿಂತಿದ್ದಾರೆ. ಈಗ ನೀವು ಪ್ರತಿ ಸಲ ದರ್ಶನ್ ಸರ್ ಬಗ್ಗೆ ಆಗಲಿ, ಸುದೀಪ್ ಸರ್ ಬಗ್ಗೆ ಆಗಲಿ, ಅಥವಾ ಬೇರೆ ಡಾಲಿ ಅವ್ರ ಬಗ್ಗೆ ಆಗಲಿ ನೀವು ಕೇಳಿದಾಗ, ಇವತ್ತು ನಾವು ಜೊತೆಲಿ ಇದ್ದೀವಿ ಅಂದ ತಕ್ಷಣ ಏನೋ ತುಂಬಾ ಲೀನಿಯನ್ಸ್ ಆಗಿ ಮಾತಾಡೋದು ಅಂತಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರೋದೇ ಆ ಜರ್ನಿ ನೋಡ್ಕೊಂಡ್ ಬಂದಿರೋದ್ರಿಂದ. ನಾವ್ ಇನ್ನೂ ಅದರಲ್ಲಿ ಒಂದು 10% 20% ಬಂದಿದೀವಿ ಅಷ್ಟೇ ನಾವೆಲ್ಲ. ವೆರಿ ಹ್ಯಾಪಿ. ಅಂದ್ರೆ ಈ ತರದ ಒಂದು ಸ್ನೇಹ ಬಳಗ ಸಿಕ್ಕಿರೋದು ತುಂಬಾ ಖುಷಿ ನನಗೆ. ಇಂಡಸ್ಟ್ರಿಗೆ ಬಂದಿದ್ದ ಏನಂದ್ರೆ ಕ್ರಿಕೆಟ್ನು ಎಂಜಾಯ್ ಮಾಡ್ದಂಗಾಯ್ತು, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆನೂ ಇದ್ದಂಗಾಯ್ತು, ಅವ್ರ ಜೊತೆ ಆಕ್ಟ್ ಮಾಡಿದ್ದು ಆಯ್ತು, ಅವ್ರ ಪ್ರೊಡಕ್ಷನ್ಗಳಲ್ಲಿ ಆಕ್ಟ್ ಮಾಡಿದ್ದಾಯ್ತು. ನಾನು ಒನ್ ಆಫ್ ದ ಮೋಸ್ಟ್ ಬ್ಲೆಸ್ಡ್ ಸರ್. ಯಾಕೆಂದ್ರೆ ನನಗೆ ಎಲ್ಲಾ ಸ್ಟಾರ್ಗಳು ಸಪೋರ್ಟ್ ಮಾಡಿದ್ದಾರೆ, ಎಲ್ರ ಜೊತೆನೂ ಚೆನ್ನಾಗಿದ್ದೀನಿ, ಯಾರ ಜೊತೆ ಕಾಂಟ್ರಿವರ್ಸಿ ಮೇನ್ ಇದು ಎಲ್ಲೂ ಸಿಗೋದೇ ಇಲ್ಲ ಅನ್ಸುತ್ತಲ್ಲ. ನಾನು ಹೇಳಿದ್ನಲ್ಲ, ನಾನು ಮಿಸ್ಯೂಸ್ ಮಾಡ್ಕೊಳಲ್ಲ. ಈಗ ನಾನು ಸುದೀಪ್ ಸರ್ ಜೊತೆ ನಾನು CCL ಆಡಿದೀನಿ ಅಂದ ತಕ್ಷಣ ನಾನು ಪ್ರತಿದಿನ ಮನೆಗೆ ಹೋಗೋದೇ ಆಗ್ಲಿ ಅಥವಾ ಅನ್ನೆಸೆಸರಿ ಹೋಗಿ ಡಿಸ್ಟರ್ಬ್ ಮಾಡೋದೇ ಆಗ್ಲಿ ಆ ಥರ ಮಾಡಲ್ಲ. CCL ಟೈಮಲ್ಲಿ ಇರ್ತಾರೆ, ಹೋಗ್ತೀವಿ ಬರ್ತೀವಿ, ಅಥವಾ ನಂದಿನ ಸಿನಿಮಾ ಏನಾದ್ರು ಲಾಂಚಿಂಗ್ ಪ್ರಮೋಷನ್ಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಏನೋ ಎಲ್ಲಿಗೆ ಬೇಕು ಅಂದ್ರೆ ಕೇಳ್ತೀನಿ, ಬಿಟ್ರೆ ನಾನು ಹೋಗಿ ನನಗೆ ಚಾನ್ಸ್ ಕೊಡಿ, ಇದು ಮಾಡಿ ಬಿಗ್ ಬಾಸ್ಗೆ ಕಳಿಸಿ. ನಾನು ಯಾವತ್ತೂ ಆ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದೆ. ಇವನ್ ದರ್ಶನ್ ಸರ್ ಹತ್ರನೂ ಅಷ್ಟೇ. ನಾವು ಒಂದೇ ಏರಿಯಾದಲ್ಲಿ ಇದೀವಿ, RN ನಗರದಲ್ಲಿ ಇದೀವಿ. ನಾನು ಹೋಗ್ತಿದ್ದೆ ಅವ್ರ ಬರ್ಡೇ ದಿನ ಮಾತ್ರ. ಬರ್ತ್ಡೇ ದಿನ ಬಿಟ್ರೆ ನಾನು ಯಾವತ್ತೂ ಹೋಗ್ತಿರ್ಲಿಲ್ಲ. ಅದು ಬಿಟ್ರೆ ನಮ್ದು ಟ್ರೈಲರ್ ಲಾಂಚು ಮತ್ತೆ ಒಂದು ಸಿನಿಮಾ ಮುಹೂರ್ತಕ್ಕೆ ಕರಿಬೇಕಿತ್ತು, ಅವಾಗ ಬಿಟ್ರೆ ನಾನು ಯಾವಾಗ್ಲೂ ಹೋಗ್ತಿಲ್ಲ. ಸೊ ಹಂಗಾಗಿ ನಮ್ಗೆ ಒನ್ ಫೇಸ್ ಆಫ್ ದರ್ಶನ್ ಸರ್ ಮಾತ್ರ ಗೊತ್ತಿರೋದು ನಮ್ಗೆ. ಐ ಮೀನ್ ಅವ್ರ ಕೋಪದಲ್ಲಿದ್ದ ಹೆಂಗಿರ್ತಾರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಯಾವಾಗ್ಲೂ ನಾನು ಅಡ್ಮೈರ್ ಮಾಡ್ತೀನಿ. ಯಾರ್ಯಾರೋ ಏನೇನೋ ಹೇಳ್ಕೊಂತಾರೆ ಅಂತ ತಕ್ಷಣ ನಾನು ತಲೆ ಕೆಡ್ಸ್ಕೊಳ. ನನಗ್ ಚೆನ್ನಾಗಿದ್ರ, ನನ್ನ ಜೊತೆ ಚೆನ್ನಾಗಿದ್ರ ಅಷ್ಟೇ ಇಂಪಾರ್ಟೆಂಟ್. ಅನ್ನೆಸೆಸರಿ ನನಗೆ ಗೊತ್ತಿಲ್ದಿರೋ ಟಾಪಿಕ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸೇಮ್ ಡಾಲಿ ಹತ್ರ ಆಗಲಿ, ಸುಮ್ಮನೆ ತೊಂದರೆ ಕೊಡೋದು, ಮತ್ತೊಂದು ಮಿಸ್ಯೂಸ್ ಮಾಡ್ಕೊಳೋದು, ಅಥವಾ ಅವ್ರ ಹೆಸರು ಹೇಳ್ಕೊಂಡು ಇನ್ನೊಂದು. ನನ್ನ ಕೆಲಸ ಏನು, ನನಗೇನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅವ್ರ ಜೊತೆ ಹಂಗೆ ರೆಸ್ಪೆಕ್ಟ್ ಆಗಿರ್ಬೇಕು ನಾನು. ಸೊ ಐ ಥಿಂಕ್ ಇಂಡಸ್ಟ್ರಿಲಿರೋ ಎಲ್ಲ, ಈಗ ಕ್ರಿಕೆಟ್ ಅಂದ ತಕ್ಷಣ ಎಲ್ಲರೂ ಸೇರ್ಕೊಂಡ್ಬಿಡ್ತೀವಿ ನಾವು. ಎಲ್ರ ಜೊತೆನೂ ಚೆನ್ನಾಗಿದ್ದೀನಿ, ಖುಷಿಯಾಗಿ, ಯಾರ ಜೊತೆನೂ ಮುಖ ಕೆಡ್ಸ್ಕೊಂಡಿಲ್ಲ, ಯಾರನ್ನೂ ಎದುರಾಕೊಂಡಿಲ್ಲ, ಆರಾಮಾಗಿ ಪೀಸ್ ಆಗಿದೆ. ಬಟ್ ಅದೇ ಒಂದು ಬೇಜಾರೇನಂದ್ರೆ ನಮ್ಮ ಎಫರ್ಟ್ಗೆ ಇನ್ನೊಂದು ನೆಕ್ಸ್ಟ್ ಲಾಂಗ್ ಜರ್ನಿ ಹೋಗ್ಬೇಕಿನ್ನು. ಅದೊಂದು ಒಂದು ಗುಡ್ ಫ್ರೈಡೆ ಕಾಯ್ತಾ ಇದ್ದೀನಿ. ರಂಜಿತ್ ಅವ್ರ ಬಗ್ಗೆ ರಂಜಿತ್ ನಾವು ನಮ್ಮ ಶನಿ ಅಂತ ಒಂದು ಸೀರಿಯಲ್ ಬರ್ತಿತ್ತಲ್ಲ, ಸೂರ್ಯದೇವ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದು. ಸೊ ಆ ಟೈಮಲ್ಲಿ ನಾನು ಕಲರ್ಸ್ ಅಲ್ಲಿ ಮಾಡ್ತಿದ್ವಿ, ಇವೆಂಟ್ಗಳಲ್ಲಿ ಸಿಗ್ತಾ ಇದ್ವಿ ನಾವು. ಬಟ್ ನಾವು ತುಂಬಾ ಜಾಸ್ತಿ ಕ್ಲೋಸ್ ಆಗಿದ್ದು ಅವಾಗ ಏನಾಗ್ತಿತ್ತು, ಸ್ಮಾಲ್ ಸ್ಕ್ರೀನ್ ಅವ್ರಿಗೆ ನಮ್ನೆಲ್ಲ ಸಿನಿಮಾ ಮಾಡಿದೀವಿ ಅಂತೇಳಿ ನಮ್ಗೆ ಕ್ರಿಕೆಟ್ ಕರೆದು ಬಿಡೋರು. ಸಿನಿಮಾನು ಮಾಡ್ತಿದ್ವಿ, ಸೀರಿಯಲ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ನಮ್ KCC ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಕ್ರಿಕೆಟ್ ಕರೆಯೋರು. ಪಾಪ ಬರೀ ಸೀರಿಯಲ್ ಮಾಡಿರೋರು ಯಾರು ಕ್ರಿಕೆಟ್ ಕರಿತಿರ್ಲಿಲ್ಲ ಅವಾಗ. ಸೊ ಅವಾಗ ನಮ್ಮ ರಾಜೇಶ್ ಧ್ರುವ ಅಂತ ಆರ್ಟಿಸ್ಟ್ ಏನ್ ಮಾಡ್ದ, ಎಲ್ಲ ನಾವೆಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಬರೀ ಸ್ಮಾಲ್ ಸ್ಕ್ರೀನ್ಗೆ ಅಂತ ಮಾಡಿದಾಗ ರಂಜಿತ್ ಅಲ್ಲಿ ಪರಿಚಯ ಆಗಿದೆ. ರಂಜಿತ್ ಒಂದು ಟೀಮು ಕ್ಯಾಪ್ಟನ್ ಆಗಿದೆ, ನಾನೊಂದು ಟೀಮು ಕ್ಯಾಪ್ಟನ್ ಆಗಿದೆ. ವೆರಿ ಗುಡ್ ಫ್ರೆಂಡ್. ಸಿಕ್ಕಿದಾಗ ಯಾವಾಗ್ಲೂ ನನ್ನ ಚೆನ್ನಾಗಿ ಮಾತಾಡ್ತೀವಿ. ಪಾಪ ಮದ್ವೆಗೆ ಹೋಗೋಕ್ಕಾಗಲಿಲ್ಲ, ತುಂಬಾ ಕರೆದ. ಆ ಟೈಮಲ್ಲಿ ಶೂಟಿಂಗ್ ಇರೋದ್ರೆ ಹೋಗೋಕ್ಕಾಗಲಿಲ್ಲ. ಅವಾಗ ಅಂದ್ರೆ ಕ್ಲೋಸ್ ಅಂದ್ರೆ ನಾವೇನ್ ರೆಗ್ಯುಲರ್ ಸಿಗೋ ಅಂತ ಫ್ರೆಂಡ್ಸ್ಗಳಲ್ಲ, ಬಟ್ ಎಲ್ಲೇ ಏನೇ ಸಿಕ್ಕಿದ್ರು ಖುಷಿಯಾಗಿ ಚೆನ್ನಾಗಿ ಮಾತಾಡ್ತೀವಿ. ಒಳ್ಳೆ ಫ್ರೆಂಡ್, ಚೆನ್ನಾಗಿದೀವಿ. ಅಂದ್ರೆ ನಾವು ಮಲೇಷ್ಯಾಗೆಲ್ಲ ಟ್ರಾವೆಲ್ ಮಾಡಿದ್ವಿ ಕ್ರಿಕೆಟ್ಗೆ, ದುಬೈ ಒಟ್ಟಿಗೆ ಟ್ರಾವೆಲ್ ಮಾಡಿದ್ವಿ, ಆಮೇಲೆ ಇಲ್ಲಿ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಬಟ್ ಅದೇ ರಂಜಿತ್ ಪಾಪ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಿದ್ದ. ಅಂದ್ರೆ ಕೊನೆವರೆಗೂ ಬರೋ ಅಂತ ಕಂಟೆಸ್ಟೆಂಟ್. ಅನ್ಫಾರ್ಚುನೇಟ್ ಅದು ಆಗ್ಬಾರ್ದಿತ್ತು, ಅದೊಂದು ಬೇಜಾರು. ಎಲ್ಲೋ ಒಂದ್ ಕಡೆ ಅದೊಂದು ನನಗೆ ಅದೇ ನಮ್ಮ ಗ್ಯಾಂಗ್ ಅಲ್ಲಿ ರಂಜಿತ್ ಗೆಲ್ಲೋ ಒಂದ್ ಕಡೆ ಇನ್ನೂ ಒಳ್ಳೇದಾಗ್ಬೇಕಿತ್ತು ಬಿಗ್ ಬಾಸ್ ಅಲ್ಲಿ, ಏನೋ ಒಂದು ಬೇಜಾರು. ಯಾಕಂದ್ರೆ ಅಂತದ್ದು ಮತ್ತೆ ಸಿಗುವಂತ ವೇದಿಕೆ ಅಲ್ಲ. ನಾನು ಮೊನ್ನೆ ಫೋನ್ ಮಾಡಿದಾಗ್ಲೂ ಮಾತಾಡ್ತಿದ್ದೆ, ರಂಜಿತ್ ಹಂಗೆ ಆಗ್ಬಾರ್ದಿತ್ತು. ಯಾಕಂದ್ರೆ ನನಗೆ ಗೊತ್ತಿರೋರೆ 5 ಜನ ಕ್ಲೋಸ್ ಫ್ರೆಂಡ್ಸ್ಗಳಿದ್ರು. ತ್ರಿವಿಕ್ರಮ್, ರಂಜಿತ್, ಭವ್ಯ, ಇನ್ಯಾರಿದ್ರು ಆ ಸೀಸನ್ ಅಲ್ಲಿ, ತುಂಬಾ ಜನ ಗೊತ್ತಿರೋರೆ. ಶಿಶಿರ್, ಐಶ್ವರ್ಯ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದವ್ ನಾವೆಲ್ಲ ಕಲರ್ಸ್ ಅಲ್ಲಿ. ಅದೆಲ್ಲ ಅವ್ರಿಗೆಲ್ಲರಿಗೂ ಆಯ್ತು. ಬಟ್ ರಂಜಿತ್ ಇನ್ನೊಂದು ಚೂರೇನು ಆಲ್ಮೋಸ್ಟ್ ಫಿನಾಲ್ ವರ್ಗೂ ಬರೋ ಅಂತ ಕಂಟೆಸ್ಟೆಂಟ್. ಎಲ್ಲರೂ ಅನ್ಕೊಂಡಿದ್ದೆ ಅಂತಂದ್ರೆ ಈ ಸೀಸನ್ 10 ಅಲ್ಲಿ ವಿನಯ್ ಮತ್ತೆ ಕಾರ್ತಿಕ್ ಮಧ್ಯೆ ಏನ್ ಜುಗಲ್ಬಂದಿ ನಡೀತು, ಅದೇ ರೀತಿ ತ್ರಿವಿಕ್ರಮ್ ಮತ್ತೆ ರಂಜಿತ್ ಮಧ್ಯೆ ನಡೆಯುತ್ತೆ ಆ ಟಕ್ ಆಫರ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಬ್ರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್. ಸೊ ಫಿನಾಲೆ ಕಂಟೆಸ್ಟೆಂಟ್ಸ್ ವರ್ಗುನು ಫಿನಾಲೆ ವರ್ಗುನು ಕೂಡ ಚೆನ್ನಾಗಿ ಟಕ್ ಆಫರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಂಡಿದ್ರು. ಫಿನಾಲೆ ವರ್ಗೂ ಬರ್ಬೇಕಿತ್ತು ಸರ್. ಆಮೇಲೆ ಏನ್ ಗೊತ್ತಾ, ಅದು ಆ ತರದ ಅನ್ಫಾರ್ಚುನೇಟ್ ಆಗ್ಬಾರ್ದಿತ್ತು ಪಾಪ. ಅದು ಬೇಜಾರು ನಮ್ಗೆ. ಈಗೇನೋ ರೆಗ್ಯುಲರ್ ಎಲಿಮಿನೇಟ್ ಆಗೋ ಇನ್ನೊಂದಾಗ ಮತ್ತೊಂದು ಬಂದ್ರೆ ಓಕೆ. ಬಟ್ ಐ ಥಿಂಕ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಅಂತ ಎಬಿಲಿಟಿ ಇರೋಂಥ ರಂಜಿತ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಬೇಕು. ಯಾವಾಗ್ಲೂ ಹೇಳ್ತಿರ್ತೆ, ನಾನು ಹೀರೋಗಿಂತ ವಿಲನ್ ಮಾಡೋದು ಇಷ್ಟ ನನಗೆ. ಯಾಕೆ ನಾವು ಅದರಲ್ಲಿ ಶನಿ ಸೀರಿಯಲ್ ನೋಡಿದೀವಿ ನಾವು. ಐ ಥಿಂಕ್ ಒಳ್ಳೇದಾಗ್ಬೇಕು ರಂಜಿತ್ ಚೆನ್ನಾಗಿ.
ನೀವೇ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಇದೆ, ತುಂಬಾ ಇನ್ನೂ ಲಾಂಗ್ ಜರ್ನಿ ಇದೆ. ಹ್ಮ್. ಸೊ ಇಲ್ಲಿಗೆ ಇನ್ನೂ ಸೀಮಿತ ಅಲ್ಲ. ಆ, ವರ್ಣ ಸಿನಿಮಾ ಬರುತ್ತೆ, ಆಬ್ವಿಯಸ್ಲಿ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಡೆಫಿನೆಟ್ಲಿ ವರ್ಣ ಸಿನಿಮಾ, ಐ ಥಿಂಕ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಂದರೆ ಒಂದು ಒಳ್ಳೆ ಬ್ರೇಕ್ ನಾನು ಹೆಂಗೆ ಕಾಯ್ತಿದ್ದೀನೋ, ನನಗೆ ಒಳ್ಳೆ ಬ್ರೇಕ್ ಸಿಗಲಿ ಅಂತ ನೀವೆಲ್ಲರೂ ನನ್ನ ಹಿತೈಷಿಗಳಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಪುಟ್ಟ ಸಂಪಾದನೆ ಮಾಡಿರೋವಂಥ ಚಿಕ್ಕ ಅಭಿಮಾನಿಗಳೇ ಆಗಿರ್ಬೋದು, ನೀವೆಲ್ಲ ಪ್ರೌಡ್ ಪಡೋವಂಥ ಒಂದು ಸಿನಿಮಾ ಅದಾಗುತ್ತೆ, ಅಥವಾ ಇನ್ನೊಂದಷ್ಟು ಬೇರೆ ಮಾತುಕತೆಗಳೆಲ್ಲ ಆಗ್ತಾ ಇದೆ. ಡೆಫಿನೆಟ್ಲಿ ಅರ್ಜುನ್ ಯೋಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಂಥ ಒಂದು ಪೊಸಿಷನ್ಗೆ ಬಂದು ನಿಲ್ಲೋವಂಥ ಸಮಯ ಬಂದಿದೆ. ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ. ನೀವು ಅನ್ಕೊಂಡಿರುವಂತ ಪ್ರಾಜೆಕ್ಟ್ಸ್ ಪರ್ಟಿಕ್ಯುಲರ್ಲಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ, ನಾನು ಆಲ್ಮೋಸ್ಟ್ ತುಂಬ ವರ್ಷಗಳಾಗಿತ್ತು ಈ ವಿಚಾರಗಳನ್ನ ನಾನು ನೆನ್ಪು ಮಾಡಿಕೊಂಡು. ಸೊ ಎಲ್ಲೋ ಒಂದು ಕಡೆ ಮತ್ತೆ 2011ಗೆ ಹೋಗಿ ಎಲ್ಲಾ ಜರ್ನಿನ ರೌಂಡ್ ಮಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ವಿಚಾರಗಳನ್ನ ಮತ್ತೆ ನೆನ್ಪು ಮಾಡಿಕೊಂಡು, ಒಳ್ಳೆ ಟೈಮ್ನ, ಬ್ಯಾಡ್ ಟೈಮ್ನ, ಏಳು ಬೀಳುಗಳನ್ನ, ಸ್ನೇಹಿತರುಗಳನ್ನೆಲ್ಲ ನೆನ್ಪು ಮಾಡ್ಕೊಂಡಿದ್ದು, ಅಥವಾ ನಮ್ಮ ಸ್ಟಾರ್ಸ್ಗಳನ್ನ ನೆನ್ಪು ಮಾಡ್ಕೊಂಡಿದ್ದು, ಕ್ರಿಕೆಟ್ ಬಗ್ಗೆ ಅಥವಾ ನಮ್ಮ ಚಾನಲ್ಗಳು ನಮ್ಗೇನು ಕೆಲಸ ಕೊಟ್ಟಿದ್ರು ಅವ್ರ ಬಗ್ಗೆ ಎಲ್ಲ ನೆನ್ಪು ಮಾಡ್ಕೊಂಡು ಬಂದಿದ್ದು ಭಾಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅನ್ಎಕ್ಸ್ಪೆಕ್ಟೆಡ್ ನೋಡಿ, ಸಡನ್ ಆಗಿ 2 days ಬ್ಯಾಕ್ ನೀವು ಫೋನ್ ಮಾಡಿದ್ರಿ. ಆಮೇಲೆ ನೀವು ಏನು ಪ್ಲಾನ್ ಮಾಡಿರ್ಲಿಲ್ಲ, ನಾವು ಏನು ಹಿಂಗ್ ಮಾತಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಫ್ಲೋನಲ್ಲಿ ಆಲ್ಮೋಸ್ಟ್ ಹಂಗೆ ಬಂತು. ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಒಂದು ಟೈಮ್ ಮತ್ತೆ ಒಂದಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ದಕ್ಕೆ. ನೀವು ಅನ್ಕೊಂಡಿರೋ ಹಾಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಅರ್ಜುನ್ ಯೋಗಿ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.